ರೀಸೆಂಟ್ ಬರ್ತಿರೋ ನ್ಯೂಸ್ ಏನಂದರೆ ಸುಮಾರು ಜನ ಈವನ್ ಮ್ಯಾಂಗ್ ಕಂಪ್ನಿ ಮೈಕ್ರೋಸಾಫ್ಟ್ ಗೂಗಲ್ ಅಮೆಝಾನ್ ಆಗಲಿ ಸಾವಿರಾರು ಜನ ಎಂಪ್ಲಾಯೀಸ್ನ ಲೇ ಆಫ್ ಮಾಡಿದ್ದಾರೆ. Layoffs are up, hiring is down, increments are slow, and AI is probably coming for your job. Meta has just announced they will be cutting nearly 600 positions from their Super Intelligence Labs artificial intelligence unit. Reports say Amazon is cutting out nearly 15% of its jobs. ಅಲ್ಲಿ ನೀವೆಲ್ಲ ಆ ಎಕಾನಮಿಯನ್ನು ಅಬ್ಸರ್ವ್ ಮಾಡಿದ್ರೆ ಪ್ರತಿ 8ರಿಂದ 10 ವರ್ಷಕ್ಕೆ ರಿಸೆಷನ್ ಬಂದೇ ಬರುತ್ತೆ. ರೇ ಡ್ಯಾಲಿಯೋ ಅವ್ರದ್ದು ಒಂದು ವಿಡಿಯೋ ಇದೆ ಯೂಟ್ಯೂಬಲ್ಲಿ. ಓಕೆ, ಎಕಾನಮಿ ಹೆಂಗೆ ವರ್ಕ್ ಆಗುತ್ತೆ ಅಂತ, ಹೌ ಎಕಾನಮಿ ವರ್ಕ್ಸ್ ಅಂತ. ಇವತ್ತಿನ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ಇವತ್ತು ನಮ್ಮ ಚೀಫ್ ಗೆಸ್ಟ್ ಆಗಿ ಮಹೇಶ್ ಅರಳಿ ಸರ್ನ ನಾವು ಇನ್ವೈಟ್ ಮಾಡಿದ್ದೀವಿ. ಮಹೇಶ್ ಸರ್ ನಮಸ್ತೆ, ಥ್ಯಾಂಕ್ ಯು ಸೊ ಮಚ್ ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ನಾನು ಒಂದು ಚಿಕ್ಕ ಹಳ್ಳಿ ಬೆಳಗಾವಿ ಜಿಲ್ಲೆ, ಅಲ್ಲಿ ಘಟಪ್ರಭಾ ಅಂತ ಹಳ್ಳಿಯಿಂದ ಬಂದಿರೋದು. ಆಲ್ಮೋಸ್ಟ್ ಒಂದು 16 ವರ್ಷ ವರ್ಕ್ ಮಾಡಿದೆ. ನಾನು ಜಾಯ್ನ್ ಆಗಿದ್ದು ಆ್ಯಸ್ ಎ ಡೆವಲಪರು. ಸೊ ಆವಾಗ 2023 ನಾನು ರಿಸೈನ್ ಮಾಡಿ ನಾನು ಮತ್ತು ನನ್ನ ವೈಫು ಮತ್ತು ಕೆಲವೊಂದು ಫ್ರೆಂಡ್ಸ್ ಸೇರಿ ಈ ಅಲ್ಗೋರಿದಮ್ಸ್ 365 ಕಂಪ್ನಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ನೀವು ಇಂಡಸ್ಟ್ರಿಲ್ ಇದ್ದೀರಾ ಆ್ಯಂಡ್ ಯು ಹ್ಯಾವ್ ಸೀನ್ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಇಂಡಸ್ಟ್ರಿ. V2ನಲ್ಲಿ ಯಾವ ಥರ ಸಿಲೆಬಸ್ನ ಚೇಂಜ್ ಮಾಡಬೇಕು ವಿಚ್ ಇಸ್ ಬಿ ಟೇಕನ್ ಅಟ್ ಅ ಪ್ರಯಾರಿಟಿ ರೈಟ್ ನಾವು. ಇದ್ರ ಬಗ್ಗೆ ನಾನು ಕೆಲವು ದಿನಗಳಿಂದ ಒಂದು ರೀಲ್ ಮಾಡಿದ್ವಿ ನಾವು, VTU ಸಿಲೆಬಸ್ ಇಸ್ ಕರೆಕ್ಟ್ ಅಂತ. ಅದನ್ನು ತುಂಬ ಜನ ಇಷ್ಟಪಟ್ಟು ಶೇರು ಮಾಡಿದ್ರು, ತುಂಬ ಜನರ ಹತ್ರ ಬಯಸ್ಕೊಂಡಿದ್ದೀರಿ, ಎರಡೂ ಆಗಿದೆ. ಈ 8 ಸಬ್ಜೆಕ್ಟ್ಸು ನೀವು ಅಮೇರಿಕಾದಲ್ಲಿರುವಂಥ ಸ್ಟ್ಯಾನ್ಫರ್ಡು, MIT, ಹಾರ್ವರ್ಡು ಅಥವಾ IIT ಹೋದರೂ ಇದೆ, ಇದೇ ಸಬ್ಜೆಕ್ಟ್ಸ್ ಇರೋದು. ಸೊ ರೀಸೆಂಟ್ಲಾಗಿ ವಾಟ್ಸಪ್ ರೈವಲ್ ಅಂದ್ಬಿಟ್ಟು RTI ಅಂತ ಒಂದು ಬಿಟ್ಟರು ಆ್ಯಂಡ್ ಓಲಾ ಬ್ರೌಸರ್ ಅಂತ ಒಂದು ಬಿಟ್ಟಿದ್ರು ಅಗೇನ್ಸ್ಟ್ ಕ್ರೋಮು. ಬಟ್ ನೀವು ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ಒಂದು ವೇವ್ ಇತ್ತು ಅಡಾಪ್ಷನಿಗೆ, ರೈಟ್. ಬಟ್ ಈಗ ಅಷ್ಟು ಅಡಾಪ್ಷನ್ ಆಗ್ತಿಲ್ಲ. ಸೊ ನನಗನ್ಸುತ್ತೆ ಯಾವುದೇ ಒಂದು ಸ್ಯಾಸ್ ಪ್ರಾಡಕ್ಟ್ ಆಗಲಿ ಇಂಡಿಯಾಯಿಂದ ಡೆವಲಪ್ ಆಗಿರೋದು ಜನ ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಬಟ್ ಅದೇನಾದರೂ ವೆಸ್ಟರ್ನ್ ಕಂಟ್ರೀಸಿಂದ US ಇಂದ ಯುರೋಪಿಂದ ಬಂದರೆ ಜನ ಅದನ್ನ ಬೇಗ ಅಡಾಪ್ಟ್ ಮಾಡ್ಕೊಬಿಡ್ತಾರೆ. ನೀವು ಒಂದಿಬ್ಬರು ಜನ ಮಾತ್ರ RTI ಯೂಸ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಆಯಿತಾ. ಸೊ ನೀವು ಅವ್ರಿಗೆ ಮೆಸೇಜ್ ಮಾಡಬೇಕಾದಾಗ ಮತ್ತೆ ನೀವು ವಾಟ್ಸಪ್ ಓಪನ್ ಮಾಡಲೇಬೇಕಾಗತ್ತೆ. ಇದು ನೆಟ್ವರ್ಕ್ ಇಫೆಕ್ಟ್. ಹೌದು. ಈಗ ಅವ್ರಿಗೆ ಅದು ಫಸ್ಟ್ ಮೂವರ್ ಅಡ್ವಾಂಟೇಜ್ ಇದ್ದೇ ಇದೆ. ಟಾಪ್ 3 ಫೇವ್ರೆಟ್ ಆಂಟ್ರಪ್ರನರ್ಸ್, ಕನ್ನಡ ಆಂಟ್ರಪ್ರನರ್ಸಲ್ಲಿ ಟಾಪ್ 3 ಅಂತ ಬಂದರೆ ನಿಮ್ಗೆ ಯಾರಿದೆ? ನಮಗೆ ಮುಖ್ಯವಾಗಿ ಈಗ ಉತ್ತರ ಕರ್ನಾಟಕದಲ್ಲಿ ಅಂದರೆ ವಿಜಯ್ ಸಂಕೇಶ್ವರ್ ಅವರು. ಈ ಗೂಡ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಇದೆಯಲ್ಲ, ಒನ್ ಆಫ್ ದ ಟಫೆಸ್ಟ್ ಇಂಡಸ್ಟ್ರಿ. ಇಲ್ಲಿ ನೀವು ಬೆಂಗಳೂರು ಕಡೆ ಇಲ್ಲಿ ಬಂದರೆ ಅಫ್ಕೋರ್ಸ್ ನಾರಾಯಣ ಮೂರ್ತಿ ಅವರು 1970s 80s ಈ ರೀತಿಯಾದಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ, ಆಮೇಲೆ ಇಲ್ಲಿ ಚಿಕ್ಕಮಗಳೂರು ಕಡೆ ಹೋದರೆ ಇವರು ಸಿದ್ಧಾರ್ಥ ಅವರು ಆ ರೀತಿ ಒಂದು CCD ಅಂತ ಒಂದು ದೊಡ್ಡ ಕಂಪ್ನಿಯನ್ನೇ ಸ್ಥಾಪನೆ ಮಾಡಿದ್ರು. ಅವರೆಲ್ಲರಿಗೂ ಈ ಆನ್ಲೈನ್ ಅಡ್ವರ್ಟೈಸಿಂಗ್ ಅವಶ್ಯಕತೆ ಇರುತ್ತೆ. ಸೊ ಸುಮಾರು ಯಂಗ್ಸ್ಟರ್ಸ್ ಅವಶ್ಯಕತೆ ಇದೆ ಆ ಕ್ಷೇತ್ರದಲ್ಲಿ. ನಿಮ್ಮ ಕೆಲಸ ನನಗೆ ತುಂಬ ಇಷ್ಟ ಆಯಿತು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋದು ದ ಮಾರ್ಕೆಟಿಂಗ್ ಮನಿ ಶೋ ಪಾಡ್ಕಾಸ್ಟ್. ಸ್ನೇಹಿತರೆ, ಇವತ್ತಿನ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ಇವತ್ತು ನಮ್ಮ ಚೀಫ್ ಗೆಸ್ಟ್ ಆಗಿ ಮಹೇಶ್ ಅರಳಿ ಸರ್ನ ನಾವು ಇನ್ವೈಟ್ ಮಾಡಿದ್ದೀವಿ. ಸೊ ಮಹೇಶ್ ಅರಳಿ ಸರ್ ಒಂದು ಚಿಕ್ಕ ಹಳ್ಳಿ ಘಟಪ್ರಭಾ ಅನ್ನೋ ಹಳ್ಳಿಲಿ ಹುಟ್ಟಿ USA ಹೋಗಿ ಮೈಕ್ರೋಸಾಫ್ಟ್ ಅನ್ನೋ ಕಂಪ್ನಿ ಸತತ 15 ವರ್ಷ ಕೆಲಸ ಮಾಡಿ ನಮ್ಮ ದೇಶಕ್ಕೆ ವಾಪಸ್ ಬಂದು ಅಲ್ಗೋರಿಥಮ್ 365 ಅನ್ನೋ ಕಂಪ್ನಿ ಸ್ಥಾಪನೆ ಮಾಡಿದ್ದಾರೆ. ಕಾರಣ ಏನಂದರೆ ಟೆಕ್ನಿಕಲ್ ಎಜುಕೇಷನ್ ಏನು ಗ್ಯಾಪ್ ಇದೆ ಅದನ್ನು ಇವರು ಅಬ್ಸರ್ವ್ ಮಾಡಿ ಅದನ್ನು ಫಿಲ್ ಮಾಡಬೇಕು ಆ್ಯಂಡ್ ಇದು ನಮ್ಮ ಭಾರತ ದೇಶಕ್ಕೆ ತುಂಬ ಯೂಸ್ ಆಗುತ್ತೆ ಅನ್ನೋ ದೊಡ್ಡ ಕನಸು ಅನ್ಕೊಂಡು ಅಲ್ಗೋರಿಥಮ್ 365 ಅನ್ನೋ ಕಂಪ್ನಿ ಸ್ಥಾಪನೆ ಮಾಡಿದರೆ ಇವತ್ತಿನ ಪಾಡ್ಕಾಸ್ಟಲ್ಲಿ ನಾವು ಅವರ ಜರ್ನಿ ಬಗ್ಗೆ ಆ್ಯಂಡ್ ಈ ಸಂಸ್ಥೆನ ಯಾಕೆ ಹುಟ್ಟಾಕಿದ್ರು, ಅವ್ರು ಯಾವ ಥರ ಆಪರ್ಚುನಿಟೀಸ್ ಇದೆ ಆ್ಯಂಡ್ ಸ್ಟೂಡೆಂಟ್ಸ್ ಯಾವ ಥರ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಈ ಒಂದು ಪಾಡ್ಕಾಸ್ಟ್ ನಾವು ಡಿಸ್ಕಸ್ ಮಾಡೋಣ. ಮಹೇಶ್ ಸರ್ ನಮಸ್ತೆ, ಥ್ಯಾಂಕ್ ಯು ಸೊ ಮಚ್ ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಆ್ಯಂಡ್ ಸರ್, ಈ ಒಂದು ಪಾಡ್ಕಾಸ್ಟ್ ನಾವು ಮಾಡ್ತಿರೋ ಕಾರಣ ಏನಕ್ಕೆ ನಮ್ಮ ಆಡಿಯನ್ಸ್ ಯಾರಿದ್ದಾರೆ, ರೆಗ್ಯುಲರ್ ಆಡಿಯನ್ಸು ಹೂ ಹ್ಯಾಸ್ ನೋ ಐಡಿಯಾ ಆಫ್ ಕೋಡಿಂಗ್ ಬಗ್ಗೆ, ರೈಟ್. ಸೊ ಅಂಥವ್ರು ಕೋಡಿಂಗ್ ಯಾಕೆ ಕಲಿಬೇಕು, ಏನು ಆಪರ್ಚುನಿಟಿ ಇದೆ, ರೈಟ್, ಆ ಥರ ನೀವು ಯಾವ ಥರ ಸೊಲ್ಯೂಷನ್ ಆಫರ್ ಮಾಡ್ತಾ ಇದ್ದೀರಾ ಅನ್ನೋದು ನಾವು ಈ ಒಂದು ಪಾಡ್ಕಾಸ್ಟ್ ಡಿಸ್ಕಸ್ ಮಾಡೋಣ ಸರ್. ಸೊ ಟಾಪಿಕ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಆಡಿಯನ್ಸ್ಗೆ ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಟ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಸರ್. ನಮಸ್ಕಾರ ತೇಜಸ್ ಅವರೇ, ಈ ನಿಮ್ಮ ಪಾಡ್ಕಾಸ್ಟಿಗೆ ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್. ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಯೂತನ್ನು ಅಡ್ವರ್ಟೈಸಿಂಗ್ ಕ್ಷೇತ್ರದಲ್ಲಿ ಅವ್ರಿಗೆ ಒಂದು ರಿಕ್ವೈರ್ಡ್ ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಟ್ರೈನಿಂಗ್ ಕೊಡ್ತಾ ಇದ್ದೀರಾ. ಆ ಒಂದು ಗ್ರೋಯಿಂಗ್ ಫೀಲ್ಡ್ ಇದೆ. ಆಮೇಲೆ ಭಾರತದಲ್ಲಿ ಸುಮಾರು ಕಂಪ್ನಿಗಳು ಬರ್ತಾ ಇದೆ. ಅವರೆಲ್ಲರಿಗೂ ಈ ಆನ್ಲೈನ್ ಅಡ್ವರ್ಟೈಸಿಂಗ್ ಅವಶ್ಯಕತೆ ಇರುತ್ತೆ. ಸೊ ಸುಮಾರು ಯಂಗ್ಸ್ಟರ್ಸ್ ಅವಶ್ಯಕತೆ ಇದೆ ಆ ಕ್ಷೇತ್ರದಲ್ಲಿ. ನಿಮ್ಮ ಕೆಲಸ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಹೀಗಾಗಿ ನೀವು ಯಾವಾಗ ಹೇಳಿದ್ರಲ್ಲ ಸರ್ ನಾನು ಈ ಥರ ಒಂದು ಪಾಡ್ಕಾಸ್ಟ್ ಮಾಡ್ತೀನಿ ಅಂತ, ಸೊ ಅದಕ್ಕೆ ನನಗೂ ತುಂಬ ಖುಷಿ ಆಯಿತು. ನನ್ನ ಬಗ್ಗೆ ಹೇಳೋದಾದರೆ, ನಾನು ಒಂದು ಚಿಕ್ಕ ಹಳ್ಳಿ ಬೆಳಗಾವಿ ಜಿಲ್ಲೆ, ಅಲ್ಲಿ ಘಟಪ್ರಭಾ ಅಂತ ಹಳ್ಳಿಯಿಂದ ಬಂದಿರೋದು. ಓದಿದ್ದು ಸರ್ಕಾರಿ ಕನ್ನಡ ಮೀಡಿಯಂ ಸ್ಕೂಲಲ್ಲಿ. ಅದಾದಮೇಲೆ ನಾನು ನವೋದಯ ಸ್ಕೂಲಲ್ಲಿ 6 to 10th ಓದಿದೆ.
ಆಮೇಲೆ ಇಂಜಿನಿಯರಿಂಗನ್ನು BKIT ಬಾಲ್ಕಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಮಾಡಿದೆ. 1-2 ವರ್ಷ ಒಂದು ಚಿಕ್ಕ ಕಂಪ್ನಿ ಜಟಾಯು ಅಂತ ಅಲ್ಲಿ ವರ್ಕ್ ಮಾಡಿದೆ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರು. ಅದಾದಮೇಲೆ ಮೈಕ್ರೋಸಾಫ್ಟಲ್ಲಿ ಆಲ್ಮೋಸ್ಟ್ ಒಂದು 16 ವರ್ಷ ವರ್ಕ್ ಮಾಡಿದೆ. ನಾನು ಜಾಯ್ನ್ ಆಗಿದ್ದು ಆ್ಯಸ್ ಎ ಡೆವಲಪರು. ನಾನು ಫೈನಲಿ ರಿಸೈನ್ ಮಾಡಿದಾಗ ಐ ವಾಸ್ ಅ ಪ್ರಿನ್ಸಿಪಲ್ ಇಂಜಿನಿಯರಿಂಗ್ ಮ್ಯಾನೇಜರು ಅಲ್ಲಿ ಮೈಕ್ರೋಸಾಫ್ಟಲ್ಲಿ. 2023 ನಾನು ರಿಸೈನ್ ಮಾಡಿ ನನಗೆ ಎಜುಕೇಷನ್ ಸೆಕ್ಟರು ಮತ್ತು ಪೊಲಿಟಿಕ್ಸಲ್ಲಿ ಸ್ವಲ್ಪ ವರ್ಕ್ ಮಾಡೋ ಅಂತ ಒಂದು ಮನಸ್ಸಾಯಿತು. ಒಂದು ಇಂಟ್ರೆಸ್ಟ್ ಡೆವಲಪ್ ಆಯಿತು. ಸಡನ್ ಆಗಲ್ಲ, ಅದು ಹಂತವಾಗಿ ಕ್ರಮೇಣವಾಗಿ ಆಗಿತ್ತು. ಸೊ ಆವಾಗ 2023 ನಾನು ರಿಸೈನ್ ಮಾಡಿ ನಾನು ಮತ್ತು ನನ್ನ ವೈಫು ಮತ್ತು ಕೆಲವೊಂದು ಫ್ರೆಂಡ್ಸ್ ಸೇರಿ ಈ ಅಲ್ಗೋರಿದಮ್ಸ್ 365 ಕಂಪ್ನಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನಾವು ಸ್ಕಿಲ್ಲಿಂಗ್ ಮೇಲೆಲ್ಲ ವರ್ಕ್ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಚರ್ಚೆ ಮಾಡೋಣ. ಅದಲ್ಲದೆ ಇನ್ನೊಂದು ಪ್ಯಾರಲಲ್ ಟ್ರ್ಯಾಕಲ್ಲಿ ಒಂದು ಸ್ವಲ್ಪ ಸೋಷಿಯಲ್ ವರ್ಕು, ಪಬ್ಲಿಕ್ ಹೆಲ್ಪ್ ಆಗೋವಂಥದ್ದು, ಅದು ಒಂದು ಪ್ಯಾರಲಲ್ ಟ್ರ್ಯಾಕ್ ಅಲ್ಲೂ ವರ್ಕ್ ಮಾಡ್ತಾ ಇದ್ದೀನಿ. ಸರ್, ನೀವು ಆಲ್ಮೋಸ್ಟ್ ಕರಿಯರ್ ಮೈಕ್ರೋಸಾಫ್ಟಲ್ಲೇ ಸ್ಪೆಂಡ್ ಮಾಡಿದ್ದಾರೆ ಸರ್. ಸೊ ಕ್ಯಾನ್ ಯು ಟೆಲ್ ಮಿ ಲೈಕ್ ಮೈಕ್ರೋಸಾಫ್ಟಲ್ಲಿ ಕೆಲಸ ಮಾಡೋಂಥ ಅನುಭವ ಹೇಗಿರುತ್ತೆ ಆ್ಯಂಡ್ ಯಾಕೆ ಆಸ್ಪೈರ್ ಮಾಡಬೇಕು ಎನಿ ಸ್ಟೂಡೆಂಟ್ಸ್ ಯಾರಾದರೂ ಕೋಡಿಂಗ್ ಕಲಿತಿರೋರು? ಈ ಸಾಫ್ಟ್ವೇರಲ್ಲಿ 2 ಥರ ಕಂಪ್ನಿಗಳು ಬರುತ್ತೆ. ಒಂದಕ್ಕೆ ಸಾಫ್ಟ್ವೇರ್ ಪ್ರಾಡಕ್ಟ್ ಕಂಪ್ನಿ ಅಂತಾರೆ, ಇನ್ನೊಂದು ಸಾಫ್ಟ್ವೇರ್ ಸರ್ವಿಸಸ್ ಅಂತಾರೆ. ಉದಾಹರಣೆಗೆ ನೀವು ಒಂದು ಮನೆಯನ್ನು ಬಾಡಿಗೆ ಪಡಿತೀರಾ ಅಥವಾ ಒಂದು ಹೋಟೆಲ್ ರೂಮನ್ನು ಬಾಡಿಗೆಯಲ್ಲಿ ತೊಗೋತೀರಲ್ಲ, ಅದು ಒಂಥರ ಸರ್ವಿಸ್ ಥರ. ನೀವೆಲ್ಲ ರೆಂಟ್ ಕಟ್ತಾ ಇರ್ತೀರ. ಆದರೆ ನೀವು ಅದೇ ಮನೆಯನ್ನು ಕೊಂಡ್ಕೊಳ್ತೀರಲ್ಲ, ಅದು ಪ್ರಾಡಕ್ಟ್, ಅದನ್ನು ಬೈ ಮಾಡ್ತಿರ್ತೀರ. ಇನ್ನೊಂದು ಹೊಸ ವಿಧಾನ ಏನು ಬಂದಿದೆ ಅಂದರೆ ಪ್ರಾಡಕ್ಟ್ ಆ್ಯಸ್ ಅ ಸರ್ವಿಸು, ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸು ಮಾಡ್ತಿದ್ದಾರೆ. ಬಟ್ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ, ಒಂದು ಪ್ರಾಡಕ್ಟನ್ನು, ಸಾಫ್ಟ್ವೇರ್ ಪ್ರಾಡಕ್ಟನ್ನು ನೀವು ಆ್ಯಸ್ ಅ ಪ್ರಾಡಕ್ಟಾಗಿ ಸೆಲ್ ಮಾಡಿರಿ, ಆ್ಯಸ್ ಅ ಸರ್ವಿಸಾಗಿ ಸೆಲ್ ಮಾಡಿ, ಅದನ್ನು ತುಂಬ ಸ್ಕೇಲಲ್ಲಿ ಗ್ಲೋಬಲಿ ಸೇಲ್ ಮಾಡಬೇಕು ಅಂದರೆ ಅದರ ಇಂಜಿನಿಯರಿಂಗ್ ಇರ್ಬೋದು, ಅದರ ಡಿಸೈನ್ ಇರ್ಬೋದು, ಅದರ ಬಿಸ್ನೆಸ್ ಮಾಡಲು ವಿಭಿನ್ನವಾಗಿರುತ್ತೆ ಸರ್ವಿಸ್ ಇಂಡಸ್ಟ್ರಿಗಿಂತ. ಹೀಗಾಗಿ ಅಲ್ಲಿರುವಂಥ ಇಂಜಿನಿಯರ್ ಇರ್ಬೋದು, ಅಲ್ಲಿರುವಂಥ ಕಂಪನ್ಸೇಷನ್ಸ್ ಇರ್ಬೋದು, ಸಂಬಳ ಅನ್ರಿ ಅಥವಾ ಸ್ಟಾಕ್ಸು, ಪರ್ಕ್ಸು ಎಲ್ಲನೂ ವಿಧವಾಗಿ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಮತ್ತು ತುಂಬ ಉತ್ತಮವಾಗಿಯೂ ಇರುತ್ತೆ. ಈಗ ಭಾರತದಲ್ಲಿ ಬರೀ ಮೈಕ್ರೋಸಾಫ್ಟ್ ಅಂದರೆ ಬರೀ ಮೈಕ್ರೋಸಾಫ್ಟ್ ಅಷ್ಟೇ ಅಲ್ಲ, ಮೈಕ್ರೋಸಾಫ್ಟ್ ಇರ್ಬೋದು, ಮೆಟಾ ಇರ್ಬೋದು, ಝೋಹೋ ಇರ್ಬೋದು, ಈ ಎಲ್ಲ ಕಂಪ್ನಿಗಳು ಪ್ರಾಡಕ್ಟ್ ಕಂಪ್ನಿ ಅಂತಾರೆ. ಆ ಎಲ್ಲ ಪ್ರಾಡಕ್ಟ್ ಕಂಪ್ನಿಗಳಲ್ಲಿ ತುಂಬ ಹೆಚ್ಚಿಗೆ ಸ್ಯಾಲ್ರಿ ಇರುತ್ತೆ, ಕಂಪನ್ಸೇಷನ್ ಇರುತ್ತೆ. ಆಮೇಲೆ ಒಂದು 100 ಜನರದೊಂದು, ಆ ಥರ ಒಂದು 1000 ಜನರದೊಂದು ಆ ಕಂಪ್ನಿ ಇದೆ ಅಂದರೆ ಮೋರ್ ದೆನ್ 500, 600 ಅಥವಾ 700ವರೆಗೂ ಆ ಕಂಪ್ನಿಗಳಲ್ಲಿ ಡೆವಲಪರ್ಸ್ ಇರ್ತಾರೆ, ಪ್ರೋಗ್ರಾಮರ್ಸ್ ಇರ್ತಾರೆ. ಸಿಂಹಪಾಲು ಏನಂತೀವಲ್ಲ, ಅದು ಡೆವಲಪರ್ಸ್ದೇ ಆಗಿರುತ್ತೆ ಈ ಪ್ರಾಡಕ್ಟ್ ಕಂಪ್ನಿಗಳಲ್ಲಿ. ಓಕೆ ಓಕೆ ಅಲ್ಲಿ ಉದ್ಯೋಗ ಅವಕಾಶ ಅವ್ರಿಗೆ ಜಾಸ್ತಿನೇ ಇರುತ್ತೆ. ಆದರೆ ಅವ್ರಿಗೆಲ್ಲರಿಗೂ ಕೋಡಿಂಗ್ ತುಂಬ ಚೆನ್ನಾಗಿ ಬರಲೇಬೇಕು. ಸೊ ಈ ಒಂದು ಇಂಡಸ್ಟ್ರಿಯಲ್ಲಿ ಭಾರತದಲ್ಲಿ 65 ಲಕ್ಷ ಜನ ಇದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಭಾರತದಲ್ಲಿ. ಓಕೆ ಓಕೆ ಅದರಲ್ಲಿ 99%ಗಿಂತ ಜಾಸ್ತಿ ಜನ ಈಗ ವರ್ಕ್ ಮಾಡೋದು ಸರ್ವಿಸ್ ಇಂಡಸ್ಟ್ರಿಯಲ್ಲಿ. ಪ್ರಾಡಕ್ಟ್ ಇಂಡಸ್ಟ್ರಿ ಈಗ ಬೆಳೀತಾ ಇದೆ ಭಾರತದಲ್ಲಿ. ಲಾಸ್ಟ್ ಒಂದು 10 ವರ್ಷದಿಂದ ಹಂತವಾಗಿ ಬೆಳೀತಾ ಇದೆ. ತುಂಬ ಸ್ಟಾರ್ಟಪ್ಸ್ಗಳು ಬಂದಿರೋದ್ರಿಂದ ಅದ್ರ ಗ್ರೋತು ಜಾಸ್ತಿ ಆಗ್ತಾ ಇದೆ. ಮತ್ತು ವಿದೇಶದಲ್ಲಿರುವಂಥ ತುಂಬ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಭಾರತದಲ್ಲಿ ಅವ್ರ ಸೆಂಟರ್ಗಳನ್ನು ಓಪನ್ ಮಾಡ್ತಾ ಇದ್ದಾರೆ. ಗ್ಲೋಬಲ್ ಡೆವಲಪ್ಮೆಂಟ್ ಸೆಂಟರ್ ಅಂತಾರೆ, ಹೌದು, ಎಸ್, ಆ ರೀತಿ. ಸೊ ಈ ಎಲ್ಲ ಕಂಪ್ನಿಗಳಿಗೆ ನಾವು ಯಾವ ರೀತಿ ನಮ್ಮನ್ನು ರೆಡಿ ಮಾಡ್ಕೋಬೇಕಲ್ಲ, ಆ ಜರ್ನಿ ಬೇರೆ ಆಗಿರುತ್ತೆ ಸ್ವಲ್ಪ. ಅದ್ರ ಬಗ್ಗೆ ನಾವು ಬೇಕಿದ್ರೆ ಚರ್ಚೆ ಮಾಡೋಣ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಈಗ ರೀಸೆಂಟ್ ಬರ್ತಿರೋ ನ್ಯೂಸ್ ಏನಂದರೆ, ಸುಮಾರು ಜನ ಈವನ್ ಮ್ಯಾಂಗ್ ಕಂಪ್ನಿ ಲೈಕ್ ಮೈಕ್ರೋಸಾಫ್ಟ್, ಗೂಗಲ್, ಅಮೆಝಾನ್ ಆಗಲಿ 1000 ಜನ ಎಂಪ್ಲಾಯೀಸ್ನ ಲೇ ಆಫ್ ಮಾಡಿದ್ದಾರೆ, ರೈಟ್? ಬಟ್ ನೀವು ಕೋಡಿಂಗ್ ಕ್ಷೇತ್ರದಲ್ಲಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ಬಂದ್ಬಿಟ್ಟು ನಾ ಇದರಲ್ಲಿ ಒಂದು ರೆವಲ್ಯೂಷನ್ ಮಾಡಬೇಕು, ಇನ್ನೊಂದು ಜನಕ್ಕೆ ಅಪ್ಸ್ಕಿಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ನೀವು ನೋಡೋಕ್ಕೋದ್ರೆ ಒಂದು ಕಡೆ ಲೇ ಆಫ್ ಆಗ್ತಿದೆ, ಇನ್ನೊಂದು ಕಡೆ ನೀವು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊತೀರಾ. ಸೊ ಎಲ್ಲಿ ಅದು ಮ್ಯಾಚ್ ಆಗ್ತದೆ ಈಕ್ವೇಷನ್? ಸೊ ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಭಾರತದಲ್ಲಿ ನಮ್ಮದು ಮೇಜರ್ ಎಕಾನಮಿ ಇದ್ದಿದ್ದು ಅಗ್ರಿಕಲ್ಚರಲ್ ಬೇಸ್ಡ್ ಎಕಾನಮಿ, ಆಯಿತಾ? ಅಲ್ಲಿಂದ ನಾವು ಇಂಡಸ್ಟ್ರಿಯಲೈಸೇಷನ್ನು ತುಂಬ ಸ್ಲೋ ಆಗಿ ಆಗ್ತಾ ಇತ್ತು. ಆಮೇಲೆ 1990s ಇದು ರಿಫಾರ್ಮ್ಸ್ ಆದಮೇಲೆ ಒಂದು ಸ್ವಲ್ಪ ನಾವು ಪಿಕಪ್ ಆಗಿದ್ದೀವಿ ಇಂಡಸ್ಟ್ರಿಯಲೈಸೇಷನಲ್ಲಿ. ಅದಾದಮೇಲೆ 1-2 ರಿಸೆಷನ್ ಮಾತ್ರ ನಾವು ನೋಡಿದ್ದೀವಿ. ಈಗಿರೋ ಎಷ್ಟು ಯಂಗ್ಸ್ಟರ್ಸು ಆ ರಿಸೆಷನ್ಗಳ ಬಗ್ಗೆನೂ ಅವ್ರಿಗೆ ಇನ್ನೂ ಅವ್ರ ಗಮನ ಅಲ್ಲಿ ಹೋಗಿಲ್ಲ. ಬಟ್ ನೀವು ಪಾಶ್ಚಿಮಾತ್ಯ ದೇಶಗಳನ್ನು ನೋಡಿದ್ರೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗಳೆಲ್ಲ ಆಗ್ಬಿಟ್ಟು 100 ವರ್ಷ ಮೇಲಾಯಿತು. ಅಲ್ಲಿ ನೀವೆಲ್ಲ ಆ ಎಕಾನಮಿಯನ್ನು ಅಬ್ಸರ್ವ್ ಮಾಡಿದ್ರೆ ಪ್ರತಿ 8ರಿಂದ 10 ವರ್ಷಕ್ಕೆ ರಿಸೆಷನ್ ಬಂದೇ ಬರುತ್ತೆ. ಓಕೆ, ಎವ್ರಿ 8 to 10 ಇಯರ್ಸಿಗೆ. ಓಕೆ ರೇ ಡ್ಯಾಲಿಯೋ ಅವ್ರದ್ದು ಒಂದು ವಿಡಿಯೋ ಇದೆ ಯೂಟ್ಯೂಬಲ್ಲಿ, ಓಕೆ ಎಕಾನಮಿ ಹೆಂಗೆ ವರ್ಕ್ ಆಗುತ್ತೆ ಅಂತ, ಹೌ ಎಕಾನಮಿ ವರ್ಕ್ಸ್ ಅಂತ. ಓಕೆ, ಆ ವಿಡಿಯೋನ ದಯವಿಟ್ಟು ಎಲ್ಲ ಯಂಗ್ಸ್ಟರ್ಸ್ ಹೇಳ್ತೀನಿ, ಆ ವಿಡಿಯೋನ ದಯವಿಟ್ಟು ನೀವು ನೋಡಿ ಅಂತ. ಖಂಡಿತ ಖಂಡಿತ. ಅಲ್ಲಿ ಅವ್ರು ಏನು ಹೇಳ್ತಾರಂದ್ರೆ, ಪ್ರತಿ 8ರಿಂದ 10 ವರ್ಷಕ್ಕೆ
ರಿಸೆಷನ್ ಬಂದೇ ಬರುತ್ತೆ. ಅದೊಂಥರ ಕಾಲಚಕ್ರ ಇದ್ದಂಗೆ. ರಿಸೆಷನ್ ಬರುತ್ತೆ, ಅದಾದ್ಮೇಲೆ ಮತ್ತೆ ಗ್ರೋತ್ ಫೇಸ್ ಬರುತ್ತೆ ಒಂದು 7-8 ವರ್ಷ, ಮತ್ತೆ ಒಂದು 2-3 ವರ್ಷ ರಿಸೆಷನ್ ಬರುತ್ತೆ, ಮತ್ತೆ ಗ್ರೋತ್ ಫೇಸ್ ಬರುತ್ತೆ. ಇದು ಒಂಥರ ಕಾಲಚಕ್ರದ ಥರ ಇದು ನಡೀತಾನೆ ಇರುತ್ತೆ, ನಿರಂತರವಾಗಿ ನಡೀತಾ ಇದೆ. ಲಾಸ್ಟ್ ಒಂದು 100 ವರ್ಷದಲ್ಲಿ ಬಂದಿದೆ ರಿಸೆಷನ್, 7-8 ಸರಿ ಬಂದಿದೆ, ಒಂದು 2-3 ಸರಿ ತುಂಬ ದೊಡ್ಡದಾಗಿ ಬಂದಿದೆ. ಓಕೆ ಓಕೆ ಇದೊಂದು ಸೈಕಲ್. ಈ ಸೈಕಲ್, ಆ ರಿಸೆಷನ್ ಬಂದಾಗ ಏನಾಗುತ್ತೆ, ಜನ ದುಡ್ಡು ಕಡಿಮೆ ಸ್ಪೆಂಡ್ ಮಾಡ್ತಾರೆ. ಜನ ದುಡ್ಡು ಕಡಿಮೆ ಸ್ಪೆಂಡ್ ಮಾಡಿದ್ದಕ್ಕೆ ಕಂಪನಿಗಳಿಗೆ ಆದಾಯ ಕಡಿಮೆ ಆಗುತ್ತೆ. ಕಂಪನಿಗಳಿಗೆ ಆದಾಯ ಕಡಿಮೆ ಆದಾಗ ಅವ್ರು ಯಾವುದೇ ಹೊಸ ಒಂದು R&D ಇರ್ಬೋದು, ಹೊಸ ಎಕ್ಸ್ಪೆರಿಮೆಂಟ್ಸ್ ಇರ್ಬೋದು, ಅದನ್ನ ಯಾವುದು ಮಾಡೋಕ್ಕೆ ಹೋಗಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ, ಅವ್ರ ಸ್ಟಾಫನ್ನು ಕಡಿಮೆ ಮಾಡ್ತಾರೆ. ಅದಾದಮೇಲೆ ಮತ್ತೆ ಸರ್ಕಾರಗಳು ಎಲ್ಲರೂ ಸೇರಿ ಏನು ಮಾಡ್ತಾರೆ, ರಿಸೆಷನ್ ಫೇಸಿಂದ ಹೊರಗಡೆ ಬರೋಕ್ಕೆ ಜಾಸ್ತಿ ಫೈನಾನ್ಷಿಯಲ್ ಸ್ಟಿಮ್ಯುಲಸ್ಸು, ಲೋನ್ಸು ಎಲ್ಲ ಕೊಡ್ತಾರೆ. ಅದಾದಮೇಲೆ ಒಂದು ಗ್ರೋತ್ ಫೇಸ್ ಮತ್ತೆ ಶುರು ಆಗುತ್ತೆ. ಈ ನಮ್ಮ ಒಂದು ಕ್ಯಾರಿಯರಲ್ಲಿ ಒಂದು 30-35 ವರ್ಷ ಕ್ಯಾರಿಯರ್ ಇರುತ್ತೆ ಅಂದ್ಕೊಂಡ್ರೆ ನಾವು ಒಂದು 3 ರಿಸೆಷನ್ ನಾವು ನೋಡ್ಬೋದು. ಅದನ್ನು ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಓಕೆ ಆಯಿತಾ? ಇದು ಕಾಲಚಕ್ರ ಇದ್ದಂಗೆ ಬಂದೇ ಬರುತ್ತೆ. ಇದು ಒಂದನೇದು. ಎರಡನೇದು, ಈ ಈ ಒಟ್ಟಿಗೆ ಏನಾಗಿದೆ ಅಂದರೆ ಮಲ್ಟಿಪಲ್ ವೇವ್ಸ್ ಬಂದಿದೆ. ಒಂದು ಈ ಕನ್ಸಂಪ್ಷನ್ ಕಡಿಮೆ ಆಗಿರೋದು, ಇದು ರಿಸೆಷನ್ನು. ಕೋವಿಡಿಂದ ಇನ್ನೂ ಹೊರಗಡೆ ಬರ್ತಾ ಇದ್ದೀವಿ. ಕೋವಿಡ್ ಟೈಮಲ್ಲೂ ತುಂಬ ರಿಕ್ರೂಟ್ಮೆಂಟ್ಸ್ ಆಯಿತು ಆ ಟೈಮಲ್ಲಿ. ಅದಾದಮೇಲೆ ಇದು ಜನ್ ಎ ಐ ಬಂದಿರೋದ್ರಿಂದ ಎಷ್ಟೋ ಲೀಡರ್ಸ್ಗೆ ಕನ್ಫ್ಯೂಷನ್ ಇದೆ. ಏನಂತ, ಜನ್ ಎ ಐಯಿಂದನೇ ನಾನು ಜಾಸ್ತಿ ಕೆಲಸ ಮಾಡೋಂಗಿದ್ರೆ ನಾನು ಗ್ರೋತನ್ನು, ಅಂದ್ರೆ ನಾನು ಎಂಪ್ಲಾಯ್ ಹೈರಿಂಗನ್ನು ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡೋಣ ಅನ್ನೋ ಒಂದು ವಿಚಾರ ಇದೆ. ಅದಾದಮೇಲೆ ಗ್ಲೋಬಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇನ್ನೂ ಗ್ರೋತ್ ವಾಪಸ್ ಬರ್ತಾ ಇಲ್ಲ. ಅಂದರೆ ಅವ್ರ ಇನ್ಫ್ಲೇಷನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ಹರಸಾಹಸ ಮಾಡ್ತಾ ಇದ್ದಾರೆ. ಅದಾದಮೇಲೆ ಏನಾಗಿದೆ, ಅವ್ರದ್ದೆಲ್ಲ ಗ್ರೋತ್ ಪ್ರೊಜೆಕ್ಷನ್ಸ್ ಇದೆ ಅಲ್ಲ, ಈಗ ಯುರೋಪ್ ಇರ್ಬೋದು, ಅಮೇರಿಕಾ ಇರ್ಬೋದು, ಅವರೆಲ್ಲ 2-3% ಗ್ರೋತ್ ಬಂದು ನಿಂತ್ಬಿಟ್ಟಿದ್ದಾರೆ. ಆಯಿತಾ? ಸೊ ನಮ್ಮ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಮುಖ್ಯವಾಗಿ ನಮಗೆ ಜಾಸ್ತಿ ವಹಿವಾಟು ಆಗ್ತಾ ಇರೋದು ಹೊರದೇಶಗಳಿಂದ. ಅಲ್ಲಿರೋ ಎಕನಾಮಿ ಸ್ಲೋ ಆಗಿರೋದ್ರಿಂದ ಅದರದ್ದು ಒಂದು ಸ್ವಲ್ಪ ಹೊಡ್ತಾ ಇದ್ದೇ ಇದೆ. ಬಟ್ ಇದೆಲ್ಲ ಮೊಮೆಂಟ್ರಿ. ಇದು ಈ ಎಲ್ಲ ಫೇಸು 2-3 ವರ್ಷ ಇರುತ್ತೆ, ಮತ್ತೆ ವಾಪಸ್ ಗ್ರೋತ್ ಶುರು ಆಗುತ್ತೆ. ಇಂಡಿಯಾದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಏನಾಗ್ತಿದೆ ಅಂದರೆ, ಇತ್ತೀಚೆಗೆ ಇಲ್ಲಿ ಇರುವಂಥ ಸುಮಾರು ಬಿಸ್ನೆಸ್ಸು, ಅವರು ಕಾರು ರೆಂಟಲ್ ಸರ್ವಿಸಲ್ಲಿರ್ಬೋದು, ಗ್ರಾಸರಿ ಡೆಲಿವರಿಯಲ್ಲಿರ್ಬೋದು, ರೆಸ್ಟೋರೆಂಟಲ್ಲಿರ್ಬೋದು, ಕ್ಲಾತ್ಸ್ ಅಥವಾ ಮರ್ಚೆಂಟೈಸಲ್ಲಿರ್ಬೋದು, ಪ್ರತಿಯೊಬ್ಬರು ಸಾಫ್ಟ್ವೇರನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಎಸ್ ಈಗ ನೋಡಿ, ನೀವು ನಿಮ್ಮ ಇಲೆಕ್ಟ್ರಿಸಿಟಿ ಬಿಲ್ ಫೋನಲ್ಲಿ ಕಟ್ತಾ ಇದ್ದೀರಾ, ದುಡ್ಡು ಫೋನಲ್ಲಿ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ, ಶಾಪಿಂಗ್ ಫೋನಲ್ಲಿ ಮಾಡ್ತಾ ಇದ್ದೀರಾ. ಒಬ್ಬ ಸಾಮಾನ್ಯ ನಾಗರಿಕ ಭಾರತದಲ್ಲಿ ಈಗ ಮಿನಿಮಮ್ ಅಂದ್ರೆ ಒಂದು 10-15 ಆ್ಯಪ್ ಆದರೂ ಯೂಸ್ ಮಾಡ್ತಾ ಇದ್ದಾರೆ. ಅದೇ ನಾವು 10-15 ವರ್ಷದ ಹಿಂದೆ ಮೋಸ್ಟ್ಲಿ ನಾವು ಗೂಗಲ್ ಸರ್ಚು ಅಥವಾ ಫೋನು ಅಷ್ಟೇ ಮಾಡ್ತಿದ್ವೇನು ಅಲ್ಲ. ಸೊ ಸಾಫ್ಟ್ವೇರ್ ಪೆನಿಟ್ರೇಷನ್ ಏನಿದೆ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಇದೆ. ಓಕೆ ಇನ್ಫ್ಯಾಕ್ಟ್ ನಂದು ಆದಾಯ ಅಥವಾ ನನ್ನ ವಿಚಾರ ಏನಂದರೆ, ಜನ್ನೆಯ ಬಂದಿರೋದ್ರಿಂದ ನಾವು ಮುಂಚೆ ಕೆಲವೊಂದು ಏರಿಯಾಗಳಿಗೆ ಸಾಫ್ಟ್ವೇರ್ ಬರೆಯೋಕ್ಕಾಗ್ತಾ ಇರಲಿಲ್ಲ. ಆ ಟ್ರೆಡಿಷ್ನಲ್ ಕೋಡಿಂಗಿಂದ ಅದನ್ನು ಸಾಲ್ವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಎಲ್ಲ ಏರಿಯಾಸ್ ಓಪನ್ ಆಗ್ತಾ ಇದೆ. ಈ ಒಂದು ರಿಸೆಷನ್ ಇದೊಂದು ಸ್ಲೋನೆಸ್ ಏನಿದೆ, ಇದು ಮುಗಿದಾದ್ಮೇಲೆ ಇನ್ಫ್ಯಾಕ್ಟ್ ನನಗೇನನ್ಸುತ್ತೆ, ತುಂಬ ಇಂಜಿನಿಯರ್ಗಳ ಅವಶ್ಯಕತೆ ಇದ್ದೇ ಇರುತ್ತೆ. ಯಾಕಂದರೆ ಎಲ್ಲಿ ನಾವು ಸಾಫ್ಟ್ವೇರನ್ನು ಮುಂಚೆ ತೊಗೊಂಡೋಗೋಕ್ಕೆ ಸಾಧ್ಯವಾಗಿಲ್ವೋ ಆ ಎಲ್ಲ ಏರಿಯಾಗಳು ಓಪನ್ ಆಗ್ತಾ ಇದೆ. ಸೊ ಅವಾಗ ನಮ್ಗೆ ಇನ್ನೂ ಜಾಸ್ತಿ ಜನ ಡೆವಲಪರ್ಸ್ ಬೇಕಾಗ್ಬೋದು. ಇದು ಒಂದು. ಎರಡನೇದು, ಈ ಪ್ರಾಡಕ್ಟ್ ಕಂಪ್ನಿಗಳು ಏನಿದೆ, ನೀವು ಹೇಳಿದ್ರಲ್ಲ ಮೈಕ್ರೋಸಾಫ್ಟು, ಅಮೆಝಾನು, ಗೂಗಲ್ಲು, ಈ ಥರ ಪ್ರಾಡಕ್ಟ್ ಕಂಪ್ನಿಗಳು ಭಾರತದಲ್ಲೂ ರೆಡಿ ಆಗಬೇಕು. ಯಾಕಂದರೆ ನಾವು ಇನ್ನೊಂದು ರಾಷ್ಟ್ರದ ಟೆಕ್ನಾಲಜಿ ಮೇಲೆ ತುಂಬಾ ಜಾಸ್ತಿ ಡಿಪೆಂಡ್ ಆದ್ವಿ. ನಾಳೆ ನಮ್ಮದು ಅವ್ರದ್ದು ರಿಲೇಷನ್ ಏನೋ ಹಾಳಾಯಿತು ಅಥವಾ ಏನೋ ಯುದ್ಧನೇ ಶುರು ಆಯಿತು ಅಂದ್ಕೊಳ್ಳಿ, ಅವನು ಅಲ್ಲಿಂದ ಸರ್ವರ್ ಬಂದ್ ಮಾಡಿಬಿಟ್ರೆ, ಹೌದು ಸರ್. ಅಥವಾ ಟ್ರಾಫಿಕ್ ನಮಗೆ ಸರ್ವಿಸ್ ಕೊಡೋದು ಬಂದ್ ಮಾಡಿಬಿಟ್ರೆ. ನಿಜ. ಉದಾಹರಣೆಗೆ ಗೂಗಲ್ ಮತ್ತು ಚೈನಾ ಸರ್ಕಾರದ್ದು ಕಾನ್ಫ್ಲಿಕ್ಟ್ ಆಯಿತು. ಹೌದು. ಚೈನಾದವರು ನನಗೆ ಯೂಸರ್ ಡೇಟಾ ಕೊಡು ಅಂತ ಕೇಳಿದ್ರು, ಇವ್ರು ನಾವು ಕೊಡಲ್ಲ ಅಂದರು. ಹಂಗಿದ್ರೆ ಆಯಿತು, ನೀವು ಬಂದ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಗೂಗಲ್ ಸರ್ಚ್ ಈಗ ಚೈನಾದಲ್ಲಿ ಇಲ್ಲ. ಹೌದು. ಅವ್ರು ಬೈಡು ಅಂತ ಅವ್ರದ್ದೇ ಒಂದು ಸರ್ಚ್ ಇಂಜಿನ್ ಮಾಡ್ಕೊಂಡಿದ್ದಾರೆ. ಇದೇ ರೀತಿ ಯಾವಾಗ ಈ ರಾಷ್ಟ್ರಗಳ ಮಧ್ಯೆ ಇರೋ ರಿಲೇಷನ್ನು ಎಲ್ಲಿ ಹೋಗುತ್ತೆ ಅಂತ ಯಾರೂ ಊಹಿಸೋಕ್ಕಾಗಲ್ಲ. ಮತ್ತು ಆದಷ್ಟು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ದಂಗೆ ನಾವು ಸ್ವಾವಲಂಬಿ ಆಗಬೇಕು ಅಥವಾ ಇಂಡಿಪೆಂಡೆಂಟ್ ಆಗಬೇಕು. ಹಂಗಾಗಬೇಕು ಅಂದರೆ ನಮ್ಮದೇ ಆದಂಥ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸನ್ನು ಬಿಲ್ಡ್ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಈಗ ಝೋಹೋ ಅಂತ ಕಂಪ್ನಿ ಒಂದು ಒಳ್ಳೆ ಮುಂಚೂಣಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಅನ್ಬೋದು. ತುಂಬ ಪ್ರಾಡಕ್ಟ್ಸನ್ನು, ಮೋರ್ ದೆನ್ 40-50 ಪ್ರಾಡಕ್ಟ್ಸ್ ಇದೆ ಅವ್ರದ್ದು. CRM ಇದೆ, ಮೆಸೇಜಿಂಗ್ ಆ್ಯಪ್ಸ್ ಇದೆ, ಮೀಟಿಂಗ್ ಆ್ಯಪ್ಸ್ ಇದೆ, ರಿಮೋಟ್ ಡೆಸ್ಕ್ಟಾಪ್ ಆ್ಯಪ್ಸ್ ಇದೆ. ತುಂಬ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸನ್ನು ಬಿಲ್ಡ್ ಮಾಡಿದ್ದಾರೆ. ಅದೇ ರೀತಿ ಫ್ರೆಶ್ ಡೆಸ್ಕ್ ಅಂತಲೂ ಇದೆ ಇನ್ನೊಂದು. ಹೌದು. ಆಮೇಲೆ
ಈ ನೀವು ಇದ್ರ ಕ್ಷೇತ್ರದಲ್ಲಿ ಬಂದರೆ ರೈಡ್ ಶೇರಿಂಗ್ ಸರ್ವಿಸಸ್ ಎಲ್ಲ ಇದಿದೆ, ಓಲಾ ಇದೆ, ಆಮೇಲೆ ಫುಡ್ ಡೆಲಿವರಿಯಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ ಇದೆ. ಸೊ ಈ ರೀತಿ ಬರ್ತಾ ಇದೆ. ಇನ್ನೂ ಜಾಸ್ತಿ ಸ್ಕೋಪ್ ಇದೆ ಇದರಲ್ಲಿ, ಆ ರೀತಿ ಪ್ರಾಡಕ್ಟ್ಸನ್ನು ಭಾರತದಿಂದ ಬಿಲ್ಡ್ ಮಾಡಿ. ಆಮೇಲೆ ಒಂದು ನಮ್ಮದು ಭಾರತೀಯರ ವಿಶೇಷತೆ ಏನಂದರೆ, ನಾವು ಏನೇ ಬಿಲ್ಡ್ ಮಾಡಿದ್ರು ಅದನ್ನು ಎಕನಾಮಿಕಲ್ ಆಗಿ ಮಾಡಿರ್ತೀವಿ, ಅಫೋರ್ಡಬಲ್ ಆಗಿ ಮಾಡಿರ್ತೀವಿ. ಹೌದು ಸರ್. ಆ ರೀತಿ ಮಾಡಿರೋದ್ರಿಂದ ಈಗ ಯಾವ್ಯಾವ ಡೆವಲಪಿಂಗ್ ನೇಷನ್ಸ್ ಇದೆ ಆಫ್ರಿಕಾ ಕಾಂಟಿನೆಂಟಲ್ಲಿ ಸುಮಾರು ಜನ ಇನ್ನೂ ಭಾರತಗಿಂತನೂ ಹಿಂದೆ ಇದ್ದಾರೆ. ಓಕೆ. ಸೊ ಒಂದು ಸಾಫ್ಟ್ವೇರ್ ಪ್ರಾಡಕ್ಟನ್ನು ಇಂಡಿಯಾದಲ್ಲಿ ತಯಾರು ಮಾಡಿದಾಗ ಅಥವಾ ಅದೇ ಪ್ರಾಡಕ್ಟನ್ನು ಅಮೆರಿಕದಲ್ಲಿ ಮಾಡಿದಾಗ ಕಾಂಪಿಟೇಟಿವ್ನೆಸ್ ನಮ್ಮದು ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಅದನ್ನು ಈ ಪ್ರೈಸ್ ಪಾಯಿಂಟಿಗೆ ರೆಡಿ ಮಾಡಿರ್ತೀವಿ ಡೇ ಒನ್ನಿಂದ. ಓಕೆ. ಸೊ ಅವಾಗ ನಮಗೊಂದು ಅಲ್ಲಿ ಆಫ್ರಿಕಾ ಖಂಡ ಇರ್ಬೋದು ಅಥವಾ ಬೇರೆ ಈ ಥರ ಡೆವಲಪಿಂಗ್ ನೇಷನ್ಸ್ಗೆ ಅದನ್ನು ತಲುಪ್ಸೋಕ್ಕೆ ನಮ್ಮಿಂದ ನಮಗೊಂದು ಅವಕಾಶ ಅಥವಾ ನಮಗೊಂದು ಚಾನ್ಸ್ ತುಂಬ ಚೆನ್ನಾಗಿರುತ್ತೆ ಅಥವಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ಅನ್ಸುತ್ತೆ ನನಗೆ. ಸರ್, ನೀವು ಹಲವಾರು ಸತಿ ನಮ್ಮ ಕಾನ್ವರ್ಸೇಷನಲ್ಲಿ ನೀವು ಜೆನ್ ಎ ಬಗ್ಗೆ ಹೇಳಿದ್ರಿ. ಬಟ್ ಯಾರೋ ಒಬ್ಬ Tier 2 Tier 3 ಸಿಟಿಯಿಂದ ಹಳ್ಳಿಯಿಂದ ನೋಡ್ತಿರೋ ಒಬ್ಬ ಸ್ಟೂಡೆಂಟ್ ಆಗಲಿ, ಯಾರೋ ಆಸ್ಪೈರಿಂಗ್ ಸ್ಟೂಡೆಂಟ್ ಆಗಲಿ, ಜೆನ್ ಎ ಐ ಅಂದರೆ ಏನು ಅಂತ ಒಂದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳೋಕ್ಕಾಗತ್ತಾ ಸರ್? ನಿಮಗೆ ಲೇಮ್ಯಾನ್ ಟರ್ಮಲ್ಲಿ ಹೇಳಬೇಕಂತಂದರೆ, ಸುಮಾರು 1950-60 ಏನು ಕಂಪ್ಯೂಟರ್ಸ್ ಬಂತಲ್ಲ, ಬಂದಾಗ ಬರೀ ಸೈಂಟಿಸ್ಟ್ಗಳು ಉಪಯೋಗಿಸ್ತಾ ಇದ್ರು. ಒಂದೊಂದು ಕಂಪ್ಯೂಟರ್ ಒಂದೊಂದು ಫ್ರಿಜ್ಜು, ವಾಷಿಂಗ್ ಮಷಿನ್ ಅಂತ ಅದಕ್ಕಿಂತ ದೊಡ್ಡದಿರೋದು. ಅದಕ್ಕೆ ಬೈನರಿಯಲ್ಲಿ 1010 ಅಲ್ಲಿ ಇನ್ಪುಟ್ ಕೊಡೋದು, ಕಂಪ್ಯೂಟೇಷನ್ ಮಾಡಿಬಿಟ್ಟು ಅದು ವಾಪಸ್ ಬೈನರಿಯಲ್ಲೇ ಹೇಳೋದು, ಮತ್ತೆ ಇವರು ಅದನ್ನು ಡಿಜಿಟ್ ಕನ್ವರ್ಟ್ ಮಾಡಬೇಕು. ಅಲ್ಲಿಂದ ಶುರು ಆಯಿತು ಕಂಪ್ಯೂಟರ್ ಜರ್ನಿ. ಬಟ್ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಎಲ್ಲ ಸೈಂಟಿಸ್ಟು, ಇಂಜಿನಿಯರ್ಸು ಏನು ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ, ನಾನು ಕಂಪ್ಯೂಟ್ರ್ ಕಲಿಯೋಂಥ ಪರಿಸ್ಥಿತಿ ಬರಬಾರ್ದು, ನಾನು ಕಂಪ್ಯೂಟರ್ ಟ್ರೈನಿಂಗ್ ತಗೋಬಾರ್ದು, ಕಂಪ್ಯೂಟ್ರೇ ನನ್ನನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಒಂದು ಪ್ರಯತ್ನ. ಇದಕ್ಕೇನಂತೀವಿ ನಾವು, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, NLP. ಓಕೆ. ನ್ಯಾಚುರಲ್ ಲ್ಯಾಂಗ್ವೇಜ್ ಅಂದರೆ, ನನಗೆ ಒಂದೇನೋ ಡಾಕ್ಯುಮೆಂಟ್ ಬರಿಬೇಕಪ್ಪ, ಎದ್ರ ಬಗ್ಗೆ, ಸೈಬರ್ ಸೆಕ್ಯೂರಿಟಿ ಅಥವಾ ಒಂದು ಮಾರ್ಕೆಟಿಂಗ್ ಬಗ್ಗೆ ನಾನೊಂದು ಬ್ಲಾಗ್ ಬರಿಬೇಕು. ಮುಂಚೆ ಏನು ಮಾಡ್ತಿದ್ದೆ, ನಾನು ಯೋಚನೆ ಮಾಡಿ ಕಂಪ್ಯೂಟ್ರಲ್ಲಿ ಮೌಸ್ ತೊಗೊಂಡು ಕ್ಲಿಕ್ ಮಾಡಿ ಒಂದು ಡಾಕ್ಯುಮೆಂಟ್ ಓಪನ್ ಮಾಡಿ ಅಲ್ಲಿ ಟೈಪ್ ಮಾಡಿ ಏನೇನೋ ಮಾಡ್ತಾ ಇದ್ವಿ. ನಾನು ಕಂಪ್ಯೂಟರ್ಗೆ ಅರ್ಥ ಆಗೋ ರೀತಿಯಲ್ಲಿ ಮೌಸ್ ಬಟನ್ ಕ್ಲಿಕ್ ಮಾಡೋದಿರ್ಬೋದು, ಟೈಪ್ ಮಾಡೋದಿರೋದು ಮಾಡ್ತಾ ಇದ್ದೆ. ನ್ಯಾಚುರಲ್ ಲ್ಯಾಂಗ್ವೇಜ್ ಅಂದರೆ ಏನು, ನನಗೊಬ್ಬರು ಅಸಿಸ್ಟೆನ್ಸ್ ಇದ್ದಾರೆ, ನಾನು ಅವ್ರಿಗೆ ನನಗೊಂದು ಆನ್ಲೈನ್ ಮಾರ್ಕೆಟಿಂಗ್ ಬಗ್ಗೆ ಒಂದು ಬ್ಲಾಗ್ ಬರಿಬೇಕಾಗಿದೆ, ಅದರಲ್ಲಿ ಇದಿದು ಮಾಹಿತಿ ಇದೆ, ಈ ಥರ ಇರುತ್ತೆ ಅಂತ ಹೇಳು, ಈ ಥರ ಇರುತ್ತೆ ಅಂತ ಹೇಳು, ನೀವು ನಿಮ್ಮ ನ್ಯಾಚುರಲ್ ಭಾಷೆಯಲ್ಲಿ ಲ್ಯಾಂಗ್ವೇಜಲ್ಲಿ ಅದಕ್ಕೆ ಹೇಳಬೇಕು, ಅದನ್ನು ಅರ್ಥ ಮಾಡಿಕೊಂಡು ಆ ಡಾಕ್ಯುಮೆಂಟ್ ಬರೆದು ನಿಮ್ಗೆ ಕೊಡಬೇಕು. ಕಳೆದು 100 ವರ್ಷಗಳಿಂದ ಅನ್ಬೋದು ನೀವು, ಎಲ್ಲ ಎಲ್ಲ ಇಂಜಿನಿಯರು, ಸೈಂಟಿಸ್ಟು ಪ್ರಯತ್ನ ಮಾಡ್ತಿರೋದು ಏನಂದರೆ ಇದನ್ನೇ. ಬಿಕಾಸ್ ಅದನ್ನು ಮಾಡಿದಾಗ ಏನಾಗುತ್ತೆ, ನಿಜ ಅರ್ಥದಲ್ಲಿ ಡೆಮೋಕ್ರಟೈಸೇಷನ್ ಆಫ್ ಟೆಕ್ನಾಲಜಿ ಆಗುತ್ತೆ. ಓಕೆ. ಅಂದರೆ ಕಂಪ್ಯೂಟರ್ ಸೈನ್ಸ್ ಓದಿಲ್ಲ ಅಂದರೂ ಅಥವಾ ಕಂಪ್ಯೂಟರ್ ಟ್ರೈನಿಂಗ್ ತೊಗೊಂಡಿಲ್ಲ ಅಂದರೂ ಸಹಿತ ಒಬ್ಬ ಸಾಮಾನ್ಯ ನಾಗರಿಕನು ಆ ಕಂಪ್ಯೂಟರ್ನನ್ನು ಬಳಸ್ಬೋದು. ಅದೇ ಒಂದು ಪ್ರಯತ್ನ ನಡೀತಾ ಇದೆ. ಸೊ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಂತೀವಿ, ಕೃತಕ ಬುದ್ಧಿಮತ್ತೆ, ಇದರ ಅರ್ಥ ಏನಂದರೆ ಆರ್ಟಿಫಿಷಿಯಲ್ ಆಗಿ ನಾವು ಅದಕ್ಕೆ ಒಂದು ಯೋಚನಾ ಶಕ್ತಿಯನ್ನು ಕೊಟ್ಟಿದ್ದೀವಿ ಅಂತ. ಇದು ನಾನು ಮೈಕ್ರೋಸಾಫ್ಟಲ್ಲಿ ವರ್ಕ್ ಮಾಡುವಾಗ 2007ನೇ ಇಸ್ವಿ ಬಿಂಗಲ್ಲಿ ಯೂಸ್ ಮಾಡಿದ್ದೆ. ಓಕೆ. ಸರ್ಚ್ ಇಂಜಿನಲ್ಲಿ ಇರೋದೇ ಅದು ಪ್ರಾಡಕ್ಟು ಬ್ಯಾಕ್ ಎಂಡಲ್ಲಿ. ಈ ಜೆನ್ ಎ ಐದಲ್ಲಿ ಏನಾಯಿತು ಅಂದರೆ, ಲ್ಯಾಂಗ್ವೇಜ್ ಕೆಪಬಿಲಿಟಿ ತುಂಬ ಅಡ್ವಾನ್ಸ್ ಆಯಿತು. ಲ್ಯಾಂಗ್ವೇಜ್ ಕೆಪಬಿಲಿಟಿ ಅಂದರೆ, ಉದಾಹರಣೆಗೆ ಬರೀ ನಾವು AI ಯೂಸ್ ಮಾಡಿಕೊಂಡು ನಾನೇನು ಹೇಳ್ತಿದ್ದೀನಿ ಅದಕ್ಕೆ ಅರ್ಥ ಮಾಡಿಸೋದಾಗಲಿ ಅಥವಾ ಅದು ನನಗೆ ವಾಪಸ್ ರೆಸ್ಪಾಂಡ್ ಮಾಡೋದಾಗಲಿ, ಅದು ಅಷ್ಟೊಂದು ಸರಿ ಇರ್ತಿರ್ಲಿಲ್ಲ. ನೋಡಿದ್ರೆ ಗೊತ್ತಾಗ್ತಿತ್ತು ಇದು ಸರಿ ಇಲ್ಲ, ಇದರಲ್ಲಿ ಮಿಸ್ಟೇಕ್ಸ್ ಇದೆ, ನಾನು ಹೇಳಿದ್ದು ಅದಕ್ಕೆ ಎಷ್ಟೋ ಸರಿ ಅರ್ಥನೇ ಆಗ್ತಿರ್ಲಿಲ್ಲ, ಅಥವಾ ಅದು ನನಗೆ ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿರ್ಲಿಲ್ಲ, ಈ ಥರ ಸಮಸ್ಯೆಗಳಾಗ್ತಾಯಿತ್ತು. ಸೊ ಹೀಗಾಗಿ ಈ ಒಂದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಕೆಪಾಸಿಟಿ ಮೊದಲು ಇರುವಂಥ AI ಅಲ್ಲಿ ಇರ್ತಿರ್ಲಿಲ್ಲ. ಅದಾದಮೇಲೆ ಅದರಲ್ಲಿ ಆಗಿರುವಂಥ ರಿಸರ್ಚು ಡೆವಲಪ್ಮೆಂಟ್ಸ್ಗಳಿಂದ ನಮಗೆ ಜೆನ್ AI ಅಂತ AIದೇ ಒಂದು ಅಡ್ವಾನ್ಸ್ಡ್ ಪ್ರಾಡಕ್ಟ್ ಇದು. ಅಲ್ಲಿ ಏನಂದರೆ ತುಂಬ ಅದ್ಭುತವಾಗಿ ನಾವು ನಂಬಕ್ಕೆ ಸಾಧ್ಯ, ಅದನ್ನು ಫಸ್ಟ್ ಟೈಮ್ ನೋಡಿದಾಗ ಮ್ಯಾಜಿಕ್ ಅನಿಸೋ ರೀತಿ. ನಾವು ಫಸ್ಟ್ ಟೈಮ್ ಜೆನ್ AI ಟ್ರೈ ಮಾಡಿದಾಗ ಇಟ್ ಆಲ್ಮೋಸ್ಟ್ ಲುಕ್ ಒಂಥರ ಮ್ಯಾಜಿಕ್ ಥರ ಅನಿಸ್ಬಿಡ್ತು ನನಗೆ. ಅಷ್ಟು ಈಸಿಯಾಗಿ, ಅಷ್ಟು ಆ್ಯಕ್ಯುರೇಟಾಗಿ ನಾನು ಮಾತಾಡ್ತಿರೋದನ್ನು ಅರ್ಥ ಮಾಡ್ಕೊಳ್ತಾ ಇದೆ, ಮತ್ತು ಅದು ನನಗೆ ಬೇಕಾದ ಶೈಲಿಯಲ್ಲಿ ವಾಪಸ್ಸು ನನಗೆ ಉತ್ತರ ಕೊಡ್ತಾ ಇದೆ. ಆ ರೀತಿ ಒಂದು ಬ್ರೇಕ್ ಥ್ರೂ ಸಿಕ್ತು. ಒಂದು ಲೇಮ್ಯಾನ್ಗೆ ಹೇಳೋದು ಏನಂದರೆ, ಜೆನ್ AI ಕಂಪ್ಯೂಟರು ಮನುಷ್ಯರ ಹತ್ರ ಬಂದಿದೆ, ಆ ಥರ ನಮ್ಮ ಹತ್ರ ಬಂದಿದೆ. ನಮ್ಮ ಭಾಷೆ, ನಮ್ಮ ಮಾತು, ನಾವು ಹೇಳೋದನ್ನು ನಮ್ಮ ಭಾಷೆಯಲ್ಲೇ ಅರ್ಥ ಮಾಡ್ಕೊತ ಒಂದು ಸಾಮರ್ಥ್ಯ ಅದಕ್ಕೆ ಬಂದಿದೆ.
ನಮಗೆ ಅರ್ಥ ಆಗೋ ರೀತಿ ರೆಸ್ಪಾಂಡ್ ಮಾಡುವಂಥ ಸಾಮರ್ಥ್ಯನೂ ಅದಕ್ಕೆ ಬಂದಿದೆ. ಆ ಒಂದು ಮಹತ್ತರವಾದಂಥ ಒಂದು ಬ್ರೇಕ್ ಥ್ರೂ ಸಿಕ್ಕಿದೆ ಈಗ. ಓಕೆ ಸರ್, ಈಗ ಮಾರ್ಕೆಟಲ್ಲಿ ಒಂದು ಮಿತ್ ಇದೆ, ಏನಂದರೆ AI ವಿಲ್ ರಿಪ್ಲೇಸ್ ಕೋಡರ್ಸ್. ಏನಕ್ಕಂದರೆ ಈಗ ಸುಮಾರು ಜನ HTML ಕೋಡ್ ಬರೀಬೇಕು. ನಾನು ChatGPT ಹೋಗಿ ಹೇಳ್ತೀನಿ ಪ್ಲೀಸ್ ರೈಟ್ ಮೀ HTML ಕೋಡ್ ಅಂದ್ಬಿಟ್ಟು ಬರೆಯುತ್ತೆ. ಸೇಮ್ ವಿತ್ ಕ್ಲಾಡ್ ಆಗಲಿ, ಪರ್ಪ್ಲೆಕ್ಸಿಟಿ ಆಗಲಿ, ಯಾವುದಾದ್ರು LLM ಮಾಡೆಲ್ಸ್ ಇದೆ ಅದೇ ಕೋಡ್ ಬರೆಯುತ್ತೆ. ಸೊ ಸುಮಾರು ಜನ ಮಿತ್ ಅಂದರೆ ಮಾರ್ಕೆಟಲ್ಲಿ, ಓಕೆ ನೆಕ್ಸ್ಟ್ ನಾವು ಕೋಡಿಂಗ್ ಕಲ್ತ್ರೆ ಯಾಕೆ ಕಲಿಬೇಕು ಕೋಡಿಂಗು, ಏನೋ ChatGPT ಆಗಲಿ LLMs ಯಾವ ಮಾಡೆಲ್ಸ್ ಇದೆ ಅದೇ ಮಾಡುತ್ತೆ, ನಾವು ಕೋಡಿಂಗ್ ಕಲಿಯೋ ಅವಶ್ಯಕತೆ ಇಲ್ಲ ಅಂತ. ಬಟ್ ನಾನು ಅವ್ರಿಗೆ ಹೇಳಿದೆ, ಈವನ್ ದೋ ಐ ಆಮ್ ನಾಟ್ ಫ್ರಮ್ ಕೋಡಿಂಗ್ ಬ್ಯಾಕ್ಗ್ರೌಂಡ್, ಹೇಳಿದೆ ಕೋಡ್ ಟು ಸಮ್ ಎಕ್ಸ್ಟೆಂಟ್ ವಿ ಕ್ಯಾನ್ ಡೂ ಇಟ್, ಬಟ್ ಅದರಲ್ಲಿ ಕಸ್ಟಮೈಸೇಷನ್ ಮಾಡಬೇಕಾಗತ್ತೆ, ಟೆಸ್ಟಿಂಗ್ ಮಾಡಬೇಕಾಗತ್ತೆ, ಡಿಬಗ್ಗಿಂಗ್ ಅಂತ ನಾವೇನು ಟೆಕ್ನಿಕಲ್ ವರ್ಕ್ ಇರ್ತೀವಿ, ಪ್ರೊಡಕ್ಷನ್ ಮಾಡಬೇಕಾಗತ್ತೆ, ಆಮೇಲೆ ಅದಕ್ಕೆ ಬ್ಯಾಕ್ ಎಂಡಲ್ಲಿ ಯಾವ ಥರ ಡೇಟಾ ಸ್ಟ್ರಕ್ಚರ್ ನೀವು ಮಾಡಬೇಕಾಗತ್ತೆ, ಎಲ್ಲನೂ ಮಾಡೋಕ್ಕಾಗೋದಿಲ್ಲ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ರೈಟ್? ಸೊ ಈ ಒಂದು ಮಿತ್ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೀವು ಹೇಳಿರೋದು ಕರೆಕ್ಟ್ ಆಗಿದೆ. ಈ ಸಿಂಪಲ್ ವೆಬ್ ಪೇಜಸ್ಗಳನ್ನು ಏನು ಮಾಡ್ತಿದ್ರಲ್ಲ ಅದೆಲ್ಲ ಆಟೋಮೇಟ್ ಆಗಿಬಿಡುತ್ತೆ. ಮುಂಚೆ ಏನಾಯಿತು ಅಂದರೆ ಸುಮಾರು ಜನ ಈ HTML, CSS, ವರ್ಡ್ ಪ್ರೆಸ್ಸು ಈ ಥರ ಕಲ್ತ್ಬಿಟ್ಟು ಚಿಕ್ಕ ಚಿಕ್ಕ ಬಿಸ್ನೆಸ್ಗಳಿಗೆ ವೆಬ್ಸೈಟ್ಗಳನ್ನು ಮಾಡಿಕೊಡ್ತಾ ಇದ್ರು. ಅದಕ್ಕೆ ಅವ್ರಿಗೆ ಏನು ಒಂದು 10,000 ರೂಪಾಯಿ 20,000 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ಈಗ ಜೆನ್ಎ ಪ್ರಾಡಕ್ಟ್ಗಳು ಹೆಂಗೆ ಬಂದಿದೆ ಅಂದರೆ, ನೀವು ಅದಕ್ಕೆ ನಿಮ್ಮ ಕಂಪ್ನಿ ಬಗ್ಗೆ ಮಾಹಿತಿ ಕೊಟ್ಟು ಅದಕ್ಕೆ ಫೋಟೋಸ್ಗಳನ್ನು ಕೊಟ್ಬಿಟ್ರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ರಿಯಾಕ್ಟಲ್ಲಿ ವೆಬ್ಸೈಟ್ಗಳನ್ನು ಮಾಡಿಕೊಡ್ತಾ ಇದೆ. ಅದು ಕೆಲಸಗಳೆಲ್ಲ ರೀಪ್ಲೇಸ್ ಆಗುತ್ತೆ. ಆದರೆ ಯಾವುದು ರೀಪ್ಲೇಸ್ ಆಗಲ್ಲ ಅಂದರೆ, ಉದಾಹರಣೆಗೆ ಈಗ ವಾಟ್ಸ್ಯಾಪ್ ಒಂದು ಮೆಸೇಜಿಂಗ್ ಅಪ್ಲಿಕೇಶನ್. ಹೌದು ಸರ್. ನಾವು ಜೆನ್ಎಗೆ ಹೋಗ್ಬಿಟ್ಟು ನನಗೊಂದು ವಾಟ್ಸ್ಯಾಪ್ ಮೆಸೇಜಿಂಗ್ ಅಪ್ಲಿಕೇಶನ್ ಮಾಡಿಕೊಡಿ ಅಂತ ಕೇಳಿ ನೋಡೋಣ, ಮಾಡಿಕೊಡುತ್ತಾ ಅಂತ? ಹಾಂ, ಈಗ ಉದಾಹರಣೆಗೆ ಝೋಹೋ ಅವ್ರು ಮಾಡಿದಾರಲ್ಲ ಮೆಸೇಜಿಂಗ್ ಆ್ಯಪ್ ಅರಾಟೆ ಅಂತ, ಅದನ್ನು ಮಾಡಿಕೊಡಿ ಅಂತ ಹೇಳಿ ನೋಡೋಣ. ಈ ಥರ ಪ್ರಾಡಕ್ಟ್ಸ್ ಇರುತ್ತಲ್ಲ, ಅಥವಾ ಮೈಕ್ರೋಸಾಫ್ಟ್ ವರ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟು, ಒಂದೊಂದು ಪ್ರಾಡಕ್ಟಲ್ಲೂ 10 ಲಕ್ಷ 15 ಲಕ್ಷ 20 ಲಕ್ಷ ಲೈನ್ಸ್ ಆಫ್ ಕೋಡ್ ಇರುತ್ತೆ, ಆಯಿತಾ? ಅದರಲ್ಲಿ ತುಂಬ ಲೇಯರ್ಸ್ ಇರುತ್ತೆ, ತುಂಬ ಕೆಪಾಬಿಲಿಟೀಸ್ ಇರುತ್ತೆ. ಅದ್ರ ಕಾಂಪ್ಲೆಕ್ಸಿಟಿ ಎಷ್ಟಿರುತ್ತೆ ಅಂದರೆ, ಈ ಜೆನ್ಎ ಪ್ರಾಡಕ್ಟು ಅದನ್ನು ಅಟ್ ಪ್ರೆಸೆಂಟ್ ಆದರೂ ಅಟ್ಲೀಸ್ಟ್ ಮಾಡೋಕ್ಕಾಗಲ್ಲ, ಅಟ್ ಪ್ರೆಸೆಂಟ್ ಮಾಡೋಕ್ಕಾಗಲ್ಲ, ಓಕೆ. ಆಯಿತಾ? ಇನ್ನೊಂದು ಏನಾಗುತ್ತಂದರೆ, ಈ ಥರ ಪ್ರಾಡಕ್ಟ್ ಕಂಪ್ನಿಗಳದ್ದು ಎಷ್ಟೋ ಈ ಪ್ರಾಡಕ್ಟ್ಸ್ ಇರುತ್ತಲ್ಲ, ಆ ಸೋರ್ಸ್ ಕೋಡು ಪ್ರೈವೇಟ್ ಆಗಿರುತ್ತೆ, ಅವ್ರ ಕಂಪ್ನಿಯ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆಗಿರುತ್ತೆ, IPS. IP. ಈ ಜೆನ್ಎ ಪ್ರಾಡಕ್ಟ್ಗಳನ್ನು ಟ್ರೈನಿಂಗ್ ಏನು ಮಾಡಿದಾರಲ್ಲ, ಆ ಟ್ರೈನಿಂಗ್ ಆಗಿರೋದು ಯಾವ ಸೋರ್ಸ್ ಕೋಡು ಪಬ್ಲಿಕಲ್ಲಿ ಇದೆಯಲ್ಲ, ಪಬ್ಲಿಕ್ ಲೈಬ್ರರಿ. ಈಗ ನೋಡಿ, ಪಬ್ಲಿಕ್ ಲೈಬ್ರರಿ, ಪ್ರೈವೇಟ್ ಲೈಬ್ರರಿ. ಪಬ್ಲಿಕ್ ಲೈಬ್ರರಿ ಅಂದರೆ ಆ ಬುಕ್ ಎಲ್ಲರಿಗೂ ಆಕ್ಸೆಸಿಬಲ್. ಅದೇ ರೀತಿ ಗಿಟ್ಹಬ್ ಅಂತ ಓಪನ್ ಸೋರ್ಸ್ ಪ್ಲ್ಯಾಟ್ಫಾರ್ಮ್ ಇರುತ್ತಲ್ಲ, ಅಲ್ಲಿ ಸುಮಾರು ಪ್ರಾಜೆಕ್ಟ್ಸು, ಸುಮಾರು ಕೋಡು ಪಬ್ಲಿಕ್ ಆಗಿದೆ. ಆ ಪಬ್ಲಿಕಲ್ಲಿ ಅವೈಲೇಬಲ್ ಇರೋ ಕೋಡಿಂದ ಅದನ್ನು ಟ್ರೈನ್ ಮಾಡಿದ್ದಾರೆ. ಸೊ ಅದು ಎದರಿಂದ ಟ್ರೈನ್ ಮಾಡಿದ್ದಾರೆ ಅದಕ್ಕೆ ಅಷ್ಟು ಮಾತ್ರ ಗೊತ್ತಿರುತ್ತೆ. ಈಗ ಉದಾಹರಣೆಗೆ ಒಂದು ಮಗು ಇದೆ, ನೀವು ಅದಕ್ಕೆ ಮಗುಗೆ ನೀವು ಚೈಲ್ಡ್ಹುಡ್ಡಿಂದ ಬರೀ ಕನ್ನಡದಲ್ಲೇ ಮಾತಾಡಿದೆ, ನೀವು ಅದ್ರ ಜೊತೆ ಕನ್ನಡದಲ್ಲೇ ಇಂಟ್ರ್ಯಾಕ್ಟ್ ಮಾಡಿದ್ದೀರಾ, ಅದಕ್ಕೆ ಕನ್ನಡ ಮೀಡಿಯಮೇ ಓದಿದರೆ ಅದಕ್ಕೆ ಬೇರೆ ಭಾಷೆ ಬರೋಕ್ಕೆ ಹೆಂಗೆ ಸಾಧ್ಯ? ಏನು ಟ್ರೈನಿಂಗ್ ಕೊಟ್ಟಿದ್ದೀವಿ ಆ ಮಗುಗೆ, ಆ ಮಗು ಅದೇ ಭಾಷೆಯಲ್ಲಿ ಮಾತಾಡುತ್ತೆ. AI ಸಹಿತ ಹಾಗೆ. ಆ AI ನಾವು ಏನು ಟ್ರೈನಿಂಗ್ ಕೊಟ್ಟಿರ್ತೀವಿ ಅದನ್ನು ಮಾತ್ರ ಅದು ಹೇಳಕ್ಕೆ ಸಾಧ್ಯ. ಅದಕ್ಕೆ ಟ್ರೈನಿಂಗ್ ಕೊಟ್ಟಿರಲಿಲ್ಲ ಅಂದರೆ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ, ಓಕೆ. ಆಯಿತಾ? ಎರಡನೇದು, ಅದು ಏನು ಪವರ್ ತೊಗೊಳುತ್ತೆ ಅಥವಾ ಕಂಪ್ಯೂಟೇಷನಲ್ ಎನರ್ಜಿ ತೊಗೊಳುತ್ತಲ್ಲ, ಅದು ಎಕ್ಸ್ಪೆನ್ಸಿವ್ ಇದೆ. ChatGPT ಒಂದು ವರ್ಷದ ಲೈಸೆನ್ಸ್ಗೆ 20,000 ಇದೆ. ಹೌದು ಸರ್. ನಂಬರ್ ಆಫ್ ಕ್ರೆಡಿಟ್ಸು ಫಿಕ್ಸ್ಡ್ ಇದೆ, ಫಿಕ್ಸ್ಡ್. ಹೌದು, ಎಸ್. ಟೋಕನ್ಸ್ ಅಂತಾರೆ, ಅದು ಹೌದು. ಫಿಕ್ಸ್ಡ್ ಇದೆ. ಸೊ ನೀವು ಅಷ್ಟೊಂದು ದೊಡ್ಡ ದೊಡ್ಡ ಪ್ರಾಡಕ್ಟ್ಗಳನ್ನು ಅದರಲ್ಲಿ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇನ್ನೊಂದು ಏನಂದರೆ, ಒಂದು ಪ್ರಾಡಕ್ಟ್ ಮಾಡಬೇಕು ಅಂದರೆ ಆ ಕೋಡ್ ಬರಿತೀವಲ್ಲ ಕುಂತು, ಆ ಕೋಡ್ ಬರೆಯೋದು ಮೋಸ್ಟ್ಲಿ ಒಂದು 20 ಅಥವಾ 30%, 20 to 30% ಆಫ್ ದ ಟೈಮ್ ಈಸ್ ಓನ್ಲಿ ಸ್ಪೆಂಟ್ ಇನ್ ರೈಟಿಂಗ್ ಕೋಡು. ಓಕೆ. ಇನ್ನು 50, 60, 70% ಕೆಲಸ ಬೇರೆದೇ ಇದೆ. ಕಸ್ಟಮರ್ ಜೊತೆ ಮಾಡಬೇಕು, ಕಾಂಪಿಟೇಟರ್ ಅನಲೈಸಿಸ್ ಮಾಡಬೇಕು, ರಿಸರ್ಚ್ ಮಾಡಬೇಕು, ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಏನು ನೋಡಬೇಕು, ಬಿಸ್ನೆಸ್ ಮಾಡೆಲ್ ನೋಡಬೇಕು, ಆಮೇಲೆ UX ಡಿಸೈನರ್ ಜೊತೆ ಅದರ UI ಡಿಸೈನ್ಸ್ ಮಾಡಬೇಕು, ಆರ್ಕಿಟೆಕ್ಟ್ ಜೊತೆ ಹಿಡ್ಕೊಂಡು ಅದರ ಸಿಸ್ಟಮ್ ಆರ್ಕಿಟೆಕ್ಚರ್ ಮಾಡಬೇಕು, ಬ್ಯಾಕ್ ಎಂಡಲ್ಲಿ ಏನು ಹೋಗುತ್ತೆ, ಮಿಡಲ್ ಟಿಯರಲ್ಲಿ ಏನು ಹೋಗುತ್ತೆ, ಫ್ರಂಟ್ ಎಂಡಲ್ಲಿ ಏನು ಹೋಗುತ್ತೆ ಅಂತ ಆ ಥರ ಡಿಸೈನ್ ಮಾಡಬೇಕು. ಅದಾದಮೇಲೆ ಆ ಕೊಟ್ಟಿರೋ ವರ್ಕನ್ನು ಡಿವೈಡ್ ಮಾಡಿ ಬೇರೆ ಬೇರೆ ಟೀಮ್ಗೆ ಅದು ವರ್ಕ್ ಮಾಡಬೇಕು, ಅದನ್ನು ಟೆಸ್ಟ್ ಮಾಡಬೇಕು, ಬಗ್ಸ್ ಫಿಕ್ಸ್ ಮಾಡಬೇಕು, ಪ್ರೊಡಕ್ಷನ್ಗೆ ಡಿಪ್ಲಾಯ್ ಮಾಡಬೇಕು, ಅಲ್ಲಿ ಅದನ್ನು ಸೆಕ್ಯೂರ್ ಆಗಿ ಅಟ್ಯಾಕ್ ಆಗದೆ ಇರೋ ಥರ ಸೈಬರ್ ಸೆಕ್ಯೂರಿಟಿ ಮಾಡಬೇಕು. ಅದಾದಮೇಲೆ ಅದರದ್ದು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡಬೇಕು, ಆನ್ಲೈನ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡಬೇಕು. ಸೊ ಒಂದು ಪ್ರಾಡಕ್ಟ್ನ ತಂದು ಲಾಂಚ್ ಮಾಡಬೇಕು ಅಂದರೆ 100 ಅವರ್ ಅಂದ್ಕೊಂಡ್ರೆ 60-70 ಅವರು ಕೋಡಿಂಗ್ ಬಿಟ್ಟು ಬೇರೆ ಕೆಲಸ ಇದೆ. ಬೇರೆ ಕೆಲಸ ಇದೆ. ಓಕೆ. ಸೊ ತುಂಬ ಕಾಂಪ್ಲೆಕ್ಸಿಟಿ ಇದೆ. ಬರೀ ಏನಂದರೆ ಸಾಫ್ಟ್ವೇರ್ ಎಲ್ಲನೂ ಮಾಡೋಕ್ಕಾಗೋದಿಲ್ಲ. ಟು ಸಮ್ ಎಕ್ಸ್ಟೆಂಟ್ ಡೆಲಿವರಿ ಟೈಮ್ ಕಡಿಮೆ ಮಾಡ್ಬೋದು ಅಷ್ಟೇ.
ಕರೆಕ್ಟ್. ಪ್ರೊಡಕ್ಟಿವಿಟಿಗೆ ಏನಾಗುತ್ತೆ, ಪ್ರೊಡಕ್ಟಿವಿಟಿಗೆ ಏನಂದ್ರೆ ಒಂದು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರು ಅವ್ರು ಮುಂಚೆ ಎಷ್ಟು ಕೆಲಸ ಮಾಡ್ತಿದ್ರು ಅದನ್ನ ಡಬಲ್ ಸ್ಪೀಡಲ್ಲಿ ಮಾಡ್ಬೋದು. ಹಂಗಂದ ತಕ್ಷಣ ಏನಂತಾರೆ, ಹಂಗಿದ್ರೆ ಸರ್ ಈಗ ಅವ್ರ ಟೀಮಲ್ಲಿರೋ ಇಬ್ರು ಸೀನಿಯರ್ ಇದ್ರೆ ಒಬ್ಬರನ್ನ ತೆಗೆದ್ಬಿಡ್ತಾರ ಅಂತ. ಮಾಡ್ಬೋದು, ಮಾಡದೇ ಇರ್ಬೋದು. ಯಾಕಂದ್ರೆ ಅವಾಗ ಕಂಪ್ನಿ ಏನನ್ನತ್ತೆ, ನನ್ನ ಹತ್ರ ಇಬ್ರಿದಾರಲ್ಲ, ನಾನು ಇನ್ನೂ ಜಾಸ್ತಿ ಫೀಚರ್ಸ್ ಮಾಡೋಣ, ಇಲ್ಲ ಇನ್ನೊಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡೋಣ, ನನ್ನ ಬಿಸ್ನೆಸ್ ಗ್ರೋ ಮಾಡೋಣ, ಅಥವಾ ಮುಂಚೆ ಯಾವುದು ನನಗೆ ಪ್ರೋಗ್ರಾಮ್ ಮಾಡಕ್ ಆಗ್ತಾ ಇರ್ಲಿಲ್ವೋ ಆ ಫೀಚರ್ಗಳನ್ನ ಡೆವಲಪ್ ಮಾಡೋಣ ಅಂತಾನು ಆಗ್ಬೋದು. ಸರ್ ಈಗ ನೋಡ್ತಿರೋ ಆಡಿಯನ್ಸಲ್ಲಿ 2 ಥರ ಕ್ಯಾಟಗರಿ ಇದೆ ಸರ್. ಒಂದು ಫ್ರೆಷರ್ಸು, ಇನ್ನೊಂದು ಎಕ್ಸ್ಪೀರಿಯನ್ಸ್ ಪೀಪಲು. ಓಕೆನಾ ಸರ್? ಫ್ರೆಷರ್ಸ್ ಯಾವ ಥರ ಕಲಿಬೇಕು ಇವತ್ತಿನ ಕೋಡಿಂಗ್, ಅಂದರೆ ಇವತ್ತಿನ ಏನು ಡಿಮ್ಯಾಂಡ್ ಇದೆ ಮಾರ್ಕೆಟು, ಅವ್ರು ಯಾವ ಥರ ಕಲಿಬೇಕು, ಆ್ಯಂಡ್ ಎಕ್ಸ್ಪೀರಿಯನ್ಸ್ ಪೀಪಲ್ ಯಾವ ಥರ ಕಲಿಬೇಕು. ಸೊ ಲೆಟ್ ಸ್ಟಾರ್ಟ್ ವಿತ್ ಫ್ರೆಷರ್ಸಿಂದ ಸ್ಟಾರ್ಟ್ ಮಾಡೋಣ ಸರ್. ಸೊ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಡೌಟ್ ತುಂಬಾ ಜನರಿಗೆ ತಲೆಯಲ್ಲಿದೆ ಈಗ. ಫ್ರೆಷರ್ಸಿಗೆ ಕೋಡಿಂಗ್ ಯಾವ ರೀತಿ ಕಲಿಬೇಕು ಅನ್ನೋಗಿಂತ ಮುಂಚೆ ಒಂದು ಎಕ್ಸಾಂಪಲ್ ಇದೆ, ಅದು ನಾನು ಸುಮಾರು ಕಡೆ ಹೇಳಿದ್ದೀನಿ ಆಲ್ರೆಡಿ. ಐ ವಾಂಟ್ ಟು ರಿಪೀಟ್ ಇಟ್ ಅಗೇನ್. ಈ ಮೆಡಿಕಲ್ ಅಥವಾ ಹಾಸ್ಪಿಟಲ್ ಅಲ್ಲಿ ಹೋದ್ರೆ ಈಗ ರೋಬೋಟಿಕ್ ಸರ್ಜರಿ ಅಂತ ಬಂದಿದೆ. ರೋಬೋಟಿಕ್ ಸರ್ಜರಿ ಅಂದ್ರೆ ಏನು? ರೋಬೋಟ್ಗಳೇ ಬಂದ್ಬಿಟ್ಟು ಬಾಡಿ ಕಟ್ ಮಾಡಿ ಸರ್ಜರಿ ಮಾಡಲ್ಲ. ಒಬ್ಬ ಟ್ರೈನ್ಡ್ ಸರ್ಜನ್ ಇರ್ತಾರೆ. ಆ ಸರ್ಜನ್ ಆ ರೋಬೋಟ್ ಅನ್ನ ಬಳಸ್ಕೊಂಡು ಸರ್ಜರಿ ಮಾಡ್ತಾರೆ. ಯಾಕೆ ಅದನ್ನ ಆ ಥರ ಮಾಡ್ತಿದ್ದಾರೆ? ಯಾಕಂದ್ರೆ ನಮ್ಮ ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಸರ್ಜನ್ಗಳ ಕೊರತೆ ಇದೆ, ಸ್ಕಿಲ್ಡ್ ಸರ್ಜನ್ದು. ಹೀಗಾಗಿ ಅವರು ತುಂಬಾ ಲಾಂಗ್ ಅವರ್ಸ್ ವರ್ಕ್ ಮಾಡ್ತಾ ಇದ್ರು. 10 ಅವರ್ಸು, 12 ಅವರ್ಸ್, 15 ಅವರ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ರು. ಅದರಿಂದ ಅವ್ರಿಗೆ ಫಿಸಿಕಲ್ ಸ್ಟ್ರೈನ್ ಆಗ್ತಿತ್ತು, ಮೆಂಟಲ್ ಸ್ಟ್ರೈನ್ ಆಗ್ತಾ ಇತ್ತು. ಈ ರೋಬೋಟ್ಗಳು ಬಂದಿರೋದ್ರಿಂದ ಅವ್ರಿಗೆ ಆದ ಸ್ಟ್ರೈನ್ ಕಡಿಮೆ ಆಗುತ್ತೆ, ಅದು ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇದೆ. ಇವ್ರು ಅದನ್ನ ಆಪರೇಟ್ ಮಾಡ್ತಾರೆ. ಆಯ್ತಾ? ಉದಾಹರಣೆಗೆ ಆ ಸರ್ಜರಿ ಮಾಡುವಾಗ, ಉದಾಹರಣೆಗೆ ಲೆಟ್ಸೆ ಆ ಮಷಿನ್ ಕೆಟ್ಟೋಯ್ತು, ಅವಾಗ ಆ ಸರ್ಜನ್ಗೆ ಆ ಸರ್ಜರಿಯನ್ನ ಕಂಪ್ಲೀಟ್ ಮಾಡಿ ಬಾಡಿಯನ್ನ ವಾಪಸ್ ಹೊಲಿಯುವಷ್ಟು ಸ್ಕಿಲ್ ಇರಲೇಬೇಕು. ಹೌದು. ಕರೆಕ್ಟಾ? ಆಮೇಲೆ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಯಾವತ್ತು ನಾವು ಈ ಲೆವೆಲ್ಗೆ ಹೋಗಲ್ಲ. ಏನಂದ್ರೆ ಪೇಷಂಟ್ ಅನ್ನ ಆಪರೇಷನ್ ಥಿಯೇಟರ್ ಅಲ್ಲಿ ಹಾಕ್ಬಿಟ್ಟು ಒಂದು 4 ರೋಬೋಟ್ ಇಟ್ಬಿಟ್ಟು ಆಯ್ತು ಸರ್ಜರಿ ಮಾಡಿ ಅಂತ, ಆ ಲೆವೆಲ್ಗೆ ಏನು ಆಟೋಮೇಷನ್ ಹೋಗುತ್ತೋ ಅಂತ ಡೌಟ್ ಇದೆ ನನಗೆ. ಆಯ್ತಾ? ಸೊ ಹಾಗಿದ್ರೆ ನಮ್ಗೀಗ ರೋಬೋಟಿಕ್ ಸರ್ಜನ್ ಅನ್ನ ರೆಡಿ ಮಾಡಬೇಕು. ಅವರು ಸರ್ಜನ್ ಆಗ್ದೇನೆ ಡೈರೆಕ್ಟ್ ಆಗಿ ನಾವು ರೋಬೋಟಿಕ್ ಸರ್ಜನ್ ಮಾಡ್ಬೋದು ಅವ್ರನ್ನ? ಸಾಧ್ಯ ಇಲ್ಲ. ಫಸ್ಟ್ ಸರ್ಜನ್ ಆಗಬೇಕು. ಅದಾದ್ಮೇಲೆ ರೋಬೋಟ್ ಅನ್ನ ಯೂಸ್ ಮಾಡಿ ಹಿಂಗ್ ಮಾಡ್ಬೇಕು ಅಂತ ಒಂದು ಅಡಿಷನಲ್ ಟ್ರೈನಿಂಗ್ ಆಗಬೇಕು. ಇದೇ ಎಕ್ಸಾಕ್ಟ್ಲಿ ಸೇಮ್ ಥಿಂಗ್. ನೀವು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಫಸ್ಟ್. ಅದಾದ್ಮೇಲೆ ಜನ್ನೆಯೇ ಬಳಸ್ಬಿಟ್ಟು ಹೆಂಗೆ ನೀವು ಇನ್ನೂ ವೇಗವಾಗಿ, ಇನ್ನೂ ಅಕ್ಯುರೇಟ್ ಆಗಿ ಕೆಲಸ ಮಾಡ್ಬೋದು ಅಂತ ನಾವು ಅವ್ರಿಗೆ ಒಂದು ಅಡಿಷನಲ್ ಟ್ರೈನಿಂಗ್ ಕೊಡ್ಬೋದು. ಸೊ ನನಗೆ ಫ್ರೆಷರ್ಸಿಗೆ ನಾನು ಏನು ಹೇಳ್ತೀನಿ ಅಂದರೆ, ಈಗ ಯಾರು ಓದ್ತಾ ಇದ್ದಾರೆ ಅಥವಾ ಯಾರು ರೀಸೆಂಟಾಗಿ ಗ್ರ್ಯಾಜುಯೇಟ್ ಆಗಿದ್ದಾರೆ, ಫಸ್ಟು ನೀವು ಒಂದು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಅದರ ಅರ್ಥ ಏನು? ನಿಮಗೆ ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸ್ ಬರ್ತಿರಬೇಕು, ಆಪ್ರೇಟಿಂಗ್ ಸಿಸ್ಟಮು, ನೆಟ್ವರ್ಕಿಂಗು, ಕಂಪೈಲರ್ಸು, ಇಂಟರ್ಪ್ರಿಟರ್ಸು, ಇದ್ರ ಎಲ್ಲದರ ಮೇಲೆ ಒಂದು ಒಳ್ಳೆ ಹಿಡಿತಾ ಇರಬೇಕು. ಕೋಡಿಂಗ್ ಅಂಕರು ತುಂಬ ಚೆನ್ನಾಗಿ ಬರಬೇಕು. ಎಲ್ಲ ಡೇಟಾ ಸ್ಟ್ರಕ್ಚರ್ಸ್ ಯೂಸ್ ಮಾಡಿಕೊಂಡು ನೀಟಾಗಿ ಹೆಂಗೆ ಕೋಡ್ ಬರಿಬೇಕು ಅಂತ ಗೊತ್ತಿರಬೇಕು. ಒಂದು 2-3 ಪ್ರಾಜೆಕ್ಟು ಸ್ವಂತ ಮಾಡಿರಬೇಕು, ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿರಬಾರ್ದು. ಪ್ರಾಜೆಕ್ಟ್ ಚಿಕ್ಕದಾದರೂ ಪರವಾಗಿಲ್ಲ, ಸ್ವಂತ ಮಾಡಿರಬೇಕು. ಅವ್ರಿಗೆ ಇರೋ ಲ್ಯಾಬ್ ಪ್ರೋಗ್ರಾಮ್ಗಳು ಅದನ್ನೆಲ್ಲ ಸ್ವಂತ ಬರೆಯೋಕ್ಕೆ ಬರಬೇಕು, ಬೈಹಾಟ್ ಮಾಡಿದೆ. ಈಗ ಎಷ್ಟೋ ಜನ ಲ್ಯಾಬ್ ಪ್ರೋಗ್ರಾಮ್ಗಳನ್ನು ಮೆಮೊರೈಸ್ ಮಾಡಿರ್ತಾರೆ, ಕಂಠಪಾಠ ಮಾಡಿರ್ತಾರೆ. ಆ ರೀತಿ ಆಗಬಾರ್ದು. ಇದೆಲ್ಲ ಮಾಡಿದಾಗ ಅವ್ರು ಏನಾಗ್ತಾರೆ? ಒಂದು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾರೆ. ಅದಾದಮೇಲೆ ಜೆನ್ನೆಯ ಪ್ರಾಡಕ್ಟ್ಸ್ಗಳನ್ನು ಬಳಸ್ಕೊಂಡು ಇನ್ನೂ ವೇಗವಾಗಿ, ಇನ್ನೂ ಫಾಸ್ಟಾಗಿ ಯಾವ ರೀತಿ ಅವ್ರ ಪ್ರಾಡಕ್ಟ್ಗಳನ್ನು ಬಿಲ್ಡ್ ಮಾಡ್ಬೋದು, ಅದನ್ನು ಕಲಿಬೇಕಾಗತ್ತೆ. ಸೊ ದಿಸ್ ಈಸ್ ದ ಅಡ್ವೈಸ್ ಐ ಹ್ಯಾವ್ ಫಾರ್ ಫ್ರೆಷರ್ಸ್. ಎಕ್ಸ್ಪೀರಿಯನ್ಸ್ ಇರೋರಿಗೆ ಆಲ್ರೆಡಿ ಅವ್ರಿಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬರ್ತಾ ಇದೆ. ಹೌದು. ಆಲ್ರೆಡಿ ಅವ್ರು ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲೂ 2 ಥರ ಜನ ಇದ್ದಾರೆ. ಕೋಡಿಂಗ್ ರೋಲಲ್ಲಿ ಇರೋರು ಇದ್ದಾರೆ, ಇನ್ನು ಮ್ಯಾನುವಲ್ ರೋಲಲ್ಲಿ ಇರೋರು ಇದ್ದಾರೆ. ಮ್ಯಾನುವಲ್ ಟೆಸ್ಟಿಂಗು, ಇನ್ನೂ ಇದೆ ಸರ್. ಮ್ಯಾನುವಲ್ ಕ್ಯೂವಿಂಗ್ ಇದೆ. ಈಗ Okay. ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂದ್ರೆ ಎಲ್ಲರೂ ಕೋಡ್ ಬರೀತಾರೆ ಅಂತಲ್ಲ. ಓಕೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ಲಿ ತುಂಬಾ ರೋಲ್ಸ್ ಇದೆ. ಹ್ಮ್. ಕೋಡ್ ಬರಿದೇ ಇರೋ ರೋಲ್ಸು ಆಲ್ಮೋಸ್ಟ್ ಒಂದು 30-40% ಇದೆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ. ಕೋಡ್ ಆಮೇಲೆ ವೇರೀಸ್ ಫ್ರಮ್ ಇಂಡಸ್ಟ್ರಿ. ಈಗ ಕೆಲವೊಂದು ಕಂಪನಿಗಳಲ್ಲಿ ಕೋಡ್ ಬರೆಯೋರು 70% ಇದ್ದಾರೆ, ಇನ್ನು ಕೆಲವೊಂದರಲ್ಲಿ ಕೋಡ್ ಬರೆಯೋರು 45% ಜನ ಇದ್ದಾರೆ. ಸೊ ಟೆಕ್ನಿಕಲ್ ಸಪೋರ್ಟು, ಡಾಕ್ಯುಮೆಂಟೇಷನ್ನು, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ನು, ಡೇಟಾ ಲೇಬ್ಲಿಂಗು, ಮ್ಯಾನ್ಯುವಲ್ ಟೆಸ್ಟಿಂಗು, ಈ ರೀತಿ ಬೇರೆ ಬೇರೆ ರೋಲ್ಸ್ ಇದೆ. ಈಗ ಕೆಲವೊಬ್ರು ಏನು ಮಾಡ್ಬೋದು, ನಾನು ನಾನ್ ಕೋಡಿಂಗ್ ರೋಲಲ್ಲಿ ಇದ್ದೀನಿ, ನಾನು ಕೋಡಿಂಗ್ ರೋಲ್ಗೆ ಹೋಗಬೇಕು ಅಂತ ಅಸ್ಪೈರ್ ಮಾಡೋರು ಇರ್ಬೋದು, ಅದು ಒಂದು ಕ್ಯಾಟಗರಿ. ಇನ್ನು ಕೆಲವೊಬ್ರು ಆಲ್ರೆಡಿ ಕೋಡಿಂಗ್ ರೋಲಲ್ಲಿ ಇದ್ದಾರೆ, ಬಟ್ ದೇ ವಾಂಟ್ ಟು ಗ್ರೋ ಇನ್ ದೇರ್ ಕ್ಯಾರಿಯರ್. ಸೊ ಅವ್ರು ಎಲ್ಲರಿಗೂ ಏನಂದ್ರೆ, ಈಗೇನು ಇವೆಲ್ಲ ಟೂಲ್ಸ್ ಬಂದಿದೆ, ಇದನ್ನ ಅವರು ಕಂಟಿನ್ಯೂಸ್ ಆಗಿ ಕಲಿತಾ ಇರಬೇಕಾಗತ್ತೆ. ಅದನ್ನ ತಾವು ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಹೆಂಗೆ ಯೂಸ್ ಮಾಡಿಕೊಂಡು ಅವ್ರ ಪ್ರೊಡಕ್ಟಿವಿಟಿಯನ್ನ
ಜಾಸ್ತಿ ಮಾಡಬೇಕು ಅಂತ ನೋಡಲೇಬೇಕಾಗತ್ತೆ. ದೇರ್ ಇಸ್ ಸಂಬಡಿ ಹೂ ಸೆಡ್, ಐ ಡೋಂಟ್ ರಿಮೆಂಬರ್ ಹೂ ಇಟ್ ಇಸ್, ದೇ ಸೆಡ್ AI will not replace people from the jobs, but people who learn AI will replace the other people from their jobs if they don't learn ಅಂತ, something like this. ಓಕೆ ಸೊ ಅದನ್ನ ನಾವು ಈ ಟೆಕ್ನಾಲಜಿಯನ್ನ ಕಲೀಲೇಬೇಕಾಗತ್ತೆ. ಯಾಕಂದ್ರೆ ಪ್ರೊಡಕ್ಟಿವಿಟಿ ಗೇನು ಬರೀ ಏನು 5-10% ಗೇನ್ ಆಗ್ತಾ ಇಲ್ಲ, ಪ್ರೊಡಕ್ಟಿವಿಟಿ ಗೇನ್ ಆಲ್ಮೋಸ್ಟ್ ಡಬಲ್ ಟ್ರಿಪಲ್ ಆಗ್ತಾ ಇದೆ, ಓಕೆ ವಿಚ್ ಇಸ್ ಹ್ಯೂಜ್ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ. ಸೊ ಬೇರೆ ಮಾರ್ಗ ಏನಿಲ್ಲ, ಅದನ್ನ ನಾವು ಕಲೀಲೇಬೇಕಾಗತ್ತೆ ಆ್ಯಂಡ್ ಅಪ್ಗ್ರೇಡ್ ಆಗಲೇಬೇಕಾಗತ್ತೆ. ಓಕೆ ಓಕೆ ಸರ್, ನಾವು ಆಗಲೇ ಝೋಹೋ ಬಗ್ಗೆ ಮಾತಾಡ್ತಿದ್ವಿ, ರೈಟ್? ಸೊ ಝೋಹೋ ರೀಸೆಂಟ್ಲಾಗಿ ವಾಟ್ಸಪ್ ರೈವಲ್ ಅಂದ್ಬಿಟ್ಟು RRT ಅಂತ ಒಂದು ಬಿಟ್ಟರು, ಆ್ಯಂಡ್ ಓಲಾ ಬ್ರೌಸರ್ ಅಂತ ಒಂದು ಬಿಟ್ಟಿದ್ರು ಅಗೇನ್ಸ್ಟ್ ಕ್ರೋಮು. ಬಟ್ ನೀವು ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ಒಂದು ವೇವ್ ಇತ್ತು ಅಡಾಪ್ಷನಿಗೆ, ರೈಟ್? ಬಟ್ ಈಗ ಅಷ್ಟು ಅಡಾಪ್ಷನ್ ಆಗ್ತಿಲ್ಲ. ಸೊ ನನಗನ್ಸುತ್ತೆ ಯಾವುದೇ ಒಂದು ಸ್ಯಾಸ್ ಪ್ರಾಡಕ್ಟ್ ಆಗಲಿ ಇಂಡಿಯಾಯಿಂದ ಡೆವಲಪ್ ಆಗಿರೋದು ಜನ ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಬಟ್ ಅದೇನಾದರೂ ವೆಸ್ಟರ್ನ್ ಕಂಟ್ರೀಸಿಂದ US ಇಂದ ಯುರೋಪಿಂದ ಬಂದರೆ ಜನ ಅದನ್ನ ಬೇಗ ಅಡಾಪ್ಟ್ ಮಾಡ್ಕೊಬಿಡ್ತಾರೆ. ಐ ಡೋಂಟ್ ಫಾರ್ ವಾಟ್ ರೀಸನ್ ಇಟ್ ಹ್ಯಾಪನ್ಸ್, ನನಗೂ ಇವತ್ತಿಗೂ ಆನ್ಸರ್ ಸಿಕ್ಕಿಲ್ಲ ಏನಕ್ಕೆ ಅಂತ. ಸೊ ಎಲ್ಲೋ ನಂಗೆ ಅನ್ಸುತ್ತೆ ನ್ಯಾಷನಲಿಸಮ್ ಇನ್ ಟೆಕ್ನಾಲಜಿ ಅನ್ನೋದು ನಮ್ಮ ಬೇಸ್ ಎಜುಕೇಷನ್ ಸ್ಟಾರ್ಟ್ ಆಗಬೇಕಾ, ಇಲ್ಲ ನಮ್ಮ ಇಂಡಿಯನ್ಸ್ಗಾಗಲಿ ಟೆಕ್ನಾಲಜಿ ಮೇಲೆ ಅಷ್ಟು ನ್ಯಾಷನಲಿಸಮ್ ಇಲ್ವಾ ಸರ್? ಆ ರೀತಿ ಹೇಳೋದು ತಪ್ಪಾಗುತ್ತೆ. ಏನ್ ಗೊತ್ತಾ, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಲಾಟ್ ಡಿಪೆಂಡ್ಸ್ ಆಲ್ಸೋ ಆನ್ ದ ಪ್ರಾಡಕ್ಟ್, ಆಯ್ತಾ? ಸೆಕೆಂಡ್ ಏನಂದ್ರೆ ಸೈಕಲ್ ಇಫೆಕ್ಟ್ ಅಥವಾ ಯು ಕ್ಯಾನ್ ಸೇ ದಟ್ ಸೋಷಿಯಲ್ ಇಫೆಕ್ಟ್. ಈಗ ಉದಾಹರಣೆಗೆ, ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ವಾಟ್ಸ್ಆ್ಯಪ್ ಯೂಸ್ ಮಾಡ್ತಿದ್ದಾರೆ, ನೀವು ಒಂದಿಬ್ರು ಜನ ಮಾತ್ರ RRT ಯೂಸ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಆಯ್ತಾ? ಸೊ ನೀವು ಅವ್ರಿಗೆ ಮೆಸೇಜ್ ಮಾಡಬೇಕಾದಾಗ ಮತ್ತೆ ನೀವು ವಾಟ್ಸ್ಆ್ಯಪ್ ಓಪನ್ ಮಾಡಲೇಬೇಕಾಗತ್ತೆ. ಇದು ನೆಟ್ವರ್ಕ್ ಇಫೆಕ್ಟ್. ನೆಟ್ವರ್ಕ್, ಹೌದು. ಈಗ ಅವ್ರಿಗೆ ಅದು ಫಸ್ಟ್ ಮೂವರ್ ಅಡ್ವಾಂಟೇಜ್ ಇದ್ದೇ ಇದೆ. ಈಗ ಭಾರತದಲ್ಲಿ ಇನ್ನೊಂದು ಮೆಸೇಜಿಂಗ್ ಆ್ಯಪ್ ಇತ್ತು, ಹೈಕ್ ಮೆಸೆಂಜರ್, ತುಂಬಾ ಪಿಕಪ್ ಆಯ್ತಾ ಇದು. ಇನ್ಫ್ಯಾಕ್ಟ್ ಅದು ಇಷ್ಟು ವೈರಲ್ ಆಗ್ಬಿಡ್ತು ಅಂದ್ರೆ, ಅದ್ರ ಟ್ರಾಫಿಕ್ ಅಥವಾ ಲೋಡ್ ಇಷ್ಟೊಂದು ಜಾಸ್ತಿ ಆಗ್ಬಿಡ್ತು ಅಂದ್ರೆ ಆ ಬ್ಯಾಕ್ ಎಂಡ್ ಅದನ್ನ ಅವಾಗ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. RRT ಏನ್ ಆ್ಯಪ್ ಇದೆ, ಇದು ಆಕ್ಚುಲಿ ಈಗ ಬಂದಿಲ್ಲ, ಇದು ಬಂದ್ ಮಾರ್ಕೆಟಲ್ಲಿ 2-3 ವರ್ಷ ಆಯ್ತು. ಹೌದೌದು, ಅವ್ರು ಬಿಲ್ಡ್ ಮಾಡ್ತಾ ಇದ್ದಾರೆ. ಆಮೇಲೆ ಈ ತರ ಆ್ಯಪ್ ಇದೆಯಲ್ಲ, ಅದನ್ನ ಬಿಲ್ಡ್ ಮಾಡಕ್ ಏನು ಇಂಜಿನಿಯರಿಂಗ್ ಯೂಸ್ ಆಗುತ್ತಲ್ಲ, ತುಂಬಾ ಕಾಂಪ್ಲೆಕ್ಸ್ ಇದೆ. ಹೌದು. ಉದಾಹರಣೆಗೆ ವಾಟ್ಸ್ಆ್ಯಪ್ ಅವರು ಒಂದು 8-10 ವರ್ಷ ತಗೊಂಡಿದ್ದಾರೆ ಅದನ್ನ ಬರೀ ಮೆಸೇಜಿಂಗ್ ಇಂಪ್ಲಿಮೆಂಟ್ ಮಾಡಕ್ಕೆ. ಓಕೆ, ಒಂದು 23 ಜನರ ಟೀಮ್ ಇತ್ತು, 10 ವರ್ಷ ಬರೀ ಮೆಸೇಜಿಂಗು, ಟೆಕ್ಸ್ಟ್ ಮೆಸೇಜಿಂಗ್ ಪಾಯಿಂಟ್ 1 to ಪಾಯಿಂಟ್ A to ಪಾಯಿಂಟ್ B ಕಳ್ಸಕ್ಕೆ. ಯಾಕಂದ್ರೆ ಅದನ್ನ ಅವರು ಫ್ರೀ ಆಗಿಟ್ಟಿದ್ರು. ಫ್ರೀ ಆಗಿಟ್ಟಾಗ ಪ್ರತಿಯೊಂದು ಸಿಂಗಲ್ ಬೈಟ್ ಆಫ್ ಡೇಟಾ ಹೆಂಗ್ ಆಪ್ಟಿಮೈಸ್ ಮಾಡ್ಬೋದು, ನೆಟ್ವರ್ಕ್ ಕಾಲ್ಸ್ಗಳನ್ನ ಹೆಂಗ್ ಆಪ್ಟಿಮೈಸ್ ಮಾಡ್ಬೋದು, ಕಡಿಮೆ ನೆಟ್ವರ್ಕ್ ಬಳಸಿ ಹೆಂಗ್ ಮಾಡ್ಬೋದು, ಬ್ಯಾಕ್ ಎಂಡ್ ಸರ್ವರ್ ಅಲ್ಲಿ ಕಡಿಮೆ ಇಲೆಕ್ಟ್ರಿಸಿಟಿ, ಕಡಿಮೆ ಪವರು, ಕಡಿಮೆ ಪ್ರಾಸೆಸಿಂಗ್ ಯೂಸ್ ಮಾಡಿ ಅದನ್ನ ಹೆಂಗ್ ರನ್ ಮಾಡ್ಬೋದು, ಒಂದೊಂದು ಪ್ರಾಸೆಸಿಂಗ್ ಸೈಕಲ್ಲು, ಒಂದೊಂದು ಬೈಟ್ ಆಫ್ ಮೆಮೊರಿಯನ್ನು ಆಪ್ಟಿಮೈಸ್ ಮಾಡಿ 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 ಏನು ಮಾಡಿದ್ರು, ಅದನ್ನ ತುಂಬ ಎಫಿಷಿಯೆಂಟಾಗಿ ಮಾಡಿದ್ರು, ಮತ್ತೆ ರಿಲಯಬಲ್ ಆಗಿ ಮಾಡಿದ್ರು 10 ವರ್ಷಗಳ ಕಾಲ. ಅದಾದಮೇಲೆ ಮೆಟಾ ಅವರು ಅದನ್ನು ಅಕ್ವೈರ್ ಮಾಡಿಕೊಂಡು, ಅದಾದಮೇಲೆ ಅದಕ್ಕೆ ಫಂಡಿಂಗ್ ಸಿಕ್ಕು, ಮತ್ತೆ ಫೀಚರ್ಸ್ ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ಆ ರೀತಿ ಒಂದು ಪ್ರಾಡಕ್ಟ್ ಬಿಲ್ಡ್ ಮಾಡಬೇಕು ಅಂದರೆ ಅದು ಒಂದು 10 year ಜರ್ನಿ. ಈ ವಾಟ್ಸ್ಆ್ಯಪ್ ಕಾಂಪಿಟೇಟಿವ್ ಆ್ಯಪನ್ನು ನೀವು ಮಾಡಬೇಕು ಅಂದರೆ ಒಂದು 20-30 ಜನ ಡೆವಲಪರ್ಸ್ ಇದ್ರೂ ಸಹಿತ ಒಂದು 10 ವರ್ಷದ ಪ್ರಯಾಣ ಅದು. ಅಷ್ಟೊಂದು ಕಾಂಪ್ಲೆಕ್ಸ್ ಆಗಿರುತ್ತೆ ಅದು. ನಮಗೇನು ಅನ್ಸುತ್ತೆ, ಏನು ಬಿಡು, ಒಂದು 4 ವಿಂಡೋ ಇದೆ, ಇಲ್ಲಿಂದ ಮೆಸೇಜ್ ಹೊಡೆದ್ಬಿಟ್ಟು ಅಲ್ಲಿ ಹೋಗ್ತೀನಿ ಅಂತ. ಸಾಫ್ಟ್ವೇರ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಯಾವುದೇ ಒಂದು ಸಾಫ್ಟ್ವೇರನ್ನು ಬರೀ ಒಂದು 1000 ಜನ ಅಥವಾ 10,000 ಜನರಿಗೆ ಮಾಡಿದಾಗ ತುಂಬ ಈಸಿಯಾಗಿ ಒಂದೇ ತಿಂಗಳಲ್ಲಿ ಮಾಡಿ ಬಿಸಾಕ್ಬೋದು. ಬಟ್ ಅದನ್ನೇ ನೀವು 1 ಕೋಟಿ ಜನ ಯೂಸ್ ಮಾಡೋಕ್ಕೆ ರೆಡಿ ಮಾಡಬೇಕು ಅಂದರೆ ತುಂಬ ಅದರ ಕಾಂಪ್ಲೆಕ್ಸಿಟಿ. ನಿಮ್ಗೆ ಉದಾಹರಣೆಗೆ, ನೀವೊಂದು 1000 ಜನರಿಗೆ ಏನಾದರೂ ಅದನ್ನು ರೆಡಿ ಮಾಡ್ತಾ ಇದ್ರೆ ಒಂದು ಸೈಕಲ್ ರೆಡಿ ಮಾಡ್ದಂಗೆ. ಅದನ್ನೇ ನೀವು 1 ಕೋಟಿ ಜನರಿಗೆ ಯೂಸ್ ಮಾಡೋ ಥರ ಮಾಡಬೇಕು ಅಂದರೆ ಒಂದು ಫೈಟರ್ ಪ್ಲೇನ್ ಮಾಡ್ದಂಗೆ. ಅಷ್ಟೊಂದು ವ್ಯತ್ಯಾಸ ಇರುತ್ತೆ ಕಾಂಪ್ಲೆಕ್ಸಿಟಿಯಲ್ಲಿ. ಓಕೆ, ಆ ಸಾಫ್ಟ್ವೇರ್ ಡೆವಲಪ್ಮೆಂಟು, ಅದರ ಆರ್ಕಿಟೆಕ್ಚರು, ಅದರ ಸ್ಕೇಲ್ ಕಾಂಪ್ಲೆಕ್ಸಿಟಿ ಇರುತ್ತಲ್ಲ, ಅಷ್ಟು ವ್ಯತ್ಯಾಸ ಆಗುತ್ತೆ. ಒಂದು ಸೈಕಲ್ಗೂ ಮತ್ತು ಒಂದು ಏರೋಪ್ಲೇನ್ಗಿರೋ ಇಂಜಿನಿಯರಿಂಗ್ ಏನು ವ್ಯತ್ಯಾಸ ಇರುತ್ತೋ ಅಷ್ಟೊಂದು ಡಿಫ್ರೆನ್ಸ್ ಇರುತ್ತೆ. ಹೀಗಾಗಿ ಭಾರತದಲ್ಲಿ ಈ ಥರ ಪ್ರಾಡಕ್ಟ್ಸ್ ಬರಬೇಕು, ಅದಕ್ಕೆ R&Dಗೆ ತುಂಬ ದುಡ್ಡು ಖರ್ಚಾಗುತ್ತೆ. ಭಾರತದಲ್ಲಿ ಅದನ್ನು ಮಾಡುವಂಥ ಸಾಮರ್ಥ್ಯ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಹೌದು, ಕರೆಕ್ಟ್ ಸರ್. ಸಾಮರ್ಥ್ಯ ಇದೆ, ಬಟ್ ಅದಕ್ಕೆ $billions R&D ಕಾಸ್ಟ್ ಬೇಕಾಗುತ್ತೆ. ಸೊ ಈಗ ಯಾವ ಕಂಪ್ನಿಯವರು ಅಷ್ಟೊಂದು R&D ಹಣ ಅದರಲ್ಲಿ ಹಾಕಿಬಿಟ್ಟು ಇನ್ವೆಸ್ಟ್ ಮಾಡಿ 5-10 ವರ್ಷ ಶ್ರಮ ಹಾಕಿ ಅದನ್ನು ಇನ್ವೆಸ್ಟ್ ಮಾಡಿ ಸಪೋರ್ಟ್ ಮಾಡಿ ಅದನ್ನು ಸಕ್ಸಸ್ಫುಲ್ ಮಾಡುವಂಥ ಅವ್ರ ಹತ್ರ ಆ ಬಂಡವಾಳ ಇದೆನಾ, ಆ ಥರ ಕೆಪಾಸಿಟಿ ಇದೆನಾ, ಇದು ಒಂದಾಗುತ್ತೆ. ಎರಡನೇದು, ಮುಖ್ಯವಾಗಿ ಈಗ ನೀವು ಚೈನಾ ಅಥವಾ ರಷ್ಯಾ, ಹೌದು ಸರ್, ಜರ್ಮನಿ, ಈ ರಾಷ್ಟ್ರಗಳಲ್ಲಿ ನ್ಯಾಷನಲಿಸಮ್ ತುಂಬ ಸ್ಟ್ರಾಂಗ್ ಆಗಿದೆ. ತುಂಬ, ಎಸ್, ಟ್ರೂ.
ಅವರಲ್ಲಿ ಆ ಗೋರ್ಮೆಂಟು ಏನು ಮಾಡುತ್ತೆ, ಆ ನ್ಯಾಷನಲಿಸಮನ್ನು ಪುಷ್ ಮಾಡ್ತಾರೆ ಜಾಸ್ತಿ. ನಮ್ಮದು, ನಮ್ಮ ಭಾಷೆ, ನಮ್ಮ ರಾಷ್ಟ್ರ, ನಮ್ಮ ಪ್ರಾಡಕ್ಟು ಅಂತ. ಸೆಕೆಂಡ್ ವರ್ಲ್ಡ್ ವಾರಲ್ಲಿ ನ್ಯಾಷನಲಿಸಮನ್ನು ಬಳಸ್ಬಿಟ್ಟು ಏನು ಅದೊಂದು ದೊಡ್ಡ ಯುದ್ಧ ಆಯಿತು, ಅದರಿಂದ ಮಿಲಿಯನ್ಸ್ ಆಫ್ ಜನ ಸತ್ತೋದ್ರಲ್ಲ, ಆ ಮೊಮೆಂಟಲ್ಲಿ ಕೆಲವೊಬ್ಬರೆಲ್ಲ ಈ ನ್ಯಾಷನಲಿಸಮ್ ತುಂಬ ಇರಬಾರ್ದು ಅಂತ ಅಂದ್ಕೊಂಡ್ರು. ಹೀಗಾಗಿ ಅದೊಂದು ಒಂದು 20-30 ವರ್ಷ ಅಥವಾ ಒಂದು 3-4 ಡೆಕೇಡಲ್ಲಿ ಜನ ನ್ಯಾಷನಲಿಸಮ್ ಅಂದರೆ ಭಯ ಬೀಳೋರು. ಈ ನ್ಯಾಷನಲಿಸಮ್ ಜಾಸ್ತಿ ಆಗ್ಬಿಟ್ರೆ ಇವರು ಮುಂದೆ ನೆಕ್ಸ್ಟ್ ನಾವೇ ಶ್ರೇಷ್ಠರು ಎಲ್ಲರಿಗಿಂತ ಅಂತ ಹೇಳ್ಬಿಟ್ಟು ಯುದ್ಧ ಶುರು ಮಾಡಿಬಿಡ್ತಾರೆ ಅಂತ. ಬಟ್ ಅದನ್ನು ತುಂಬ ಬಿಡಕ್ಕೂ ಹೋಗಬಾರ್ದು. ನ್ಯಾಷನಲಿಸಮ್ ಅನ್ನೋದು ಒಂದು ರೈಟ್ ಬ್ಯಾಲೆನ್ಸಲ್ಲಿದ್ದರೆ ಆ ರಾಷ್ಟ್ರಕ್ಕೂ ಒಳ್ಳೇದಾಗುತ್ತೆ, ಜಗತ್ತಿಗೂ ಒಳ್ಳೇದಾಗುತ್ತೆ. ಆ ಒಂದು ಹೆಲ್ದಿ ಕಾಂಪಿಟೇಷನ್ ಇರಲೇಬೇಕು ರಾಷ್ಟ್ರಗಳ ಮಧ್ಯೆ. ಆ ಥರ ಇದ್ದಾಗಲೇ ಏನಾಗುತ್ತೆ, ನಮ್ಮ ಸಿವಿಲೈಸೇಷನ್ ಮುಂದೆ ಹೋಗುತ್ತೆ. ಸೊ ಐ ವುಡ್ ಸೇ ದಟ್ ಇಫ್ ಗುಡ್ ಪ್ರಾಡಕ್ಟ್ಸ್ ಕಮ್ ಔಟ್ ಆಫ್ ಇಂಡಿಯಾ ಅಲ್ಲ, ಐ ಡೋಂಟ್ ಥಿಂಕ್ ಇಂಡಿಯನ್ಸ್ ವಿಲ್ ಹ್ಯಾವ್ ಎನಿ ರಿಸರ್ವೇಷನ್ಸ್ ಅಗೇನ್ಸ್ಟ್ ಇಟ್. ದೇ ವಿಲ್ ಡೆಫಿನೆಟ್ಲಿ ಯೂಸ್ ಇಟ್. ಈಗ ಸುಮಾರು ಜನ MSME ಸೆಕ್ಟರಲ್ಲಿ ಝೋಹೋ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದಾರೆ ಬಿಕಾಸ್ ದೇ ಆರ್ ಕಾಂಪಿಟೇಟಿವ್. ದೇ ಆರ್ ಕಾಂಪಿಟೇಟಿವ್ಲಿ ಪ್ರೈಸ್ಡ್ ಆ್ಯಂಡ್ ದೇ ಹ್ಯಾವ್ ದ ಗುಡ್ ಫೀಚರ್ಸ್. ಸರ್, ಈಗ ಇನ್ನೊಂದು ಪ್ರಶ್ನೆ ಏನಂದರೆ, ಇಲಾನ್ ಮಸ್ಕ್ ಒಂದು ಟ್ವೀಟ್ ಮಾಡ್ತಾರೆ ಸರಿ, ಅಂದರೆ ಬೈ 2029 AI ವಿಲ್ ರಿಪ್ಲೇಸ್ ಎವ್ರಿಥಿಂಗ್ ಅಂತ. ಅಂದರೆ ನನ್ನ ಪ್ರಕಾರ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಎವ್ರಿಥಿಂಗ್ ಅಂದರೆ ಏನೋ ಲೋ ಲೆವೆಲ್ ಯಾರು ಕೆಲಸ ಮಾಡ್ತಿರ್ತಾರೆ, ಲೋ ಲೇಬರ್ ಇರೋರು, ಈವನ್ ಮಿಡಲ್ ಮ್ಯಾನೇಜರ್ಸ್ ಆಗಲಿ, ಯಾರು ಎನಿ ಲೆವೆಲ್ ಅಂತ ಹೇಳಿದ್ದಾರೆ, ಆಲ್ ಅಂದರೆ ಐ ಮೀನ್ ಲೈಕ್ ಈವನ್ ಕೋಡರ್ಸ್ ಕೂಡ ರಿಪ್ಲೇಸ್ ಮಾಡ್ಬೋದು ಅಂತ. ಬಿಕಾಸ್ ಅವ್ರದ್ದು ಒಂದು ಟೆಕ್ನಾಲಜಿ ಗ್ರಾಕ್ ಅನ್ನೋ ಒಂದು ಟೆಕ್ನಾಲಜಿ ಏನು ಡೆವಲಪ್ ಮಾಡ್ತಿದ್ದಾರೆ, LLM ಬಾಟ್ ಥರ. ಸೊ ನಿಮ್ಗೆ ಏನು ಸರ್ ಅಂದರೆ ಇವ್ರು ಹೇಳೋ ಪ್ರಕಾರ, ಇಲಾನ್ ಮಸ್ಕ್ ಹೇಳೋ ಪ್ರಕಾರ, ಸೊ ಎಲ್ಲನೂ ರಿಪ್ಲೇಸ್ ಮಾಡ್ಬೋದಾ ಸರ್? ಅಂದರೆ ಯಾವ ಥರ ಸರ್? ಮತ್ತು ಎಲ್ಲನೂ ರಿಪ್ಲೇಸ್ ಮಾಡಿದ್ರೆ ದುಡಿಯೋರು ಯಾರು ಮತ್ತು ತಿನ್ನೋರು ಯಾರು ಸರ್ ಮತ್ತೆ? ಅವರು ಯಾಕೆ ಆ ರೀತಿ ಟ್ವೀಟ್ ಮಾಡಿದ್ದಾರೆ ಅಥವಾ ಅವ್ರು ಏನು ಹೇಳಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳೋದು ಕಷ್ಟ. ಕೆಲವೊಂದ್ಸರಿ ಏನಿರುತ್ತೆ, ಇಟ್ ವಿಲ್ ಆಲ್ಸೋ ಬಿ ಜಸ್ಟ್ ಫಾರ್ ಪ್ರೊವೊಕೇಶನ್, ಇಟ್ ವಿಲ್ ಬಿ ಫಾರ್ ಮಾರ್ಕೆಟಿಂಗ್, ಇಟ್ ಈಸ್ ಜಸ್ಟ್ ಟು ಗ್ರ್ಯಾಬ್ ದ ಅಟೆನ್ಷನ್, ಆಯಿತಾ. ಈಗ ಉದಾಹರಣೆಗೆ ಅವ್ರು ಅದೇ ಟ್ವೀಟನ್ನು, ಆಯಿತಾ, ಇನ್ನೊಂದು 50 ಇಯರ್ಸಲ್ಲಿ ಆಗುತ್ತೆ ಅಥವಾ 100 ಇಯರ್ಸಲ್ಲಿ ಆಗುತ್ತೆ ಅಂದರೆ ನೀವೇನು ಅನ್ಕೋತೀರಾ? ಪರವಾಗಿಲ್ಲ ಬಿಡು, ನಾನು ಹೆಂಗಿದ್ದೀವಿ, ಇನ್ನೊಂದು 50 ವರ್ಷ ಬದುಕ್ತಿದ್ದೀವಿ ಅನ್ಕೊಂತೀರಾ, ಆಯಿತಾ. ಅದನ್ನೇ 2029 ಅಂತ ಹಾಕಿದ ತಕ್ಷಣ ನೀವು ಇನ್ನೊಂದು 4 ವರ್ಷದಲ್ಲಿ ಅಂತ. ಸೊ ಕೆಲವೊಂದ್ಸರಿ ದೀಸ್ ಪೀಪಲ್ ಲೈಕ್ ಇಲಾನ್ ಮಸ್ಕ್ ಇರ್ಬೋದು ಅಥವಾ ಸ್ಟೀವ್ ಜಾಬ್ಸ್ ಇರ್ಬೋದು, ಅವರೆಲ್ಲ ಮಾರ್ಕೆಟಿಂಗ್ ಜೀನಿಯಸ್, ಅಂದರೆ ಮಾರ್ಕೆಟಿಂಗ್ ಗುರುಗಳಿಗೆ ಗುರುಗಳವರು, ಆಯಿತಾ. ಅವ್ರಿಗೆಲ್ಲ ಅವ್ರ ತಲೆಯಲ್ಲಿ ಏನು ಓಡ್ತಾ ಇದೆ, ಅವ್ರು ಎದಕ್ಕೆ ಹೇಳ್ತಾ ಇದ್ದಾರೆ ಅನ್ನೋಂಥ ನಾವೆಲ್ಲ ಗೆಸ್ ಮಾಡೋದು ಕಷ್ಟ. ಬಟ್ ಮುಖ್ಯವಾಗಿ ಏನಾಗುತ್ತೆ ಅಂದರೆ, ಎವ್ರಿ ಪಾರ್ಟ್ ಆಫ್ ಸೊಸೈಟಿ, ಅಕೌಂಟಿಂಗು, ಫೈನಾನ್ಸು, ಮಾರ್ಕೆಟಿಂಗು, ಸೇಲ್ಸು, ಕಸ್ಟಮರ್ ಸಪೋರ್ಟು, ಕಸ್ಟಮರ್ ಇಂಟ್ರ್ಯಾಕ್ಷನ್ಸು, ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸು ಆ್ಯಂಡ್ ಮಲ್ಟಿಪಲ್ ಸೆಕ್ಟರ್ ಅಂದರೆ ಈಗ ಇಂಡಸ್ಟ್ರಿ, ಅಗ್ರಿಕಲ್ಚರು, ಫಾರ್ಮಾ, ಎಜುಕೇಷನ್ನು, ಮೀಡಿಯಾ, ಎವ್ರಿ ಸೆಕ್ಟರ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟಲ್ಲಿ ಜನ್ AI ಪ್ರಾಡಕ್ಟ್ಸ್ ಆ್ಯಂಡ್ ಜನ್ AI ಸರ್ವಿಸಸ್ ಪೆನಿಟ್ರೇಟ್ ಆಗೋದಂಕರು ಖಚಿತ. ಅದು ಬಂದೇ ಬರುತ್ತೆ, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನಾವು ಯಾವ ರೇಟಲ್ಲಿ ಎಲ್ಲಿ ಎಷ್ಟು ಪೆನಿಟ್ರೇಟ್ ಆಗುತ್ತೆ ಅನ್ನೋದು ಪ್ಯೂರ್ಲಿ ಇಸ್ ಬೇಸ್ಡ್ ಆನ್ ROI. ಉದಾಹರಣೆಗೆ ಈಗ ನಮ್ಮ ಅಲ್ಗೋರಿದಮ್ಸ್ 365 ಸ್ಟಾರ್ಟಪ್ ಇದೆ. ನಮಗೆ ಪ್ರತಿ ಒಂದು ವರ್ಷಕ್ಕೆ ನಾವು ಎಲ್ಲ ಸೇರಿಬಿಟ್ಟು ಒಂದು 70-80 ಸಾವಿರ ಅಥವಾ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಅದಕ್ಕೆ ಜನ್ AI ಪ್ರಾಡಕ್ಟ್ಸ್. ಓಕೆ. ಯಾಕೆ ಮಾಡ್ತಾ ಇದ್ದೀವಿ? ಅದರಿಂದ ನಮಗೆ ಒಂದು 10 ಲಕ್ಷ ಉಳಿತಾಯ ಆಗ್ತಾ ಇದೆ. ಓಕೆ. ಸೊ ಎಲ್ಲಿ ಅದು ROI ಅಥವಾ ಅದು ಎಕನಾಮಿಕ್ ಕರೆಕ್ಟಾಗಿ ವರ್ಕೌಟ್ ಆಗುತ್ತಲ್ಲ, ನಾನು 1 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಸಾಫ್ಟ್ವೇರ್ ಮೇಲೆ, ಅದರಿಂದ ನನಗೆ 10 ಲಕ್ಷ ಉಳಿತಾಯ ಆಗ್ತಾ ಇದ್ದಾರೆ, ನಾನು ತೊಗೊಳ್ತೀನಿ. ಆ ಪ್ರೈಸ್ ಪಾಯಿಂಟ್ ಯಾವಾಗ ಬರುತ್ತೋ ಅವಾಗ ಜನ ಸ್ವಿಚ್ ಆಗ್ತಾರೆ. ಹಂಗಂತ ಹೇಳಿ ನಾನು ಎಂಟೈರ್ ಅಲ್ಗೋರಿದಮ್ಸ್ ಕಂಪ್ನಿನ ಎಂಪ್ಲಾಯೀಸ್ ಇಲ್ಲದೆ ಯಾರು ಇಲ್ಲದೇ ಬಿಲ್ಡ್ ಮಾಡೋಕ್ಕೆ ಸಾಧ್ಯನಾ? ಅಫ್ಕೋರ್ಸ್ ನಾಟ್. ಒಂದು ಬಿಸ್ನೆಸ್ ಅಂದರೆ ಅಲ್ಲಿ ಜನರು ಬೇಕೇ ಆಗ್ತಾರೆ. ಆಮೇಲೆ ಕೆಲವೊಂದು ಸ್ಟ್ರಾಟಜಿ ಇರ್ಬೋದು, ಥಿಂಕಿಂಗ್ ಇರ್ಬೋದು, ಅದಕ್ಕೆಲ್ಲನೂ ಜನರು ಬೇಕಾಗ್ತಾರೆ. ಮತ್ತು ಹೊಸದಾಗಿ ಏನಾದರೂ ಒಂದು ಕ್ರಿಯೇಟ್ ಮಾಡಬೇಕು ಅಂದ್ರೂ ಜನರು ಬೇಕಾಗ್ತಾರೆ. ಈಗ ಒಂದು ಹೊಸ ಬಿಸ್ನೆಸ್ ಮಾಡೆಲ್ಲೇ ಕ್ರಿಯೇಟ್ ಮಾಡಬೇಕು. ಈ ಜನ್ AI ಪ್ರಾಡಕ್ಟ್ ಏನು ಮಾಡುತ್ತೆ, ಅದಕ್ಕೆ ಏನು ಟ್ರೈನಿಂಗ್ ಕೊಟ್ಟಿದ್ದಾರೆ, ಅದೇನು ನೋಡಿದೆ, ಏನು ಕಲ್ತಿದೆ, ಅದನ್ನೇ ಮಾತ್ರ ನಿಮ್ಗೆ ಹೇಳ್ತಾ ಇದೆ. ಅದು ತಾನೇ ಹೊಸದಾಗಿ ಮಾಡುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಅದು ಬಂದರೂ ಸಹಿತ ಐ ಡೋಂಟ್ ನೋ ಹೌ ಅಕ್ಯುರೇಟ್ ಇಟ್ ವಿಲ್ ಬಿ. ಸೊ ಹ್ಯೂಮನ್ ಕ್ರಿಯೇಟಿವಿಟಿ, ಹ್ಯೂಮನ್ ಟಚ್ದ ಅವಶ್ಯಕತೆ ಇದ್ದೇ ಇದೆ. ಸೆಕೆಂಡ್ ಏನಂದರೆ, ಈ ಒಂದು ಕಂಪ್ನಿ ಕಟ್ಟೋದಿರ್ಬೋದು, ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ಬೋದು, ಇದೆಲ್ಲ ಟೀಮ್ ವರ್ಕ್ ಇದು. ಈಗ ಟೀಮ್ ವರ್ಕ್ ಅಂದಾಗ ಅಲ್ಲೇನು ಬರುತ್ತೆ, ಇಂಟರ್ಪರ್ಸನಲ್ ಸ್ಕಿಲ್ಸ್ ಬರುತ್ತೆ, ಎಮೋಷ್ನಲ್ ಕ್ವೋಷನ್ ಬರುತ್ತೆ, ಲೀಡರ್ಶಿಪ್ ಬರುತ್ತೆ. ಈ ಥರ ಯಾವತ್ತಾದರೂ ಸಾಧ್ಯನಾ? 10 ಜನ ಡೆವಲಪರ್ಸು ಒಂದು AI ಬಾಟ್ಗೆ ರಿಪೋರ್ಟ್ ಆಗಿ AI ಬಾಟೇ ಅವ್ರ ಮ್ಯಾನೇಜರ್ ಆಗಕ್ಕೆ ಸಾಧ್ಯನಾ? ಯಾವತ್ತೂ ಸಾಧ್ಯ ಇಲ್ಲ. ಬಿಕಾಸ್ ಒಂದು ಲೀಡರ್ ಅಥವಾ ಒಂದು ಮ್ಯಾನೇಜರ್ ಅಂದರೆ
ಅವರು ಅದನ್ನ ಎಲ್ಲ ನೋಡ್ತಾರೆ. ಅವ್ರನ್ನ ಮೆಂಟರ್ ಹೆಂಗೆ ಮಾಡಬೇಕು, ಅವ್ರನ್ನ ಮೋಟಿವೇಟ್ ಹೆಂಗೆ ಮಾಡಬೇಕು, ಅವ್ರಿಗೆ ಫೀಡ್ಬ್ಯಾಕ್ ಹೆಂಗೆ ಕೊಡಬೇಕು, ಅವ್ರ ಮೂಡ್ ಹೆಂಗಿದೆ, ಅವ್ರಿಗೆ ಹೆಂಗೆ ಹೇಳಿದ್ರೆ ಅರ್ಥ ಆಗುತ್ತೆ, ಅದನ್ನ ಎಲ್ಲನೂ ನೋಡಬೇಕಾಗತ್ತೆ. ಸೊ ಹ್ಯೂಮನ್ ಲೀಡರ್ಶಿಪ್ ಸ್ಕಿಲ್ ಇರುತ್ತಲ್ಲ, ಅದನ್ನ ಒಂದು ರೋಬೋಟ್ ಆಗಲಿ ಒಂದು ಬಾಟ್ ಆಗಲಿ ರೀಪ್ಲೇಸ್ ಮಾಡೋದು ಕಷ್ಟ. ಬಟ್ ಏನಾಗ್ಬೋದು ಅಂದರೆ, ಉದಾಹರಣೆಗೆ ಇನ್ನು 10 ವರ್ಷದಲ್ಲಿ ಪ್ರೊಡಕ್ಟಿವಿಟಿ ಗೇನ್ ತುಂಬ ಆಯಿತು ಅಂದ್ಕೊಳ್ಳಿ, ಆಯಿತಾ. ತುಂಬ ಆ ಥರ ಆಗೋದ್ರಿಂದ ಅಬಂಡನ್ಸ್ ಕ್ರಿಯೇಟ್ ಆಗುತ್ತೆ. ಅಬಂಡನ್ಸ್ ಅಂದರೆ ಏನು? ಮನುಷ್ಯರಿಗೆ ಏನೇನು ಬೇಕು? ಒಳ್ಳೆ ಗಾಳಿ, ಆಹಾರ, ಮನೆ, ವಸ್ತ್ರ, ಎಜುಕೇಷನ್, ಔಷಧಿ. ಇದೇನಾದರೂ ನಮ್ಮ ಪ್ರಪಂಚದಲ್ಲಿರೋ 7 ಬಿಲಿಯನ್ ಜನರಿಗೆ ನಾವು ರೋಬೋಟ್ಸು ಅಥವಾ ಇದೆಲ್ಲ ಯೂಸ್ ಮಾಡ್ಕೊಂಡು ಏನಾದರೂ ಅಬಂಡೆಂಟಾಗಿ ಕ್ರಿಯೇಟ್ ಮಾಡಿದ್ರೆ, ಎನ್ವಿರಾನ್ಮೆಂಟನ್ನು ಹಾಳು ಮಾಡದೆ, ಆವಾಗ ಒಂದು ಗುಡ್ ನ್ಯೂಸ್ ಏನಂದರೆ, ನಾವೆಲ್ಲರೂ ವಾರಕ್ಕೆ 6 ದಿನ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಮೋಸ್ಟ್ಲಿ ವಾರಕ್ಕೆ 3 ದಿನ ಮಾಡ್ಬೋದು. ಅವಾಗ ಇನ್ನೊಂದು 3 ದಿನ ಆರಾಮಾಗಿ ಬೆಟ್ಟ, ಗುಡ್ಡ, ಕಾಡು ಸುತ್ತಾಡ್ಬೋದು. ಸೊ ವರ್ಕ್ ವಿಲ್ ಬಿ ಆಪ್ಷನಲ್ ನಿಮ್ಮ ಪ್ರಕಾರ? ಆಪ್ಷನಲ್. ಅದಕ್ಕೆ ಈ ಬಿಲ್ ಗೇಟ್ಸು ಕೆಲವೊಬ್ಬರೆಲ್ಲ ಏನಂತಿದ್ದಾರೆ, ಆ ರೀತಿ ಆಟೋಮೇಷನ್ ಆಗಿಬಿಟ್ರೆ ಏನಾದರೂ ಇನ್ನೊಂದು ಎಷ್ಟೇ ವರ್ಷ, ಅದ 50 ವರ್ಷ ಇರ್ಬೋದು, 100 ವರ್ಷ, ಆ ಲೆವೆಲ್ಗೆ ಏನಾದರೂ ಆಟೋಮೇಷನ್ ಹೋಗ್ಬಿಟ್ರೆ ಅವಾಗ ಮಿನಿಮಮ್ ಬೇಸಿಕ್ ಸ್ಯಾಲ್ರಿ ಅಂತ ಕೊಡಬೇಕಾಗುತ್ತೆ ಸರ್ವೈವಲ್. ಸರ್ವೈವಲ್ ಅಂದ್ರೆ ಅದು ಬೇಸಿಕ್. ಈಗ ಕೊಡ್ತಾರಲ್ಲ ಹಂಗಲ್ಲ, ಕಂಫರ್ಟೇಬಲ್ ಲೈಫ್ ಹೇಳದ್ನಲ್ಲ, ಅವೆಲ್ಲ 5-6 ಥಿಂಗ್ಸನ್ನು ಮೀಟ್ ಆಗೋ ರೀತಿ ಕೊಡ್ಬೋದಾಗತ್ತೆ ಆ ಲೆವೆಲ್ಗೆ ಏನಾದರೂ ಹೋದ್ರೆ ಅಂತ. ಆಮೇಲೆ ಏನಾಗುತ್ತೆ, ಆ ಥರ ಟೈಮ್ ಉಳಿದಾಗ ಹ್ಯೂಮನ್ಸ್ ಕ್ಯಾನ್ ಟ್ರೈ ಟು ಯೂಸ್ ದಟ್ ಟೈಮ್ ಫಾರ್ ಡೂಯಿಂಗ್ ಮೋರ್ ಡೀಪರ್ ಥಿಂಗ್ಸ್, ಲೈಕ್ ಕ್ಯಾನ್ಸರ್ ಕ್ಯೂರ್ ಕಂಡುಹಿಡಿಯೋದಿರ್ಬೋದು, ಅಥವಾ ಬೇರೆ ಗ್ರಹಗಳಿಗೆ ಹೋಗೋದಿರ್ಬೋದು, ಅಥವಾ ನಮ್ಮ ಎನ್ವಿರಾನ್ಮೆಂಟಿಂದ ನಮ್ಮ ಪೃಥ್ವಿ ಏನು ಎನ್ವಿರಾನ್ಮೆಂಟ್ ಹಾಳು ಮಾಡಿ ನಾವು ಏನು ಅದನ್ನು ಒಂದು ಹಂತಕ್ಕೆ ತೊಗೊಂಡಿದ್ದೀವಿ ಅದನ್ನು ರಿವರ್ಸ್ ಹೆಂಗೆ ಮಾಡೋದು, ರೈಟ್. ಸೊ ಮನುಷ್ಯನ ಹತ್ರ ಟೈಮ್ ಇದ್ದರೆ ಆ ಟೈಮನ್ನು ಸದ್ಬಳಕೆ ಆಗೋ ರೀತಿ ಬಳಸ್ಕೋ ರೀತಿ ಅಂತ ಒಂದು ಸಮಾಜ ನಿರ್ಮಾಣ ಮಾಡಬೇಕಾಗತ್ತೆ. ಇಲ್ಲ ಟೈಮ್ ಸಿಕ್ಕಿದೆ ಅಂತ ಕುಂತ್ಬಿಟ್ಟು ಬರೀ ರೀಲ್ ಉಜ್ಜೋದಾಗಿದ್ರೆ ಮತ್ತೆ ವೇಸ್ಟ್ ಆಗ್ಬಿಡುತ್ತೆ. ಆ ಪ್ರೊಡಕ್ಟಿವಿಟಿಗೆ ಏನಾಗುತ್ತೆ ವೇಸ್ಟ್ ಆಗ್ಬಿಡುತ್ತೆ. ಓಕೆ ಸರ್, ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸರ್. ಇದು ಕೆಲವರು ಕ್ವಶನ್ ನನ್ನ ಫ್ರೆಂಡ್ಸ್ ಕೇಳು ಅಂತ. ಏನಂದರೆ, ಈಗ ಕರೆಂಟ್ ಎಜುಕೇಷನ್ ಸಿಸ್ಟಮ್ ಸರ್, ಕರ್ನಾಟಕದಲ್ಲಿ ಪಾಪ್ಯುಲರ್ ಇನ್ಸ್ಟಿಟ್ಯೂಟ್ ಇದ್ದರೆ ನಮ್ಮ VTU, ರೈಟ್ ಸರ್. ಬಿಕಾಸ್ ನೀವು ಇಂಡಸ್ಟ್ರಿಲ್ ಇದ್ದೀರಾ ಆ್ಯಂಡ್ ಯು ಹ್ಯಾವ್ ಸೀನ್ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಇಂಡಸ್ಟ್ರಿ. VTUನಲ್ಲಿ ಯಾವ ಥರ ಸಿಲೆಬಸ್ನ ಚೇಂಜ್ ಮಾಡಬೇಕು, ವಿಚ್ ಇಸ್ ಬಿ ಟೇಕನ್ ಅಟ್ ಅ ಪ್ರಯಾರಿಟಿ ರೈಟ್ ನಾವು? ಬಿಕಾಸ್ ಏನಾಗ್ತಿದೆ, ನಾನು ಯೂನಿವರ್ಸಿಟಿಲೂ ಅಂದರೆ ಇಂಜಿನಿಯರಿಂಗಲ್ಲೂ ನಾನು ದುಡ್ಡು ಕೊಡಬೇಕು, ಅದು ಲಕ್ಷಗಟ್ಟಲೆ ಕೊಡಬೇಕು. ಇಲ್ಲಿ ಕೋಡಿಂಗ್ ಕಲಿಯೋಕ್ಕೂ ನಾನು ಮತ್ತೆ ಲಕ್ಷಗಟ್ಟಲೆ ಖರ್ಚು ಮಾಡಬೇಕಾಗುತ್ತೆ. ಸೊ ಅದೇ ಕೋಡಿಂಗ್ ನಾನು VTUಲ್ಲೇ ಇಂಪ್ಲಿಮೆಂಟ್ ಮಾಡಿದೆ, ನಾನು ಬೇರೆ ಇನ್ಸ್ಟಿಟ್ಯೂಟ್ಗೆ ಹೋಗೋ ಅವಶ್ಯಕತೆ ಕೂಡ ಇರೋದಿಲ್ಲ, ರೈಟ್. ಸೊ ವಾಟ್ ಚೇಂಜಸ್ ಶುಡ್ ಬಿ ದೇರ್ ಇನ್ VTU ರೈಟ್ ನೋ ಅಟ್ ಆನ್ ಪ್ರಯಾರಿಟಿ, ಸೊ ದ್ಯಾಟ್ ಈ ಸ್ಕಿಲ್ ಗ್ಯಾಪ್ ಏನಿದೆ ಆ ಸ್ಕಿಲ್ ಗ್ಯಾಪ್ ಬರ್ದಿರೋದಕ್ಕೆ ಏನು ಚೇಂಜಸ್ ಮಾಡಿದ್ರೆ VTUದಲ್ಲಿ, ಆಮೇಲೆ ಅನ್ಎಂಪ್ಲಾಯ್ಮೆಂಟ್ನ ಅವಾಯ್ಡ್ ಮಾಡ್ಬೋದು? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದ್ರ ಬಗ್ಗೆ ನಾನು ಕೆಲವು ದಿನಗಳಿಂದ ಒಂದು ರೀಲ್ ಮಾಡಿದ್ವಿ ನಾವು, VTU ಸಿಲೆಬಸ್ ಈಸ್ ಕರೆಕ್ಟ್ ಅಂತ. ಅದನ್ನ ತುಂಬಾ ಜನ ಇಷ್ಟಪಟ್ಟು ಶೇರು ಮಾಡಿದ್ರು, ತುಂಬಾ ಜನರ ಹತ್ರ ಬಯಸ್ಕೊಂಡಿದೀವಿ, ಎರಡೂ ಆಗಿದೆ. ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್ ಅಂಡ್ ನಾಟ್ ಮೆನಿ ವುಡ್ ಅಗ್ರಿ ವಿತ್ ದಿಸ್. ನನಗೆ ಬೇರೆ ಇಂಜಿನಿಯರಿಂಗ್ ಬ್ರಾಂಚ್ಗಳ ಬಗ್ಗೆ ಗೊತ್ತಿಲ್ಲ, ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ, ಆಯ್ತಾ. ಕಂಪ್ಯೂಟರ್ ಸೈನ್ಸಲ್ಲಿ ಏನೇನು ಕಲಿಸ್ತಾರೆ ಹೇಳಿ? ಆಪರೇಟಿಂಗ್ ಸಿಸ್ಟಮ್ ಕಲಿಸ್ತಾರೆ, ನೆಟ್ವರ್ಕಿಂಗು, ಆಮೇಲೆ ಸಿಸ್ಟಮ್ ಡಿಸೈನು, ಸಾಫ್ಟ್ವೇರ್ ಇಂಜಿನಿಯರಿಂಗು, ಮತ್ತು ಕೋಡಿಂಗು, ಒಂದು 2-3 ಲ್ಯಾಂಗ್ವೇಜ್ ಕೋಡಿಂಗು, ಡೇಟಾಬೇಸ್ ಸಿಸ್ಟಮ್ಸು, ಆಮೇಲೆ ಫ್ರಂಟ್ ಎಂಡಲ್ಲಿ HTML, CSS, ಜಾವಾಸ್ಕ್ರಿಪ್ಟ್ ಕಲಿಸ್ತಾರೆ. ಆಮೇಲೆ ಇದ್ರ ಎಲ್ಲರ ಜೊತೆಗೆ ಕೋಡಿಂಗಲ್ಲಿ ಒಂದು 2-3 ಲ್ಯಾಂಗ್ವೇಜು, ಕೆಲವೊಬ್ರು ಪೈಥಾನ್ ಜಾವಾ ಕಲಿಸ್ತಿದ್ದಾರೆ, ಕೆಲವೊಬ್ರು C ಪೈಥಾನು ಜಾವಾ ಕಲಿಸ್ತಿದ್ದಾರೆ. ಆಮೇಲೆ ಡೇಟಾ ಸ್ಟ್ರಕ್ಚರ್ಸು, ಒಂದು 8-10 ಸಬ್ಜೆಕ್ಟ್ಸ್ ಇದೆ. ಈ 8-10 ಸಬ್ಜೆಕ್ಟ್ಸು ನಾನು ಕಲಿಯುವಾಗಲೂ ಇತ್ತು, VTUದಲ್ಲೂ ಈಗಲೂ ಇದೆ, ಆಯಿತಾ. ಆಮೇಲೆ ಈ 8-10 ಸಬ್ಜೆಕ್ಟ್ಸು ನೀವು ಅಮೇರಿಕಾದಲ್ಲಿರುವಂಥ ಸ್ಟ್ಯಾನ್ಫರ್ಡು, MIT, ಹಾರ್ವರ್ಡು ಅಥವಾ IIT ಹೋದರೂ ಇದೆ, ಇದೇ ಸಬ್ಜೆಕ್ಟ್ಸೇ ಇರೋದು ಕಂಪ್ಯೂಟರ್ ಸೈನ್ಸಲ್ಲಿ, ಓಕೆ ಆಯಿತಾ. ಯಾವ ರೀತಿ ನಮ್ಮ ಗಣಿತದಲ್ಲಿ ಅಲ್ಜಿಬ್ರಾದಲ್ಲಿ A+B² = A² + B² + 2AB ಅಂತ ಇದೆನೋ, ಫಾರ್ ಲೂಪನ್ನು C ಪ್ರೋಗ್ರಾಮಿಂಗಲ್ಲಿ 40 ವರ್ಷದ ಹಿಂದೆ ಹೆಂಗೆ ಬರೆದ್ರೋ ಇವತ್ತು ಹಾಗೆ ಬರಿತೀವಿ. ಆ ಫಾರ್ ಲೂಪ್ ಅಂಕರು ಚೇಂಜ್ ಆಗ್ತಾ ಇಲ್ಲ. ಇಫ್ ಎಲ್ ಸ್ಟೇಟ್ಮೆಂಟ್ ಹೆಂಗೆ ಬರಿತೀವಿ ಅದು ಚೇಂಜ್ ಆಗ್ತಾ ಇಲ್ಲ. ಹೊಸ ಕೋಡಿಂಗ್ ಲ್ಯಾಂಗ್ವೇಜ್ಗಳು ಬರುತ್ತೆ ಪ್ರಪಂಚದಲ್ಲಿ. ಯಾವುದೋ ಒಂದು ಎಸ್ಟಿಮೇಟ್ ಪ್ರಕಾರ 19,000 ಕೋಡಿಂಗ್ ಲ್ಯಾಂಗ್ವೇಜ್ ಇದೆ ಅಂತ ಹೇಳ್ತಾರೆ, ಆಯಿತಾ. ಬಟ್ ಜಾಸ್ತಿ ಚಾಲ್ತಿಯಲ್ಲಿರೋದು ಒಂದು 20-25 ಲ್ಯಾಂಗ್ವೇಜಸ್ ಇದೆ. ಒಬ್ಬ ಇಂಜಿನಿಯರ್ ಆಗೋನು ಒಂದು ಕನ್ಫ್ಯೂಷನ್ ಸ್ಟೂಡೆಂಟ್ಸಲ್ಲಿ ಏನಿದೆ ಅಂದರೆ, ನಾನು ಎಷ್ಟು ಕೋಡಿಂಗ್ ಲ್ಯಾಂಗ್ವೇಜ್ ಕಲಿಬೇಕು? ಕೆಲವೊಬ್ಬರು C ಕಲಿ ಅಂತಾರೆ, ಕೆಲವೊಬ್ಬರು ಜಾವಾ ಅಂತಾರೆ, ಕೆಲವೊಬ್ಬರು ಪೈಥಾನ್ ಅಂತಾರೆ. ಅದು ಹೊಸ ಲ್ಯಾಂಗ್ವೇಜ್ಗಳು ಬರ್ತಾನೆ ಇರುತ್ತೆ.
ಇಲ್ಲಿ ಮುಖ್ಯವಾಗಿ ಅವ್ರು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನೀವು ಈ ಕಂಪ್ಯೂಟರ್ ಸೈನ್ಸ್ ಎಲ್ಲ ವಿಷಯಗಳನ್ನು ಮಾಸ್ಟ್ರಿ ಮಾಡ್ಕೊಂಡಾದ್ಮೇಲೆ 1 ಅಥವಾ 2 ಲ್ಯಾಂಗ್ವೇಜ್ಗಳನ್ನು ಚೆನ್ನಾಗಿ ಕಲಿತ್ರೆ ಸಾಕು. ಯಾಕಂದರೆ ಇನ್ನು 5-10 ವರ್ಷ ಬಿಟ್ಟು ಯಾವ ಲ್ಯಾಂಗ್ವೇಜ್ ಪಾಪ್ಯುಲರ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಬಟ್ ನೀವು 2 ಲ್ಯಾಂಗ್ವೇಜನ್ನು ಚೆನ್ನಾಗಿ ಕಲ್ತಿದ್ರೆ ಆ ಬರ್ತಾ ಇರುವಂಥ ಹೊಸ ಲ್ಯಾಂಗ್ವೇಜ್ ನೀವು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ, ಅದ್ರ ಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಜಾಸ್ತಿ ಸಮಯ ಬೇಕಾಗಲ್ಲ. ಬರೀ 1 ತಿಂಗಳು 2 ತಿಂಗಳು ಕೊಟ್ಬಿಟ್ರೆ ನೀವು ಆ ಲ್ಯಾಂಗ್ವೇಜ್ ಕಲ್ತು ಬಿಡ್ಬೋದು, ಆಯಿತಾ. ಸೊ VTU ಸಿಲೆಬಸ್ಸಲ್ಲಿ ಅಂಥ ಒಂದು ಮಹತ್ತರವಾದಂಥ ಬದಲಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ. ಈಗ ಜನ್ನೆಯಾಗಿ ಕೆಲವೊಂದು ಪ್ರಾಡಕ್ಟ್ಸ್ ಬಂದಿದೆ, ಬಟ್ ಅದನ್ನು ಯೂಸ್ ಮಾಡೋದು ಕಲಿಸೋದು ಏನು ಅಷ್ಟೊಂದು ಡಿಫಿಕಲ್ಟಿ ಏನಿಲ್ಲ, ಅದನ್ನು ಕಲಿಸ್ಬೋದು ಈಸಿಯಾಗಿ. ಆದರೆ ಎಲ್ಲಿ ಬದಲಾವಣೆ ಆಗಬೇಕಾಗಿದೆ ಅಂದರೆ, ಆ ಸ್ಟೂಡೆಂಟ್ಸ್ಗೆ ಕೋಡಿಂಗ್ ಚೆನ್ನಾಗಿ ಬರ್ತಾ ಇಲ್ಲ. ಓಕೆ, ಅಂದರೆ ಸಿಲೆಬಸ್ಸಲ್ಲಿ ಕೋಡಿಂಗ್ ಬಗ್ಗೆ ಕೋಡಿಂಗ್ ಇದೆ, ಸಬ್ಜೆಕ್ಟ್ ಇದೆ, ಓಕೆ. ಅದನ್ನ ಯಾವ ರೀತಿ ನಾವು ಡೆಲಿವರಿ ಮಾಡ್ತಾ ಇದೀವಿ, ಆ ಕಂಟೆಂಟ್ ಡೆಲಿವರಿ ಯಾವ ರೀತಿ ಆಗ್ತಿದೆ ಅಲ್ಲ, ಅದರಲ್ಲಿ ಕೆಲವೊಂದು ಬದಲಾವಣೆಗಳು ಆಗಬೇಕು. ಇದರಲ್ಲಿ ಒಂದು ತುಂಬಾ ಸೂಕ್ಷ್ಮ ವಿಷಯ ಇದೆ, ನೀವು ಗಮನಿಸಿ ಇದನ್ನ. ಈ ಮುಂಚೆ ಕಂಪ್ಯೂಟರ್ ಬಂತಲ್ಲ, ನಾನು ನಿಮ್ಗೆ ಹೇಳ್ದಂಗೆ ಒಂದೊಂದು ಕಂಪ್ಯೂಟರ್ ಗಾತ್ರ ಒಂದು ಫ್ರಿಜ್ಜು, ಒಂದು ಜನರೇಟ್ರು, ವಾಷಿಂಗ್ ಮಷಿನ್ ಅಷ್ಟು ದೊಡ್ಡ ಗಾತ್ರ. ಫಸ್ಟು ನೀವು ಇನ್ನೂ 50s ಎಲ್ಲ ಹೋಗ್ಬಿಟ್ರೆ ಒಂದು ಸಿಂಗಲ್ ಬೆಡ್ರೂಮ್ ಥರ ಗಾತ್ರ ಕಂಪ್ಯೂಟರ್ದು. ಅದನ್ನ ನೀವು ಯೂನಿವರ್ಸಿಟಿಯಲ್ಲಿ ಕ್ಲಾಸ್ ರೂಮಲ್ಲಿ ಡೆಸ್ಕ್ ಮೇಲೆ ಇಡೋಕ್ಕಾಗಲ್ಲ. ಸೊ ಅದಕ್ಕೆ ಏನಂತ ಮಾಡಿದ್ರು, ಕಂಪ್ಯೂಟರ್ ಲ್ಯಾಬ್ ಬೇರೆ, ಕಂಪ್ಯೂಟರ್ ಥಿಯರಿ ಬೇರೆ ಅಂತ ಮಾಡಿದ್ರು. ನಾನು ಇಂಜಿನಿಯರಿಂಗ್ ಕಲಿಯುವಾಗಲೂ ಸಹಿತ ಕಂಪ್ಯೂಟರ್ ಮಾನಿಟರ್ ಇಷ್ಟು ದೊಡ್ಡದು. ನೀವು ಕಲಿಬೇಕಾದ್ರೆ ನಾನು ಕಲಿಬೇಕಾದ್ರೆ ಟ್ಯೂಬ್ ಇರೋದು, ಟಿವಿಯಲ್ಲಿ ಟ್ಯೂಬ್ ಇರೋದು, ಬಲ್ಬ್ ಇರ್ತಿತ್ತಲ್ಲ ಅಂತ ಟ್ಯೂಬ್ ಇರೋದು, ಇಷ್ಟು ದೊಡ್ಡದು ಮಾನಿಟ್ರು. ಅದನ್ನೇ ಡೆಸ್ಕ್ ಮೇಲೆ ಇಟ್ಕೊಂಡು ಕ್ಲಾಸ್ ರೂಮಲ್ಲಿ ಕೂಡಕ್ಕೆ ಆಗ್ತಿರ್ಲಿಲ್ಲ. ಓಕೆ. ಆಮೇಲೆ ಕಂಪ್ಯೂಟರ್ ಎಕ್ಸ್ಪೆನ್ಸಿವ್ ಅವಾಗ. ಹಾಂ, ಆ ಟೈಮಲ್ಲಿನೇ 50,000. ಯಾವ ಇಯರ್ಸ್ ನೀವು ಹೇಳ್ತೀರಾ? 2001ರಲ್ಲಿ. 2001 ಓಕೆ. 25 ವರ್ಷ ಆಯ್ತು ಈಗ, ಆಯ್ತಾ, ಅಲ್ವ ಹೆಚ್ಚು ಕಡಿಮೆ. ಸೊ 25 ವರ್ಷ ಅಂದರೆ ಅದ್ರ 3 ಪಟ್ಟು, 50,000 ಅಂದರೆ 3 ಪಟ್ಟು. ಅದನ್ನು ಮಾಡಿದ್ರೆ ಎಷ್ಟಾಯಿತು? 1 ಲಕ್ಷ. ಅಲ್ಲಿಂದ 1ರಿಂದ 2 4 ಲಕ್ಷ. ಈಗಿನ ರೇಟ್ಗೆ ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿದ್ರೆ ಓಕೆ 4 ಲಕ್ಷ ರೂಪಾಯಿ ಅದು ಕಂಪ್ಯೂಟರ್ಗೆ. ಸೊ ಎಲ್ಲ ಪೇರೆಂಟ್ಸ್ಗೆ ಅದನ್ನು ಅಫೋರ್ಡ್ ಮಾಡೋಕ್ಕೆ ಆಗಲ್ಲ, ಆಯಿತಾ. ಸೊ ಅವಾಗ ಏನು ಅಫೋರ್ಡಬಿಲಿಟಿ ಇರಲಿಲ್ಲ ಕಂಪ್ಯೂಟರು. ಸೊ ಅವಾಗ ಅದನ್ನ ಏನು ಮಾಡಿದ್ರು, ಲ್ಯಾಬ್ ಅಂತ ಒಂದು ಬೇರೆ ಮಾಡಿದ್ರು, ಥಿಯರಿ ಒಂದು ಬೇರೆ ಮಾಡಿದ್ರು. ಥಿಯರಿಯಲ್ಲಿ ಚಾಕ್ ಪೀಸಲ್ಲಿ ಬೋರ್ಡ್ ಮೇಲೆ ಫಾರ್ ಲೂಪ್ ಅಂದರೆ ಹಿಂಗೆ ಅಂತ ಕಲಿಸೋರು, ಇಫ್ ಎಲ್ಸ್ ಅಂದರೆ ಹಿಂಗೆ ಅಂತ ಕಲಿಸೋರು. ನೀವು ಅದನ್ನು ಅಲ್ಲಿ ಹೋಗಿ ಲ್ಯಾಬಲ್ಲಿ ಟ್ರೈ ಮಾಡಿ ನೋಡಬೇಕು. ಯಾಕಂದರೆ ಕಂಪ್ಯೂಟರ್ ವಾಸ್ ಎಕ್ಸ್ಪೆನ್ಸಿವ್. ಇವನ್ ಬಿಲ್ ಗೇಟ್ಸ್ ಸಹಿತ ಅವರು ಚಿಕ್ಕವರಿದ್ದಾಗ ಅವ್ರ ಮನೆಯಲ್ಲೂ ಅವಾಗ ಇನಿಷಿಯಲಿ ಕಂಪ್ಯೂಟರ್ ಇರಲಿಲ್ಲ. ಅವ್ರ ಹೈಸ್ಕೂಲ್ ಲೈಬ್ರರಿಯಲ್ಲಿ ಇರ್ತಾ ಇತ್ತು. ಅವರು ಆ ಕಾಲೇಜ್ಗೆ ಏನೋ ಒಂದು ಸಾಫ್ಟ್ವೇರ್ ಮಾಡಿಕೊಟ್ಟಿದ್ದಕ್ಕೆ ಪ್ರಿನ್ಸಿಪಲ್ ಅವ್ರಿಗೆ ಅದನ್ನು ಬಳಸಕ್ಕೆ ಕೊಟ್ಟಿದ್ರಂತೆ. ಸೊ ಬಿಲ್ ಗೇಟ್ಸು ಸಹಿತ ಲೈಬ್ರರಿಗೆ ಹೋಗಿನೇ ಕಂಪ್ಯೂಟರ್ ಉಪಯೋಗಿಸಿದ್ದು ಅವ್ರ ಸ್ಕೂಲಲ್ಲಿ. ಆದರೆ ಈಗ ಕಂಪ್ಯೂಟರ್ ಅಫೋರ್ಡಬಲ್ ಆಗಿದೆ. ಈಗ ಎಲ್ಲ ಮಕ್ಕಳ ಹತ್ರ ಲ್ಯಾಪ್ಟಾಪ್ಗಳಿದೆ. ಹೋಗಲಿ, ಅವ್ರ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂದರೂ ಬೆಂಗಳೂರಲ್ಲಿ ಎಷ್ಟೋ ಕಂಪ್ನಿಗಳಿದೆ, ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ 10,000 ರೂಪಾಯಿ ಕೊಡ್ತಾ ಇದ್ದಾರೆ, ಆಯಿತಾ. ಒಂದು ನಾವು ಇಲ್ಲಿ ಏನು ಬದಲಾವಣೆ ಅಂದರೆ, ಥಿಯರಿ ಮತ್ತು ಪ್ರಾಕ್ಟಿಕಲ್ ಒಟ್ಟೊಟ್ಟಿಗೆ ಕಲಿಸ್ಬೇಕಾಗತ್ತೆ. ಸೊ ಆ ಡೆಸ್ಕ್ ಮೇಲೇ ಅವರು ಲ್ಯಾಪ್ಟಾಪ್ ಇಟ್ಕೊಂಡು ಫಾರ್ ಲೂಪ್ ಅಂತ ಥಿಯರಿ ಕಲ್ತ್ರೆ, ಆ ಫಾರ್ ಲೂಪ್ ಬರೆದುಬಿಟ್ಟು ಅದನ್ನು ರನ್ ಮಾಡಿ ಡಿಬಗ್ ಮಾಡಿ ನೋಡಬೇಕು ಇಮಿಡಿಯೇಟ್ ಆಗಿ. ಓಕೆ ಓಕೆ. ಇದು ಒಂದು ನಮ್ಮ ಅಲ್ಗೋರಿದಮ್ಸ್ 365 ಲೆಸನ್ಸ್ ಅಲ್ಲಿ ಇದೊಂದು ಬದಲಾವಣೆ ನಾವು ಮಾಡ್ತಾ ಇದೀವಿ. ಅಂದರೆ ಅಲ್ಲೇ ಕಲಿಯೋದು, ಅಲ್ಲೇ ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡೋದು. ಹಾಂ, ಸೇಮ್ ಈ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಲಿ ಲ್ಯಾಪ್ಟಾಪ್ ಇಟ್ಕೊಂಡೇ ಪಾಠ ಕೇಳ್ತಿರ್ತಾರೆ. ಕರೆಕ್ಟ್, Okay. ಆ ರೀತಿ. Okay. ಈಗ ನಿಮ್ದು ಮೆಕ್ಯಾನಿಕಲ್ ಬ್ರಾಂಚ್ ಅಂತ ನಂಗೆ ಗೊತ್ತಾಯ್ತು. ಲೇತ್ ಮಷೀನ್ ಅನ್ನ ನಾನು ಡೆಸ್ಕ್ ಮೇಲೆ ಇಡಕ್ ಬರಲ್ಲ, ಬರಲ್ಲ ಸರ್. ಹೌದು, ಆಯ್ತಾ. ಲೇತ್ ಮಷೀನ್ ಲ್ಯಾಬ್ ಹೋಗ್ಬೇಕು, ಬಟ್ ಲ್ಯಾಪ್ಟಾಪ್ ಇಡ್ಬೋದಲ್ಲ. ಲ್ಯಾಪ್ಟಾಪ್ ಇಡ್ಬೋದು. ಲೇತ್ ಮಷೀನ್ಗೂ ಲ್ಯಾಪ್ಟಾಪ್ಗೂ ವ್ಯತ್ಯಾಸ ಇದೆ ಹೌದು, ಹೌದು. ಆ ಸೈಜ್ಗೆ. ಸೊ ಇದು ಒಂದು ಬದಲಾವಣೆ. ಇನ್ನು ಏನಾಗಬೇಕು ಅಂದರೆ, ಈ ಯೂನಿವರ್ಸಿಟಿಗಳಲ್ಲೆಲ್ಲ ಈಗೇನು ಫ್ಯಾಕಲ್ಟಿ ಇದ್ದಾರೆ, ಆ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡಿ ಅವ್ರನ್ನ ಎಲ್ಲರನ್ನೂ ನಾವು ಸಾಫ್ಟ್ವೇರ್ ಡೆವಲಪರ್ ರೀತಿಯಲ್ಲಿ ತಯಾರು ಮಾಡಬೇಕಾಗತ್ತೆ. ಅಂದರೆ ಫ್ಯಾಕಲ್ಟಿ ಸಹಿತ ದೇ ಆರ್ ನಾಟ್ ಜಸ್ಟ್ ಫ್ಯಾಕಲ್ಟಿ, ದೇ ಆರ್ ಆಲ್ಸೋ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅನ್ನೋ ಲೆಕ್ಕದಲ್ಲಿ ಅವ್ರನ್ನೆಲ್ಲ ನಾವು ಅವ್ರಿಗೆ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳನ್ನು ಕಂಡಕ್ಟ್ ಮಾಡಿದಾಗ, ಆವಾಗ ಕಾಲೇಜ್ಗಳು ಸಹಿತ ಅವ್ರಿಗೆ ಬೇಕಾಗಿರುವಂಥ ಸಾಫ್ಟ್ವೇರನ್ನು ಅವರೇ ಡೆವಲಪ್ ಮಾಡ್ಕೋಬೋದು. ಈಗ ಕೆಲವೊಂದು ಕಾಲೇಜ್ಗಳೆಲ್ಲ ಆ ರೀತಿ ಇದೆ. ಆ ಕಾಲೇಜ್ಗೆ ಬೇಕಾಗಿರೋ ಎಲ್ಲ ಸಾಫ್ಟ್ವೇರು ಅಲ್ಲೇ ಕಾಲೇಜಲ್ಲೇ ರೆಡಿ ಆಗುತ್ತೆ, ಓಕೆ ಅವರೇ ರೆಡಿ ಮಾಡ್ಕೊತಾರೆ. ಓಕೆ ಓಕೆ. ಸೊ ಈ ಒಂದು ಡೈರೆಕ್ಷನಲ್ಲಿ ಹೋಗ್ಬೋದು. ಬಟ್ ಸಬ್ಜೆಕ್ಟ್ಸ್ ನೋಡಿ, ಈಗ ಕೆಲವೊಂದು ಕಂಪ್ಯೂಟರ್ ಸೈನ್ಸ್ದು ಏನು ಬುಕ್ಸ್ ಇದೆ, ಉದಾಹರಣೆಗೆ ಸಿ ಪ್ರೋಗ್ರಾಮಿಂಗ್ಗೆ ಡೆನಿಸ್ ರಿಚೆ ಅಂತ. ನಾನು ಕಲಿಯುವಾಗಲೂ ಅದೇ ಗೋಲ್ಡ್ ಸ್ಟ್ಯಾಂಡರ್ಡು, ಈಗಲೂ ಅದೇ ಗೋಲ್ಡ್ ಸ್ಟ್ಯಾಂಡರ್ಡು. ಟೆನೆನ್ಬಾಮ್ ಅವ್ರದ್ದು ಬುಕ್ ಇದೆ ಆಪ್ರೇಟಿಂಗ್ ಸಿಸ್ಟಮ್ದು, ಅಗೇನ್ ಇಟ್ ಈಸ್ ರಿಲೆವೆಂಟ್. ಸೊ ಇನ್ಫ್ಯಾಕ್ಟ್ VTU ಅಲ್ಲಿ ರೆಫರೆನ್ಸ್ ಬುಕ್ಸ್ ಅಂತ ಇರುತ್ತೆ. VTU ಸಿಲೆಬಸ್ ಜೊತೆಗೆ ರೆಫರೆನ್ಸ್ ಬುಕ್ಸ್ ಅಂತ ಕೊಡ್ತಾರೆ. ಮೆನಿ ಆಫ್ ದೋಸ್ ರೆಫರೆನ್ಸ್ ಬುಕ್ಸ್ ಆರ್ ಸೇಮ್ ಆಸ್ ವಾಟ್ IITs ಆರ್ ರೆಫರಿಂಗ್, ಸೇಮ್ ಆಸ್ ವಾಟ್ MIT ಆ್ಯಂಡ್ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟೀಸ್ ಆರ್ ರೆಫರಿಂಗ್.
ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಈಗೇನಾಯ್ತು, ಇನ್ನು ಕೆಲವೊಬ್ರು ಇಷ್ಟೊಂದು ರೆಫರೆನ್ಸ್ ಬುಕ್ ಬೈ ಮಾಡೋಕ್ಕೆ ಆಗಲ್ಲ ಎಷ್ಟೋ ಸ್ಟೂಡೆಂಟ್ಸ್ಗೆ. ಸೊ ಸಮ್ ಪೀಪಲ್ ಏನು ಮಾಡಿದ್ರು, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿ ಬುಕ್ಸ್ ಬರೆದ್ರು. ದೇರ್ ಎಂಟೈರ್ ಸಿಲೆಬಸ್ ಇಸ್ ರಿಟರ್ನ್ ಇನ್ ಅ ಬುಕ್. ಸೊ ನನಗನ್ಸಿದ ಮಟ್ಟಿಗೆ ಅದನ್ನು ನಾವು ಡೆಲಿವರಿ ಮಾಡೋದ್ರಲ್ಲಿ ಕೆಲವೊಂದು ಸುಧಾರಣೆಗಳನ್ನು ಮಾಡಿದ್ರೆ ಎಷ್ಟೋ ಬದಲಾವಣೆಗಳನ್ನು ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಸರ್ ನನಗೆ ಆ್ಯಕ್ಚುಲಿ ಐ ಆಮ್ ಮಚ್ ಮೋರ್ ಕನ್ಸರ್ನ್ಡ್ ಅಬೌಟ್ Tier 2 Tier 3 ಸಿಟೀಸ್ ಬಗ್ಗೆ. ಬಿಕಾಸ್ Tier 1ಲಿ ಅವ್ರ ಪೇರೆಂಟ್ಸ್ ಸ್ವಲ್ಪ ಚೆನ್ನಾಗಿ ವೆಲ್ ಆಫ್ ಇರ್ತಾರೆ. ಈಗ ನಾನು ಇಂಜಿನಿಯರಿಂಗಲ್ಲೂ ದುಡ್ಡು ಕೊಡ್ತೀನಿ, ಇಲ್ಲಿ ಕೋಡಿಂಗ್ ಬಂದು ಇನ್ಸ್ಟಿಟ್ಯೂಟಲ್ಲೂ ಇನ್ವೆಸ್ಟ್ ಮಾಡೋಷ್ಟು ನನಗೆ ಶಕ್ತಿ ಇರುತ್ತೆ. ಬಟ್ ಯಾರೋ ಒಬ್ಬರು ಹಳ್ಳಿ ಜನ, ರೈಟ್, ಅವ್ರು ಕನ್ಸು ಕಟ್ಕೊಂಡು ಬೆಂಗಳೂರಿಗೆ ಬಂದು ಒಂದು ಇಂಜಿನಿಯರಿಂಗ್ ಕಾಲೇಜ್ ಸೇರ್ತಾರೆ. ಆ್ಯಂಡ್ ಅಲ್ಲಿ ರಿಯಾಲಿಟಿ ನಾವು ಜಸ್ಟ್ ಡಿಸ್ಕಸ್ ಮಾಡಿ ಏನಾಗುತ್ತೆ ಅಂತ. ಆಮೇಲೆ ಗೊತ್ತಾಗುತ್ತೆ, ಓ ಇದು ಸಾಕಾಗಲ್ಲ, ಇನ್ನೂ ನಾವು ಕಲಿಬೇಕು ಇವತ್ತಿನ ಮಾರ್ಕೆಟ್ ಡಿಮ್ಯಾಂಡ್ಗೆ. ಈಗೇನಾಗುತ್ತೆ, ಅವ್ರು ಇಂಜಿನಿಯರಿಂಗ್ ಅಂತಲೇ ಲೋನ್ ತೊಗೊಂಡಿರ್ತಾರೆ ಕೆಲವೊಬ್ರು. ರೈಟ್, ಪಾಪ ರೈತರು ಮಕ್ಕಳು ಯಾರೇ ಇರ್ತಾರೆ ಪಾಪ, ನಿಮ್ಗೆ ಗೊತ್ತು ಅಗ್ರಿಕಲ್ಚರ್ ಸೈಟ್ ಹೇಗಿದೆ ಅಂತ, ರೈಟ್. ರೈತರು ಮಕ್ಕಳು ಬಂದು ಕೋಡಿಂಗ್ ಯಾವುದೋ ಇಂಜಿನಿಯರಿಂಗ್ ಕಾಲೇಜ್ ಸೇರಿಕೊಂಡು, ಅಂದರೆ ನಾಟ್ ವೆರಿ ಹೈ ಲೆವೆಲ್ ಕಾಲೇಜು, ಲೆಟ್ ಇಸ್ ಕನ್ಸಿಡರ್ ಲೈಕ್ ವೆರಿ ಲೋ ಲೆವೆಲ್ ಕಾಲೇಜ್ ಅಂತ ಕನ್ಸಿಡರ್ ಮಾಡಿದ್ರೆ, ಬಟ್ ಅವರು ಮತ್ತೆ ಇನ್ಸ್ಟಿಟ್ಯೂಟ್ ಬಂದು ಇನ್ವೆಸ್ಟ್ ಮಾಡೋವಂಥ ಅವಶ್ಯಕತೆ ಇದ್ದೇ ಇರುತ್ತೆ ಬಿಕಾಸ್ ಜಾಬ್ ಮಾರ್ಕೆಟ್ಗೆ. ಸೊ ಆ ಥರ ಹಳ್ಳಿ ಜನಕ್ಕೆ ಯಾರು ಏನು ನೋಡ್ತಿದ್ದಾರೆ, ಸೊ ಅವ್ರಿಗೆ ಹೆಂಗೆ ಪ್ರಿಪೇರ್ ಆಗಬೇಕು ಸರ್ ಅಲಾಂಗ್ ವಿತ್ ಸ್ಟಡಿಂಗ್? ಸೊ ನನ್ನ ಸಲಹೆ ಏನಂದರೆ, ಅವ್ರು ಎಲ್ಲರ ಹತ್ರ ಮೊಬೈಲ್ ಫೋನ್ಗಳಿದೆ ಈಗ. ಭಾರತದಲ್ಲಿ ಅತಿ ವಿಶ್ವದಲ್ಲಿನೇ ತುಂಬ ಕಡಿಮೆ ದರದಲ್ಲಿ ಡೇಟಾ ಸಿಗ್ತಾ ಇದೆ. ಆಯಿತಾ, 2 GB ಡೇಟಾ ಎಲ್ಲ ಪ್ಯಾಕ್ಸ್ ಎಲ್ಲ ಎಷ್ಟು, ಒಂದು 400-500 ರೂಪಾಯಿ ಇದರಲ್ಲಿ ರೇಂಜಲ್ಲಿ ಸಿಗ್ತಾ ಇದೆ. ಯೂಟ್ಯೂಬಲ್ಲಿ ಫ್ರೀ ಕೋಡಿಂಗ್ ಲೆಸನ್ಸ್ ಇದೆ. ನಮ್ಮ ಕಂಪ್ನಿದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಗೋರಿದಮ್ಸ್ 365. ಅದೇ ರೀತಿ ಬೇರೆ ಬೇರೆ ಕಂಪ್ನಿಯವ್ರದ್ದು ಅಥವಾ ಇಂಡಿವಿಜುವಲ್ ಕಂಟೆಂಟ್ ಕ್ರಿಯೇಟರ್ಸ್ದು ಇದೆ. ಈಗ ಐ ವುಡ್ ಸೇ, ಯಾರಾದರೂ ಬಂದು ಇಲ್ಲ ಸರ್ ನನಗೆ ಅರ್ಥ ಆಗ್ತಿಲ್ಲ ಕಾಲೇಜಲ್ಲಿ ಹೇಳ್ತಾ ಇರೋದು ಅಂದರೆ ಆಯ್ತಪ್ಪ, ನಿಮ್ಮ ಹತ್ರ ಫೋನ್ ಇದೆ ತಾನೆ, ಇಂಟರ್ನೆಟ್ ಇದೆ ತಾನೆ, ಹೋಗಿ ಕಲೀರಿ ಯೂಟ್ಯೂಬಲ್ಲಿ ಅಂತ ಹೇಳ್ತೀನಿ ನಾನು. ಮುಂಚೆ ಈಗ ನಾನು ಓದುವಾಗ ಇರಲಿಲ್ಲ, ಅದು 2000ಅಲ್ಲಿ ಯೂಟ್ಯೂಬ್ ಇಷ್ಟೊಂದು ಕಂಟೆಂಟ್ ಇರಲಿಲ್ಲ, ಬಟ್ ಈಗಿದೆ. ಆಮೇಲೆ ನಿಮ್ಗೆ ಯೂಟ್ಯೂಬಲ್ಲಿ ಇನ್ನೊಂದೇನು, ಬರೀ ಇಂಡಿಯಾದಲ್ಲಿರೋ ಟ್ರೈನರ್ಸ್ ಅಥವಾ ಎಜುಕೇಟರ್ಸ್ ಅಷ್ಟೇ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಇರೋರ್ದು ಕಂಟೆಂಟ್ ಅವೈಲೇಬಲ್ ಆಗಿದೆ. ನೀವು ಕೇಳಿದ್ರೆ ಶಾಕ್ ಆಗ್ಬೋದು, ಎಲ್ಲ ಟಾಪ್ ಯೂನಿವರ್ಸಿಟಿ ಕಂಟೆಂಟ್ ಅವೈಲೇಬಲ್ ಇದೆ. IIT ಹಿಡ್ಕೊಂಡು ಸ್ಟ್ಯಾನ್ಫೋರ್ಡು, MIT ಎಲ್ಲರ ಕಂಟೆಂಟು ಅಲ್ಲಿದೆ. ಇಲ್ಲ ನಾನು ಗ್ರಾಮೀಣ ಭಾಗದಿಂದ ಬಂದಿದ್ದೀನಿ, ನನಗೆ ಆ ಅಮೇರಿಕನ್ ಪ್ರೊಫೆಸರ್ ಹೇಳೋ ಇಂಗ್ಲೀಷೇ ಅರ್ಥ ಆಗಲ್ಲ ಅಂದರೆ, ಈಗ ನಮ್ಮಂಥವ್ರು ಕನ್ನಡದಲ್ಲಿ ಮಾಡಿ ಹಾಕಿದ್ದೀವಿ. ಪೈಥಾನು, C, ಜಾವಾ ಕೋಡಿಂಗ್ ಇದೆ, ಅದನ್ನು ನೋಡ್ಬಿಟ್ಟು ಕಲಿಬೋದು. ಅದಾದಮೇಲೆ ChatGPT ಫ್ರೀ ವರ್ಷನ್ನು, ಏನಾದರೂ ಅವ್ರ ಕಾಲೇಜಲ್ಲಿ ಸ್ಟೂಡೆಂಟ್ ಇಮೇಲ್ ID ಕೊಟ್ಬಿಟ್ರೆ ತುಂಬ ಚೀಪ್ ರೇಟಲ್ಲಿ ಇವೆಲ್ಲ ಸರ್ವಿಸಸ್ ಸಿಗುತ್ತೆ. ಸೊ ChatGPTಗೆ ಹೋಗ್ಬಿಟ್ಟು ಏನಾದರೂ ಐ ವಾಂಟ್ ಟು ಲರ್ನ್ ಪೈಥಾನ್ ಇನ್ 30 days, ಪ್ಲೀಸ್ ಪ್ರಿಪೇರ್ ಅ ಶೆಡ್ಯೂಲ್ ಫಾರ್ ಮೀ ಅಂತ ಕೇಳಿದ್ರೆ ನೀಟಾಗಿ ಶೆಡ್ಯೂಲ್ ಕೊಡುತ್ತೆ. ಆ ಟಾಪಿಕ್ ತೊಗೊಂಡ್ಬಿಟ್ಟು ಓಕೆ ಟುಡೇ ಹೆಲ್ಪ್ ಮಿ ಲರ್ನ್ ಲೂಪ್ಸ್ ಇನ್ ಕೋಡಿಂಗ್ ಅಂದರೆ ಅದು ಹೇಳುತ್ತೆ ಏನೇನು ಓದಬೇಕು, ಏನು ಮಾಡಬೇಕು ಅಂತ. ಸೊ ಐ ಡೋಂಟ್ ಥಿಂಕ್ ದ್ಯಾಟ್ ಅವ್ರಿಗೆ ನಿಜವಾಗ್ಲೂ ಪ್ಯಾಷನ್ ಇದ್ದು, ನಿಜವಾಗ್ಲೂ ಅವ್ರಿಗೆ ಆ ಒಂದು ಹಂಗರ್ ಅಥವಾ ಫೈರ್ ಇತ್ತು ಅಂದ್ಕೊಳ್ಳಿ, ಅವ್ರಿಗೆ ಯಾವ ಬೇರೆ ಟ್ರೈನರ್ ಅವಶ್ಯಕತೆ ಇಲ್ಲದೆ ಅವರೇ ಸ್ವಂತ ಕಲಿಬೋದು. ಅವ್ರು ಇಲ್ಲ ಸರ್ ನನಗೊಂದು ಸ್ವಲ್ಪ ಮೈಕ್ರೋ ಮ್ಯಾನೇಜ್ಮೆಂಟ್ ಬೇಕು, ನನಗೆ ಒಂದು ಮೈಕ್ರೋ ಶೆಡ್ಯೂಲ್ ಬೇಕು, ನನಗೆ ಅಟೆಂಡೆನ್ಸ್ ತೊಗೊಳೋರು ಬೇಕು, ನನಗೆ ನೀನು ಮಾಡಿದೆಯಾ ಇಲ್ಲ ಅಂತ ಕೇಳೋರು ಬೇಕು, ಅಥವಾ ನನಗೆ ಒಂದು ಸ್ವಲ್ಪ ಇಂಟ್ರಾಕ್ಟ್ ಮಾಡೋಕ್ಕೊಬ್ರು ಯಾರೋ ಬೇಕು ಅಂದಾಗ ದೆನ್ ಯು ಟೇಕ್ ಅ ಕೋರ್ಸ್. ಓಕೆ, ಹಾಂ, ಈಗ ನಾನು ನಿಮ್ಗೆ ಹೇಳ್ಬೋದು ಇಲ್ಲ ನನ್ನ ಹತ್ರ ಕೋರ್ಸ್ ಇದೆ ಬನ್ನಿ ದುಡ್ಡು ಕೊಟ್ಟು ತಗೊಳ್ಳಿ ಅಂತ. ಬಟ್ ಆನೆಸ್ಟ್ಲಿ ಜೆನ್ಯೂನ್ಲಿ ಐ ಆಮ್ ಟೆಲ್ಲಿಂಗ್ ಯು, ಇಫ್ ಪರ್ಸನ್ ಇಸ್ ಕೇಪಬಲ್ ಆಫ್ ಲರ್ನಿಂಗ್ ಬೈ ದೆಮ್ಸೆಲ್ಸ್, ದೇ ಹ್ಯಾವ್ ಇನಫ್ ರಿಸೋರ್ಸಸ್ ಟು ಲರ್ನ್. ಮನ್ಸಿದೆ ಮಾರ್ಗ. ಹಾಂ, ದುಡ್ಡು ಕೊಟ್ಟರೇನೆ ಕಲಿಬೇಕು ಅಂತ ಏನಿಲ್ಲ. ಬಟ್ ಇಲ್ಲ ಸರ್ ನಂಗೆ ಸ್ವಲ್ಪ ಹೆಲ್ಪ್ ಬೇಕು, ಗೈಡ್ ಬೇಕು, ಮೆಂಟರ್ ಬೇಕು ಅಂದರೆ ದೆನ್ ಯು ಪೇ ಮನಿ ಆ್ಯಂಡ್ ಲರ್ನ್. ಆ್ಯಂಡ್ ಅದರಲ್ಲೂ ಹೆಂಗಿದೆ, 5-6 ಸಾವಿರ ರೂಪಾಯಿದಲ್ಲಿ ಹೇಳ್ಕೊಡೋರು ಇದ್ದಾರೆ, 50,000ದಲ್ಲಿ ಹೇಳ್ಕೊಡೋರು ಇದ್ದಾರೆ, 1,00,000ದಲ್ಲಿ ಹೇಳ್ಕೊಡೋರು ಇದ್ದಾರೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ. ಬಿಕಾಸ್ ಬೆಂಗಳೂರಲ್ಲಿ ಬಂದಮೇಲೆ ಏನಾಗುತ್ತೆ, ಜಾಬ್ ಗ್ಯಾರಂಟಿ ಅಂತ ಹೇಳಿಬಿಟ್ಟು 50,000 1,00,000 ತೊಗೊಂಡು ಹೌದು, ನಿಮ್ಗೊಂದು ಸುಮ್ಮನೆ ಒಂದೇನೋ ಒಂದು 3 ತಿಂಗಳು ಕಾಟಾಚಾರಕ್ಕೆ ಅಂತ ಟ್ರೈನಿಂಗ್ ಕೊಟ್ಟು, ಆಮೇಲೆ ನಿಮ್ಮನ್ನ ಸುಮ್ಮನೆ ಒಂದು 5 ಕಡೆ ಅವರೇ ಫ್ರೆಂಡ್ಸ್ ಕಂಪ್ನಿಗೆ ಇಂಟರ್ವ್ಯೂ ಕಳಿಸ್ಬಿಟ್ಟು ನಿಮ್ಮನ್ನ ಅಲ್ಲಿಗೆ ಫೇಲ್ ಮಾಡಿಬಿಟ್ಟು ಮುಗೀತಪ್ಪ ನೀನು ದುಡ್ಡು ಕೊಟ್ಟಿದ್ದಕ್ಕೆ 5 ಇಂಟರ್ವ್ಯೂ ಕೊಡಿಸಿದೀವಿ, ನಿನ್ನ ಕರ್ಮ ಅಂತ ಬಿಡುವಂಥ ಜನನೂ ಇದ್ದಾರೆ. ಸೊ ಒಂದು ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗುತ್ತೆ. ಸರ್ ಈಗ ಒಂದು ಟ್ರೆಂಡಿಂಗ್ ಇರೋವಂಥ ಟಾಪಿಕ್ ಏನಂದರೆ ವೈಬ್ ಕೋಡಿಂಗ್. ಓಕೆನಾ ಸರ್? ಸೊ ಫಾರ್ ಅ ಲೇಮ್ಯಾನ್ ಟರ್ಮ್ಸಲ್ಲಿ ವೈಬ್ ಕೋಡಿಂಗ್ ಅಂದರೆ ಏನು ಸರ್? ಈ AI ಪ್ರಾಡಕ್ಟ್ಸ್ಗೆ ನಾನು ನಿಮ್ಗೆ ಮುಂಚೆ ಹೇಳ್ದಂಗೆ ನ್ಯಾಚುರಲ್ ಲ್ಯಾಂಗ್ವೇಜಲ್ಲಿ ಅದು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಸೊ ಉದಾಹರಣೆಗೆ ಈಗ ನನಗೊಂದು ಮಾರ್ಕೆಟಿಂಗ್ ಮನೆಯದೊಂದು ವೆಬ್ಸೈಟ್ ಮಾಡಬೇಕು, ಪಾಡ್ಕಾಸ್ಟು, ಆಯಿತಾ. ಈಗ ಒಂದು ಪ್ರಾಡಕ್ಟ್ ಇದೆ ಲವಬಲ್ ಅಂತ, ಅಲ್ಲಿ ಹೋಗ್ಬಿಟ್ಟು ಯು ಕ್ಯಾನ್ ಟೆಲ್ ಇಟ್ ಲೈಕ್ ದಿಸ್, ಈ ಥರ ನೀವು ಅದಕ್ಕೊಂದು ಡಿಕ್ಟೇಷನ್ ಕೊಡ್ಬೋದು. ಏನಂತ, ಮಾರ್ಕೆಟಿಂಗ್ ಮನೆ ಅಂತ ನಾನೊಂದು ವೆಬ್ಸೈಟ್ ಮಾಡಬೇಕಾಗಿದೆ, ಇದರಲ್ಲಿ
ನಾನು ಈ ಥರ ಅಡ್ವರ್ಟೈಸಿಂಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ಇದರಲ್ಲಿ ಇಷ್ಟೊಂದು ಮಾಡ್ಯೂಲ್ಸ್ ಇರುತ್ತೆ, ಇಷ್ಟೊಂದು ಸೆಕ್ಷನ್ ಇರುತ್ತೆ, ಇಷ್ಟೊಂದು ಫೀಸ್ ಆಗಿರುತ್ತೆ, ಈ ರೀತಿ ನನ್ನ ಪ್ರೀವಿಯಸ್ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಅಂತ ನೀವು ಅದಕ್ಕೆ ಫುಲ್ಲು ಡಿಕ್ಟೇಷನ್ ಕೊಟ್ಬಿಟ್ರೆ, ಆಮೇಲೆ ಅದಕ್ಕೆ ಎಂಡಲ್ಲಿ ಡಿಸೈನ್ ವೆರಿ ಇಂಟ್ರಾಕ್ಟಿವ್, ಮಾಡರ್ನ್ ಲುಕ್ಕಿಂಗ್, ಫ್ರೆಶ್ ಡಿಸೈನ್, ಈ ಥರ ರಿಯಾಕ್ಟಲ್ಲಿ ಒಂದು ವೆಬ್ಸೈಟ್ ಮಾಡು ಅಂತ ಹೇಳಿದ್ರೆ ಅದು ನಿಮಗೊಂದು ಡ್ರಾಫ್ಟ್ ವೆಬ್ಸೈಟ್ ಕೊಟ್ಬಿಡುತ್ತೆ. ಓಕೆ. ಅದೇ ಕೋಡ್ ಮಾಡುತ್ತೆ ಎಲ್ಲ. ಬಟ್ ಇದೆಲ್ಲ ತುಂಬ ಸಿಂಪಲ್, ಅಂದರೆ ಸಿಂಗಲ್ ಪೇಜ್ ಅಪ್ಲಿಕೇಶನ್ ಅಂತಾರೆ, ಆಯಿತಾ. ಹಾರ್ಡ್ಲಿ ಎಲ್ಲ ಸೇರಿಬಿಟ್ಟು 1,000-1,500 ಲೈನ್ ಇರುತ್ತೆ ಕೋಡ್ ಅಷ್ಟೇ, ಆಯಿತಾ. ಅದಾದಮೇಲೆ ಅದರಲ್ಲಿ ಉದಾಹರಣೆಗೆ ಏನೋ ಒಂದು ಚೇಂಜ್ ಮಾಡಬೇಕು ಅಥವಾ ಏನೋ ಒಂದು ಆ್ಯಡ್ ಮಾಡಬೇಕು, ರಿಮೂವ್ ಮಾಡಬೇಕು ಅಂದಾಗ ನೀವು ಹೋಗ್ಬಿಟ್ಟು ಮತ್ತೆ ಕೋಡ್ ಟಚ್ ಮಾಡೋಂಗಿಲ್ಲ. ನೀವು ಹೇಳ್ಬೋದು ಅಂಡರ್ ಕಸ್ಟಮರ್ ರಿವ್ಯೂಸ್ ಪ್ಲೀಸ್ ಆ್ಯಡ್ ದೀಸ್ ರಿವ್ಯೂಸ್ ಅಂತ ನಿಮ್ಮ ಕಸ್ಟಮರ್ ಬರ್ದಿರೋ ರಿವ್ಯೂಸ್ ಹಾಕ್ಬೋದು. ಅಂಡರ್ ದ ಕೋರ್ಸ್ ಸೆಕ್ಷನ್ ಪ್ಲೀಸ್ ಆ್ಯಡ್ 1 more ನ್ಯೂ ಕೋರ್ಸ್ ಅಂತ ಹೇಳ್ಬೋದು. ಈ ಜೆನ್ AI ಪ್ರಾಡಕ್ಟ್ಗೆ ನೀವು ಆ್ಯಸ್ ಇಫ್ ದೇರ್ ಇಸ್ ಅನದರ್ ಜೂನಿಯರ್ ಡೆವಲಪರ್ ಅಲ್ಲಿದ್ದಾರೆ ಪಕ್ಕದಲ್ಲಿ, ಅವ್ರಿಗೆ ನೀವು ಹೆಂಗೆ ಮಾತಾಡಿ ಹೇಳ್ತಿರಲ್ಲ, ನನಗೆ ಹಿಂಗೆ ಬೇಕನೋ, ನನಗೆ ಗುರು ಹಿಂಗೆ ಮಾಡೋ ಅಂತ ಹೆಂಗೆ ಹೇಳ್ತಿರಲ್ಲ, ಹಂಗೆ ಅದಕ್ಕೆ ನೀವು ಮಾತಾಡ್ದಂಗೆ ಹೇಳಿದಾಗ ಅದು ಅದನ್ನು ಕೇಳ್ಬಿಟ್ಟು ಅದು ಕೋಡ್ ಚೇಂಜ್ ಮಾಡುತ್ತೆ. ಓಕೆ. ಸೊ ಇದಕ್ಕೆ ವೈಬ್ ಕೋಡಿಂಗ್ ಅಂತಿದ್ದಾರೆ. ಕೋಡಿಂಗ್. ಹಾ. ಸರ್, ಈಗ ಫಾರ್ ಎಕ್ಸಾಂಪಲ್ ಪರ್ಸನ್ ಲೈಕ್ ಮೀ, ನಂಗೆ ಕೋಡಿಂಗ್ ಬರಲ್ಲ, ನಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ರೈಟ್. ಅಕಸ್ಮಾತ್ ಈಗ ನಾವು ಬಿಕಾಸ್ ಜೆನ್ AI ಬಗ್ಗೆ ಜಾಸ್ತಿ ಮಾತಾಡ್ತಿರಿಂದ ಜೆನ್ AI ಯೂಸ್ ಮಾಡಿಕೊಂಡು ಫ್ರಮ್ ಸ್ಕ್ರ್ಯಾಚ್ ನಾನು ಕೋಡಿಂಗ್ ಕಲಿಬೋದಾ ಸರ್? ಡೆಫಿನೆಟಾಗಿ ಕಲಿಬೋದು. ಇನ್ಫ್ಯಾಕ್ಟ್ ಈಗೆಲ್ಲ ಪ್ರಾಡಕ್ಟ್ಸ್ಗಳಲ್ಲಿ ದೇ ಆರ್ ಆ್ಯಡಿಂಗ್ ಅ ಫೀಚರ್ ವೇರ್ ಇಟ್ಸ್ ಟೇಕಿಂಗ್ ಅ ರೋಲ್ ಆಫ್ ಅ ಎಜುಕೇಟರ್. ಓಕೆ. ನೀವು ಅಲ್ಲಿ ಹೋಗ್ಬಿಟ್ಟು ಪೇಯ್ಡ್ ಪ್ರಾಡಕ್ಟಲ್ಲಿ ನೀವು ಏನೇನು ಸರ್ವಿಸಸ್ ಅಂತ ನೋಡಿದಾಗ ಐ ಥಿಂಕ್ ಇಟ್ಸ್ ಕಾಲ್ಡ್ ಎಜುಕೇಟರ್ ಆರ್ ಲರ್ನ್ ಸಮಥಿಂಗ್ ಅಂತ ಇದೆ. ಅಲ್ಲಿ ಹೋಗ್ಬಿಟ್ಟು ಯು ಕ್ಯಾನ್ ಸೇ ಪ್ಲೀಸ್ ಹೆಲ್ಪ್ ಮೀ ಲರ್ನ್ ಪೈಥಾನ್ ಇನ್ 30 days or 15 days ಅಂತ. ಸೊ ಇಟ್ ವಿಲ್ ಪ್ರಿಪೇರ್ ಎ ಶೆಡ್ಯೂಲ್ ಆ್ಯಂಡ್ ಯು ಕ್ಯಾನ್ ಲರ್ನ್ ಫ್ರಮ್ ಇಟ್. ಅದು ನಿಮಗೆ ಥಿಯರಿ ಹೇಳುತ್ತೆ, ಅದಾದಮೇಲೆ ಕೆಲವೊಂದು ಕೋಡ್ ಕೊಡುತ್ತೆ, ಅದಾದಮೇಲೆ ಎಕ್ಸಸೈಸಸ್ ಕೊಡುತ್ತೆ. ಸೊ ಇಟ್ ಆ್ಯಕ್ಟ್ಸ್ ಲೈಕ್ ಯುವರ್ ಮೆಂಟರ್ ಆ್ಯಂಡ್ ಯು ಕ್ಯಾನ್ ಲರ್ನ್ ಫ್ರಮ್ ಇಟ್. ದಟ್ ಈಸ್ ರಿಯಲಿ ಪಾಸಿಬಲ್. ಆ್ಯಂಡ್ ಕಲಿಯೋ ವೇಗ ಮತ್ತು ಕೆಲಸ ಮಾಡೋ ವೇಗ ತುಂಬ ಫಾಸ್ಟ್ ಆಗ್ತಾ ಇದೆ. ನಾಟ್ ಜಸ್ಟ್ ಕೋಡಿಂಗು, ಎಲ್ಲ ಕೋಡಿಂಗು, ಸೋಷಿಯಲ್ ಮೀಡಿಯಾ, ಆನ್ಲೈನ್ ಸೇಲ್ಸು, ಮಾರ್ಕೆಟಿಂಗು, ಆಮೇಲೆ ಕಂಟೆಂಟ್ ಕ್ರಿಯೇಷನ್ ಇರ್ಬೋದು, ಪ್ರತಿಯೊಂದು ಡೊಮೇನಲ್ಲಿ. ಇನ್ಫ್ಯಾಕ್ಟ್ ನಿಮ್ಮ ಹತ್ರ ಒಂದೇನೋ ಡಾಕ್ಯುಮೆಂಟ್ ಇದೆ, ನಿಮ್ಮ ಹತ್ರ ಅದನ್ನ ಫುಲ್ ಓದೋಕ್ಕೆ ಟೈಮ್ ಇಲ್ಲ, ಅದನ್ನು PDF ಅಪ್ಲೋಡ್ ಮಾಡಿಬಿಟ್ಟು ಇದನ್ನು ನಂಗೆ ಸಮರಿ ಕೊಡು ಅಂದರೂ ಕೊಡ್ತಾ ಇದೆ. ಸೊ ತುಂಬ ಕೆಪಬಿಲಿಟೀಸ್ ಈ ರೀತಿ ಬಂದಿರೋದ್ರಿಂದ ಬರೀ ಕೋಡಿಂಗ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ಡಿಪಾರ್ಟ್ಮೆಂಟು, ಬೇರೆ ಬೇರೆ ಕ್ಷೇತ್ರದಲ್ಲೂ ಅದು ಯೂಸ್ ಆಗ್ತಾ ಇದೆ. ಸರ್, ಈಗ ಇಷ್ಟೊತ್ತವರೆಗೂ ನಾವು ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಜೆನ್ AI ಅಂದರೆ ಆಪರ್ಚುನಿಟೀಸ್ ಏನಿದೆ, ಪ್ರಾಬ್ಲಮ್ಸ್ ಏನಿದೆ, ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕಂತ. ಸೊ ಈಗ ವಿಲ್ ಟಾಕ್ ಅಬೌಟ್ ಯುವರ್ ಸ್ಟಾರ್ಟಪ್ ಆಲ್ಗೋರಿಥಮ್ 365 ಬಗ್ಗೆ. ಸೊ ನಿಮ್ಮ ಸ್ಟಾರ್ಟಪ್ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಟರೆ, ಆ್ಯಂಡ್ ವಾಟ್ ಇಸ್ ದ ಪ್ರಾಬ್ಲಮ್ ಯು ಆರ್ ಟ್ರೈಂಗ್ ಟು ಸಾಲ್ವ್, ಆ್ಯಂಡ್ ಸ್ಟೂಡೆಂಟ್ಸ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಕೋರ್ಸಲ್ಲಿ ಎನ್ರೋಲ್ ಆಗೋದ್ರಿಂದ, ಸ್ವಲ್ಪ ಅವೇರ್ನೆಸ್ ನಮ್ಮ ವ್ಯೂವರ್ಸಿಗೆ ಕೊಡ್ತೀರಾ ಸರ್? ಡೆಫಿನೆಟ್ ಆಗಿ. ಸೊ ನಾನು ಮೈಕ್ರೋಸಾಫ್ಟಲ್ಲಿ ಇದ್ದಾಗ ಆಲ್ಮೋಸ್ಟ್ 16 years ಇದ್ದಾಗ, ಐ ಥಿಂಕ್ ಆಫ್ಟರ್ ಫಸ್ಟ್ 5 years ಆದಮೇಲೆ ನಾನು ಇಂಟರ್ವ್ಯೂ ತೊಗೊಳಕ್ಕೆ ಶುರು ಮಾಡಿದೆ ಮೈಕ್ರೋಸಾಫ್ಟ್ ರಿಕ್ರೂಟ್ಮೆಂಟ್ ಟೀಮಲ್ಲಿ. ಈಗ ನಮ್ದು ಇಂಜಿನಿಯರಿಂಗ್ ಕೆಲಸ ಇರುತ್ತೆ, ಅದ್ರ ಜೊತೆಗೆ ಅವಾಗವಾಗ ನಮ್ಮನ್ನು ರಿಕ್ರೂಟ್ಮೆಂಟ್ ಟ್ರಿಪ್ಗೆಲ್ಲ ಕಳಿಸ್ತಾರೆ. ಸೊ ಆ ರೀತಿ ಭಾರತದಲ್ಲೂ ಇಲ್ಲೂ ಇಂಟರ್ವ್ಯೂ ತೊಗೊಂಡಿದ್ದೀನಿ, ಅಮೇರಿಕಾದಲ್ಲೂ ತೊಗೊಂಡಿದ್ದೀನಿ. ಅದು ತೊಗೊಂಡಾಗ ಒಂದು ಅಬ್ಸರ್ವ್ ಏನು ಮಾಡಿದೆ ಅಂದರೆ, ಸುಮಾರು ಜನ ಇವನ್ ದೇ ಆರ್ ಫ್ರಮ್ ಲೆಟ್ಸ್ ಎ ಗುಡ್ ಕಾಲೇಜ್ ಆಲ್ಸೋ, ಅವ್ರಿಗೆ ಆ ಇಂಡಸ್ಟ್ರಿ ಯಾವ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೋಡಿಂಗು, ಆ ಲೆವೆಲ್ ಬರ್ತಾ ಇರಲಿಲ್ಲ. ಆಮೇಲೆ ಇನ್ನೂ ಎಷ್ಟೋ ಸರಿ ಹೆಂಗಾಗಿದೆ ಅಂದರೆ, ನಮ್ಮ ಹತ್ರ ಒಂದು 50-60 ರಿಸ್ಯೂಮೆ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ರೆ ಫೈನಲಿ ನಾವು ಆಫರ್ ಲೆಟರ್ ಕೊಡೋದು ಬರೀ ಒಬ್ಬರಿಗೆ ಅಥವಾ ಇಬ್ಬರಿಗೆ ಮಾತ್ರ, ಆ ಲೆವೆಲಲ್ಲಿದೆ. ಓಕೆ. ಸೊ ಅದು ನನಗೆ ಒಂದು ಸ್ವಲ್ಪ ಇದು ಅನ್ನಿಸ್ತಾ ಇತ್ತು, ಇದು ಯಾಕಪ್ಪ ಈ ರೀತಿ ಆಗ್ತಾ ಇದೆ, ಯಾಕೆ 100 ಜನನ ನಾವು ಇಂಟರ್ವ್ಯೂ ಕರೆದ್ರೆ 2-3 ಸಿಗ್ತಿದ್ದಾರೆ, ಯಾಕೆ ಕೋಡಿಂಗ್ ಬರ್ತಾ ಇಲ್ಲ ಅನ್ನೋದು ಒಂದು ಚಿಂತೆ ಅಥವಾ ಒಂದು ಪ್ರಶ್ನೆ ನನ್ನನ್ನು ಕಾಡ್ತಾ ಇತ್ತು. ಸೆಕೆಂಡ್, ನಾನು ಬಂದಿರೋದು Tier 3 ಕಾಲೇಜಿಂದ, BKIT ಬಾಲ್ಕಿಯಿಂದ. ಸೊ ನನ್ನ ಫ್ರೆಂಡ್ಸಲ್ಲಿನೇ ಕೋಡಿಂಗ್ ಕೆಲಸ ಅಥವಾ ಕೋಡಿಂಗ್ ಜಾಬಲ್ಲಿ ಹೋದವ್ರು ತುಂಬ ಕಡಿಮೆ. ಸೊ ಅದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಥರ್ಡ್ ಥಿಂಗ್ ಈಸ್, ನನ್ನದೇ ಆದಂಥ ಒಂದು ಸ್ಟ್ರಗಲ್ ಇನಿಷಿಯಲಿ. ನಾನು ಇಂಜಿನಿಯರಿಂಗ್ ಆದಮೇಲೆ ನನಗೂ 6 ತಿಂಗಳು ಕೆಲಸ ಸಿಕ್ಕಿಲ್ಲ. ನಾನು ಬೆಂಗಳೂರಲ್ಲಿ 6 ತಿಂಗಳು ಅಲ್ದಾಡಿದ್ದೀನಿ ಕೆಲಸಕ್ಕೋಸ್ಕರ. ಹಾಂ, VT ಓದು ನಿಮ್ಮ ಕೆಲಸ. ಹಾಂ. ಸೊ ನನಗೂ ಸಹಿತ ನಾನು 2004 ಪಾಸ್ಟ್ ಔಟು, ನನಗೂ 6 ತಿಂಗಳು ಕೆಲಸ ಸಿಕ್ಕಿಲ್ಲ. ನಾನು 7-8 ಇಂಟರ್ವ್ಯೂ ಫೇಲ್ ಆಗಿದ್ದೀನಿ ಸ್ಟಾರ್ಟಿಂಗಲ್ಲಿ. ಎಲ್ಲರೂ ಇನ್ಫೋಸಿಸ್, IBM, ಒರಾಕಲ್, ನನ್ನ CGPA ಚೆನ್ನಾಗಿತ್ತು. ಸೊ ಎಲ್ಲರೂ ಶಾರ್ಟ್ ಲಿಸ್ಟ್ ಮಾಡಿದ್ರು, ಎಲ್ಲ ಇಂಟರ್ವ್ಯೂ ಅಲ್ಲಿ ನಾನು ಡುಮ್ಕಿ ಹೊಡೆದಿದ್ದೀನಿ. CGPA ಚೆನ್ನಾಗಿದ್ರು ನಿಮ್ಮದು? ಹಾಂ, ಕ್ಲಿಯರ್ ಆಗ್ತಿರ್ಲಿಲ್ಲ. ಅಂದರೆ ನನಗೆ ಬರೋ ಕೋಡಿಂಗು ಅವ್ರು ಎಕ್ಸ್ಪೆಕ್ಟ್ ಮಾಡೋ ಕೋಡಿಂಗ್ ಲೆವೆಲ್ ಮ್ಯಾಚ್ ಆಗಲಿಲ್ಲ. ಆಯಿತಾ. ಸೊ ಅದು ನನಗೆ ಅನುಭವ ಆಯಿತು, ವೈಯಕ್ತಿಕವಾಗಿ ನನಗೆ ಅನುಭವ ಆಯಿತು. ಆಮೇಲೆ ಡೆನಿಸ್ ರಿಚ್ ಅವ್ರ ಬುಕ್ಕನ್ನು ಮತ್ತೆ ನಾನು ವಾಪಸ್ ರಿವೈಸ್ ಮಾಡಿ ಓದಿದಾಗ, ಒಂದು ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಆದಮೇಲೆ ನನಗೆ ಫಸ್ಟ್ ಇಂಟರ್ವ್ಯೂ ಕ್ರ್ಯಾಕ್ ಆಯಿತು. ಸೊ ವೈಯಕ್ತಿಕ ಎಕ್ಸ್ಪೀರಿಯನ್ಸು ನನ್ನ ಹತ್ರ ಇತ್ತು. ವಾಪಸ್ ಇಂಡಿಯಾಗೆ ಬಂದಮೇಲೆ
ಈ ಒಂದು ಪ್ರಾಬ್ಲಮ್ ಸ್ಪೇಸ್ ಬಗ್ಗೆ ಏನಾದರೂ ಮಾಡಬೇಕು ಅಂತ ಇತ್ತು. ಸೊ ಅಷ್ಟರಲ್ಲಿ ನಮ್ಮ ವೈಫ್ ಇದೊಂದು ಕಂಪ್ನಿ ಶುರು ಮಾಡಿದ್ರು, ಅಲ್ಗೋರಿದಮ್ಸ್ 365 ಅಂತ. ಸಮಥಿಂಗ್ ಆನ್ ಸ್ಕಿಲ್ಲಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಅಲ್ಲಿನೇ ವರ್ಕ್ ಮಾಡ್ತಾ ಇದ್ರು. ಸೊ ಆವಾಗ ಐ ಆಲ್ಸೋ ಜಾಯಿನ್ಡ್ ಹರ್. ಆ್ಯಂಡ್ ಇನಿಷಿಯಲಿ ನಮ್ಗೆ ಈಗ ಫಸ್ಟ್ ನಮ್ಮ ಫೋಕಸ್ ಇರೋದು ಏನಂದರೆ ಲಾಜಿಕ್ ಬಿಲ್ಡಿಂಗು, ಕೋಡಿಂಗು, ಡೇಟಾ ಸ್ಟ್ರಕ್ಚರ್ಸು ಮತ್ತು ಟೆಕ್ನಿಕಲ್ ಇಂಟರ್ವ್ಯೂ ಹೆಂಗೆ ಕ್ರ್ಯಾಕ್ ಮಾಡಬೇಕು, ಈ ಏರಿಯಾ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಹಂತವಾಗಿ ಇದೆಲ್ಲ ಆದಮೇಲೆ ನೆಕ್ಸ್ಟು ಜೆನ್ ಎ ಪ್ರಾಡಕ್ಟ್ಸ್ ಹೆಂಗೆ ಯೂಸ್ ಮಾಡಬೇಕು, ಎ ಐ ಮತ್ತು ಮಷಿನ್ ಲರ್ನಿಂಗ್ ಹೆಂಗೆ ಮಾಡಬೇಕು, ಡೆವಾಪ್ಸ್ ಅಂದರೆ ಹೆಂಗೆ ಯೂಸ್ ಮಾಡಬೇಕು, ಆಮೇಲೆ ಆಟೋಮೇಷನ್ ಟೆಸ್ಟಿಂಗಿಗೆ ಏನು ಸ್ಕಿಲ್ ಬೇಕು, ಫೌಂಡೇಶನಲ್ ಲೇಯರ್ಸ್ದು ಕೋರ್ಸ್ ರೆಕಾರ್ಡಿಂಗ್ ನಡೀತಾ ಇದೆ ಈಗ. ಫೌಂಡೇಶನಲ್ ಲೇಯರ್ ಆದಮೇಲೆ ದೆನ್ ವಿ ಗೆಟ್ ಇನ್ ಟು ಪ್ರೊಫೆಷ್ನಲ್ ಸ್ಕಿಲ್ಸ್. ಬೇರೆ ಬೇರೆ ಪ್ರೊಫೈಲ್ಗೆ ಏನೇನು ಸ್ಕಿಲ್ಗಳು ಬೇಕೋ ಅದನ್ನು ಮಾಡ್ತಾ ಇದ್ದೀವಿ. ಈಗ ಇನಿಷಿಯಲಿ ನಾವು ಕೋಡಿಂಗ್ ಹೇಳ್ಕೊಡೋದಾಗಲಿ ಅಥವಾ ಡೇಟಾ ಸ್ಟ್ರಕ್ಚರ್ ಹೇಳ್ಕೊಡೋದಾಗಲಿ ಅಥವಾ ಟೆಕ್ನಿಕಲ್ ಇಂಟರ್ವ್ಯೂಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದು ಹೇಳ್ಕೊಡೋದಾಗಲಿ ಆಲ್ರೆಡಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ತುಂಬ ಯೂಟ್ಯೂಬ್ ಚಾನಲ್ಗಳಿದೆ. ಹೌದು ಹೌದು ಸರ್, ಟ್ರೂ. ನಮಗೇನು ಅನಿಸ್ತು ಅಂದರೆ ಕನ್ನಡದಲ್ಲಿ ಶುರು ಮಾಡೋಣ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಒಂದು 200 ಅವರ್ ಕಂಟೆಂಟು ಕನ್ನಡದಲ್ಲಿ ರೆಕಾರ್ಡ್ ಮಾಡಿ ಅದನ್ನು ನಮ್ಮ ವೆಬ್ಸೈಟಲ್ಲಿ ರಿಲೀಸ್ ಮಾಡಿದ್ದೀವಿ. ಐ ಥಿಂಕ್ ಮೋರ್ ದೆನ್ ಒಂದು 70-80 ಅವರ್ಸ್ ಕಂಟೆಂಟನ್ನು ಯೂಟ್ಯೂಬಲ್ಲೂ ರಿಲೀಸ್ ಮಾಡಿದ್ದೀವಿ. ಈಗ ಅಟ್ ಪ್ರೆಸೆಂಟ್ ಅಟ್ಲೀಸ್ಟ್ ನಾವು ಸಿ, ಪೈಥಾನು, ಜಾವಾ 3 ಕೋಡಿಂಗ್ ಲ್ಯಾಂಗ್ವೇಜು, ಡೇಟಾ ಸ್ಟ್ರಕ್ಚರ್ ಇನ್ ಸಿ, ಡೇಟಾ ಸ್ಟ್ರಕ್ಚರ್ ಇನ್ ಪೈಥಾನ್, ಡೇಟಾ ಸ್ಟ್ರಕ್ಚರ್ ಇನ್ ಜಾವಾ, ಇದು 3 ಕೋರ್ಸು, 6 ಕೋರ್ಸು, ಮತ್ತು ಐ ಟಿ ಇಂಡಸ್ಟ್ರಿ ಓವರ್ವ್ಯೂ ಅಂತ ಒಂದು ಕೋರ್ಸು. ಇದು 7 ಕೋರ್ಸ್ ಎಲ್ಲನೂ ಫ್ರೀ ಆಗಿದೆ ಅಟ್ ಪ್ರೆಸೆಂಟ್. ಬಟ್ ಅಟ್ ಪ್ರೆಸೆಂಟ್ ಇದೆ. ಬಟ್ ಇನ್ನು ಮುಂದೆ ಹೋದಂಗೆ ಒಂದು ಸ್ವಲ್ಪ ಫೀಸ್ ಚಾರ್ಜ್ ಮಾಡಲೇಬೇಕಾಗತ್ತೆ ಅದನ್ನು ನಾವು ಸಸ್ಟೈನ್ ಮಾಡಬೇಕಾದ್ರೆ. ಮೇನ್ ವಿಷನ್ ಇರೋದೇ ಇದೆ, ಆ ಸ್ಕಿಲ್ ಗ್ಯಾಪನ್ನು ಫಿಕ್ಸ್ ಮಾಡೋಕ್ಕೆ. ಇಲ್ಲೊಂದು ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ನಾವು ಅರ್ಥ ಮಾಡ್ಕೋಬೇಕು. ಕರ್ನಾಟಕದಲ್ಲಿ ಏನು ಕಂಪ್ಯೂಟರ್ ಸೈನ್ಸ್ ಗ್ರ್ಯಾಜುಯೇಟ್ಸ್ ಬರ್ತಾ ಇದ್ದಾರೆ ಅದರಲ್ಲಿ 10% ಜನರಿಗೆ ಮಾತ್ರ ಕೋಡಿಂಗ್ ಬರ್ತಾ ಇದೆ ಅಂತೆ. 100ರಲ್ಲಿ ಬರೀ 10 ಜನರಿಗೆ ಕೋಡಿಂಗ್ ಬರ್ತಾ ಇದೆ ಇಂಡಸ್ಟ್ರಿಗೆ ಬೇಕಾಗಿರೋ ಲೆವೆಲ್ಗೆ. ಓ ಗಾಡ್, ಓಕೆ. ಅದರಲ್ಲೂ ಬರೀ 4% ಜನರಿಗೆ ಮಾತ್ರ ಝೋಹೋ ಕಂಪನಿ ಲೆವೆಲ್ಗೆ ಕೋಡಿಂಗ್ ಬರ್ತಾ ಇದೆ. ಕೋಡಿಂಗ್, ಓಕೆ. ಸೊ ಕೋಡಿಂಗಲ್ಲೂ ಲೆವೆಲ್ಸ್ ಇದೆ. ಓಕೆ. ಕೋಡಿಂಗಲ್ಲೂ ಲೆವೆಲ್ಸ್ ಇದೆ. ಸೊ 100 ಜನ ಇಂಜಿನಿಯರಲ್ಲಿ ಬರೀ 4 ಜನ ಪ್ರಾಡಕ್ಟ್ ಕಂಪ್ನಿಗೆ ಬರುವಂಥ ಕೋಡಿಂಗ್ ಬರ್ತಾ ಇದೆ ಅಂದರೆ ತುಂಬ ಗ್ಯಾಪ್ ಇದೆ. ಸೊ ನಮ್ಮದೊಂದು ಅಳಿಲು ಸೇವೆ ಅನ್ಬೋದು ಅಥವಾ ನಮ್ಮದೊಂದು ಪ್ರಾಮಾಣಿಕ ಪ್ರಯತ್ನ ಇದು. ಯಾವ ರೀತಿ ಅದಕ್ಕೆ ಆ ಯೂತ್ಗೆ ನಾವು ಹೆಲ್ಪ್ ಮಾಡ್ಬೋದು ಅಂತ ಟ್ರೈ ಮಾಡ್ತಾ ಇದ್ದೀವಿ. ಓಕೆ ಸರ್, ಇಲ್ಲಿ ಕೆಲವೊಬ್ಬರಿಗೆ ಏನಂದರೆ ಜಾಯ್ನ್ ಆಗ್ತಾರಲ್ಲ, ಸೊ ಟೈಮ್ ಈಸ್ ದ ಬಿಗ್ಗೆಸ್ಟ್ ಆ್ಯಸೆಟ್. ಸೊ ನಿಮ್ಮ ಕೋರ್ಸ್ ಜಾಯ್ನ್ ಆಗಿ ಎಷ್ಟು ಡ್ಯೂರೇಷನ್ ನಿಮಗೆ ಸ್ಪೆಂಡ್ ಮಾಡಬೇಕು ಆ್ಯಂಡ್ ಯಾವ ಥರ ಲರ್ನಿಂಗ್ ಪ್ರೊಸೆಸ್ ಇರುತ್ತೆ ಅನ್ನೋದು ಸ್ವಲ್ಪ ಹೇಳ್ತೀರಾ ಸರ್? ಬಿಕಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಯಾಕಂದರೆ ದುಡ್ಡು ಏನೋ ಇನ್ವೆಸ್ಟ್ ಮಾಡಿದ್ರು, ಬಿಕಾಸ್ ಅವರು 4 ಇಯರ್ಸು ಆ್ಯಂಡ್ ಅರ್ನ್ ಕೂಡ ಮಾಡ್ತಿರಲ್ಲ. ಸೊ ಅವ್ರ ಪೇರೆಂಟ್ಸ್ಗೂ ಕನ್ವಿನ್ಸ್ ಮಾಡಬೇಕಾಗತ್ತೆ. ಹೌದು. ಆ್ಯಂಡ್ ಪೇರೆಂಟ್ಸ್ ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಯಾಕೆ ಇಂಜಿನಿಯರಿಂಗ್ ಎಲ್ಲ ಹೇಳ್ಕೊಡ್ಲಿಲ್ವಾ, ಯಾಕೆ ಇನ್ಸ್ಟಿಟ್ಯೂಟ್ಗೆ ಹೋಗ್ತೀಯಾ? ಸೊ ಟೈಮ್ ಬಿಕಮ್ಸ್ ದ ಬಿಗ್ಗೆಸ್ಟ್ ಆ್ಯಸೆಟ್ ನಾವು, ರೈಟ್? ಸೊ ನಿಮ್ಮ ಕೋರ್ಸ್ ಎನ್ರೋಲ್ ಆದರೆ ಕೋಡಿಂಗ್ ಕಲಿಬೇಕು ವಿತ್ ಜೆನ್ ಎ ಪ್ರಾಡಕ್ಟ್ಸು, ಇವತ್ತಿನ ಇಂಡಸ್ಟ್ರಿಗೆ ಏನು ಬೇಕು ಎನ್ರೋಲ್ ಆದರೆ ಎಷ್ಟು ಟೈಮ್ ಡ್ಯೂರೇಷನ್ ಅವ್ರು ಡೆಡಿಕೇಟ್ ಮಾಡಬೇಕಾಗತ್ತೆ ಆ್ಯಂಡ್ ಏನು ರಿಸಲ್ಟ್ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಅವರು? ಸೊ ನಮ್ಮ ಪ್ರಕಾರ ಎಂಟೈರ್ ನಮ್ದೇನು ಕಂಟೆಂಟ್ ಇದೆಯಲ್ಲ, ಅವ್ರ ಇಂಡಸ್ಟ್ರಿಯಲ್ಲಿ ಪ್ರಾಡಕ್ಟ್ ಇಂಡಸ್ಟ್ರಿಗೆ ರೆಡಿ ಆಗಬೇಕು ಅಂದರೆ ಆಲ್ಮೋಸ್ಟ್ ಒಂದು 6 ಮಂತ್ ಪ್ರಿಪ್ರೇಷನ್ ಬೇಕು. ಪರ್ ಡೇ 2 ಅವರ್ಸು. 6 ಮಂತ್ಸ್, ಆಲ್ಮೋಸ್ಟ್ 180 ಡೇಸ್ ಅನ್ಕೊಳ್ಳಿ. ಓಕೆ. ಪರ್ ಡೇ 2 ಅವರ್ಸ್ ಅಂದರೆ 360 ಅವರ್ಸ್ ಆಯಿತು. ಓಕೆ. ನಮ್ಮ ಕಂಟೆಂಟ್ 180 ಅವರ್ಸ್ ಇದೆ ಅನ್ಕೊಳ್ಳೋಣ, ಆಯ್ತಾ? 6 ಮಂತ್ಗೆ ಅವ್ರದ್ದು 1 ಅವರ್ ಎಕ್ಸ್ಟ್ರಾ ಎಫರ್ಟ್ ಹಾಕಲೇಬೇಕು, 1 to 2 ಅವರ್ಸ್ ಬೇಸ್ಡ್ ಆನ್ ದ ಪರ್ಸನ್. ಸೊ 380 to 400 ಅವರ್ಸ್ ಆಗುತ್ತೆ ಟೋಟಲ್ ಎಫರ್ಟು. ಆದರೆ ಇದನ್ನು ಡಿಗ್ರಿ ಮುಗಿದ ಮೇಲೆ ಮಾಡುವಂಥ ಅವಶ್ಯಕತೆ ಇಲ್ಲ. ಡಿಗ್ರಿಯಲ್ಲಿ ಇದ್ದಾಗಲೇ ಫಸ್ಟ್ ಸೆಮ್ಮಲ್ಲಿ ಇದ್ದಾಗಲೇ ಶುರು ಮಾಡ್ಬೋದು. ಓಕೆ. ಫಸ್ಟ್ ಸೆಮ್ಮಲ್ಲೇ ಶುರು ಮಾಡ್ಕೊಂಡ್ಬಿಟ್ರೆ ಕೋಡಿಂಗ್ ಫಸ್ಟ್ ಕಲಿತೀರಾ, ಅದಾದಮೇಲೆ ಡೇಟಾ ಸ್ಟ್ರಕ್ಚರ್ ಕಲಿತಾರೆ, ಅದಾದಮೇಲೆ ಡೇಟಾ ಬೇಸ್ ಸಿಸ್ಟಮ್ಸು, ಫ್ರಂಟ್ ಎಂಡು, ಬ್ಯಾಕ್ ಎಂಡ್ ಕಲಿತಾ ಪ್ರಾಜೆಕ್ಟ್ಸ್ ಮಾಡ್ತಾರೆ. ಈ ಜರ್ನಿಯನ್ನು ಅವರು ಇಂಜಿನಿಯರಿಂಗ್ ಜರ್ನಿ ಜೊತೆಗೆ ತೊಗೊಂಡು ಹೋಗ್ಬಿಟ್ರೆ ಅವ್ರಿಗೆ ಯಾವ ಟೈಮು ವೇಸ್ಟ್ ಆಗಲ್ಲ. ಥರ್ಡ್ ಇಯರ್ ಮುಗಿಯುವಷ್ಟರಲ್ಲಿ ಅವ್ರು ರೆಡಿ ಆಗಿರ್ತಾರೆ ಇಂಡಸ್ಟ್ರಿಗೆ. 4th ಇಯರ್ ಕ್ಯಾಂಪಸ್ ಇಂಟರ್ವ್ಯೂಸ್ ಬರುತ್ತೆ. ಟಾಪ್ ಕಾಲೇಜ್ ಏನಿದೆ ಈಗ RV, PS ಅಂತ ಕಾಲೇಜ್ಗಳಲ್ಲೆಲ್ಲ 4th ಇಯರ್ ಸ್ಟಾರ್ಟಿಂಗಲ್ಲಿನೇ ಕ್ಯಾಂಪಸ್ ಇಂಟರ್ವ್ಯೂ ಬರುತ್ತೆ. ಯಾಕೆ ಹೇಳಿ? 150-200 ಕಂಪ್ನಿಗಳು ಬರುತ್ತೆ ಅಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಗೆ. ಅವ್ರನ್ನೆಲ್ಲ 1 ತಿಂಗಳಲ್ಲಿ ಹೆಂಗೆ ಕರಿಯೋಕ್ಕಾಗತ್ತೆ? ಸೊ ಅವ್ರೇನು ಮಾಡ್ತಾರೆ, 4th ಇಯರ್ ಸ್ಟಾರ್ಟಿಂಗಲ್ಲಿನೇ ಕರಿಯೋಕ್ಕೆ ಶುರು ಮಾಡಿಬಿಡ್ತಾರೆ ಕ್ಯಾಂಪಸ್ಗೆ. ಅದರ ಅರ್ಥ ಇಂಜಿನಿಯರಿಂಗ್ 4 ಇಯರ್ ಡಿಗ್ರಿ ಅಲ್ಲ, ಇಂಜಿನಿಯರಿಂಗ್ ಅವಾಗ ಏನಾಯ್ತು, 3 ಇಯರ್ ಡಿಗ್ರಿ ಆಯಿತು. 3 ಇಯರಲ್ಲಿ ಫಸ್ಟ್ ಸೆಮ್ಮಲ್ಲಿ ಆ ಮೆಕ್ಯಾನಿಕಲ್ಲು ಏನಂತಾರೆ ಅದೆಲ್ಲ ಇರುತ್ತೆ. ಸೊ ಹೆಚ್ಚು ಕಡಿಮೆ ಅವ್ರಿಗೆ ಇಂಟರ್ವ್ಯೂ ರೆಡಿ ಆಗಬೇಕು ಅಂದರೆ ಅವ್ರ ಹತ್ರ ಹೆಚ್ಚು ಕಡಿಮೆ 2 ವರ್ಷ ಸಮಯ ಇದೆ. ಅದಕ್ಕೆ ನಾನು ಏನಂತಿದ್ದೀನಿ, ಫಸ್ಟ್ ಇಯರಲ್ಲಿನೇ ಚೆನ್ನಾಗಿ ಕೋಡಿಂಗ್ ಕಲಿತು ಡೇಟಾ ಸ್ಟ್ರಕ್ಚರ್ಸ್ ಕಲ್ತ್ಬಿಟ್ಟು, ಸೆಕೆಂಡ್ ಇಯರಲ್ಲಿ ಪ್ರಾಜೆಕ್ಟ್ಸ್ಗಳು ಮಾಡೋಕ್ಕೆ ಕಲಿತು, ಥರ್ಡ್ ಇಯರಲ್ಲಿ ಟೆಕ್ನಿಕಲ್ ಇಂಟರ್ವ್ಯೂ ಪ್ರೆಪ್ ಮಾಡಿಬಿಟ್ರೆ ಅವ್ರು ರೆಡಿ ಆಗಿಬಿಡ್ತಾರೆ 3rd ಇಯರ್ ಮುಗಿಯೋಷ್ಟರಲ್ಲಿ. ಆಮೇಲೆ ಈಗ
ಇನ್ನೊಂದೇನು ಒಂದು ಭ್ರಮೆ ಅಥವಾ ಒಂದು ಮಿಸ್ಕಮ್ಯುನಿಕೇಶನ್ ಅನ್ಬೋದು ಅಥವಾ ಒಂದು ತಪ್ಪು ತಿಳುವಳಿಕೆ ಏನು ಕ್ಯಾಂಪಸ್ಗಳಲ್ಲಿ ಹೋಗಿದೆ Tier 3 ಕಾಲೇಜಲ್ಲಿ ಅಂದರೆ ನಾವು 12th ವರೆಗೂ ಪೇರೆಂಟ್ಸು ಸೊಸೈಟಿ ರಿಲೇಟಿವ್ಸ್ ಎಲ್ಲರೂ ಕಷ್ಟಪಡು ಆಮೇಲೆ ಲೈಫಲ್ಲಿ ಎಂಜಾಯ್ ಮಾಡು ಅಂತ ಡಿಗ್ರಿಗೆ ಹೋದ್ಮೇಲೆ ಅಂತ ಹೇಳಿದ್ದಾರೆ. ಸೊ 12th ವರೆಗೂ ಕಷ್ಟಪಟ್ಟಿದ್ದೀನಿ, ಈಗ ನಾನು ಡಿಗ್ರಿಗೆ ಬಂದ್ಬಿಟ್ಟಿದ್ದೀನಿ, ಇಲ್ಲಿಗೆ ಎಂಜಾಯ್ ಮಾಡಿಲ್ಲ ಅಂದರೆ ಇನ್ಮೇಲೆ ಲೈಫಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ. ಆಮೇಲೆ ಇನ್ನು ಕೆಲವೊಬ್ರು ಏನಂತಾರೆ, ಮಗ ಇಲ್ಲಿ ಎಂಜಾಯ್ ಮಾಡು, ಆಮೇಲೆ ಡಿಗ್ರಿ ಮುಗಿದ್ಮೇಲೆ ಬೆಂಗಳೂರಿಗೆ ಹೋಗ್ಬಿಟ್ಟು ಕೋರ್ಸ್ ಮಾಡೋ ಅಂತ ಹೇಳ್ತಾರೆ. ಸೊ ಅದು ಒಂದು ತಿಳುವಳಿಕೆ ಆ ಥರ ಬಂದಿದೆ. ಅದರಿಂದ ಏನಾಗುತ್ತೆ, ಸಮಯ ನಷ್ಟ ಆಗುತ್ತೆ. ಡಿಗ್ರಿ ಮುಗಿದ್ಮೇಲೆ ಇಲ್ಲಿ ಬರ್ತಾರೆ, ಇಲ್ಲಿ ಬಂದಮೇಲೆ ಇಷ್ಟೊಂದು ಸೆಂಟರು, ಇಷ್ಟೊಂದು ಇಲ್ಲಿರೋ ಒತ್ತಡ ಅದನ್ನೆಲ್ಲ ನೋಡಿಬಿಟ್ಟು ಆಮೇಲೆ ಆ ಪ್ರೆಷರ್ ಇರುತ್ತೆ, ಫೈನಾನ್ಷಿಯಲ್ ಪ್ರೆಷರ್ ಇರುತ್ತೆ, ಮೆಂಟಲ್ ಪ್ರೆಷರ್ ಇರುತ್ತೆ, ಫ್ರೆಂಡ್ಸ್ ಪ್ರೆಷರು, ರಿಲೇಟಿವ್ಸ್ ಪ್ರೆಷರ್, ಸಮಾಜದ್ದು ಎಲ್ಲ ಸೇರಿಬಿಟ್ಟು ಏನಾಗುತ್ತೆ, ತುಂಬ ಹಿಂಸೆ ಆಗುತ್ತೆ ಅವ್ರಿಗೆ. ಸೊ ಅದ್ರ ಬದಲಾಗಿ ನಾನೇನು ಎಂಜಾಯ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಅದ್ರ ಜೊತೆಗೆ 1 to 2 hours ಟೈಮ್ ಕೊಡ್ತಾ ಇಂಜಿನಿಯರಿಂಗ್ ಒಟ್ಟೊಟ್ಟಿಗೆ ನೀವು ಇಂಡಸ್ಟ್ರಿಗೆ ರೆಡಿ ಆಗಿಬಿಟ್ರೆ ಹೆಲ್ಪ್ ಆಗುತ್ತೆ. ಆಮೇಲೆ ಕಾಲೇಜ್ಗಳಲ್ಲಿ ಸುಮಾರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಒಂದು 3-4 ಕಾಲೇಜ್ ವಿಸಿಟ್ ಆಗಿದ್ದೀನಿ. ಅವರು ಎಲ್ಲ ಇಂಡಸ್ಟ್ರಿಯಿಂದ ಜನರನ್ನ ಕರೆಸ್ಬಿಟ್ಟು ಈ ಮಕ್ಕಳಿಗೆಲ್ಲ ತಿಳಿಯೋ ಥರ, ಹೇಳೋ ಥರ, ಅವ್ರ ಜೊತೆ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರ್ಬೋದು ಅಥವಾ ಸ್ಟೂಡೆಂಟ್ಸಿಗೆ ರಿಸೋರ್ಸ್ ಪರ್ಸನ್ಗಳನ್ನು ಕರೆದುಬಿಟ್ಟು ಅವ್ರಿಗೆ ಎಜುಕೇಟ್ ಮಾಡುವಂಥ ಒಂದು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ತುಂಬ ಹಿಂದೆ ಇದ್ದೀವಿ ಈ ವಿಷಯದಲ್ಲಿ. ಇನ್ನೂ ನಮ್ಮ ಕರ್ನಾಟಕದಲ್ಲಿ ತುಂಬ ಒಂದು ಇಂಪ್ರೂವ್ಮೆಂಟ್ ಆಗುವಂಥ ಸ್ಕೋಪ್ ಇದೆ ಈ ಕ್ಷೇತ್ರದಲ್ಲಿ. ಸರ್, ನನಗೆ ಒಂದು ತಿಳ್ಕೊಬೇಕಾಗಿರೋ ವಿಷಯ ಅಂದರೆ, ಯಾರೋ ಒಂದು ಸ್ಟೂಡೆಂಟ್ ಎಕ್ಸಾಂಪಲ್ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿ ನಿಮ್ಮ ಒಂದು ಕೋರ್ಸ್ ತೊಗೊಂಡು ಅವ್ರ ಲೈಫ್ ಯಾವ ಥರ ಟ್ರಾನ್ಸ್ಫಾರ್ಮ್ ಆಗಿದೆ ಅನ್ನೋದು ನಿಮ್ಮ ಹತ್ರ ಏನಾದ್ರು ಎಕ್ಸಾಂಪಲ್ ಇದೆ ಸರ್? ಅಂದರೆ ಯಾರೋ ಸ್ಟೂಡೆಂಟ್ ಅಕಸ್ಮಾತ್ 6 months ಯಾರೋ ಡೆಡಿಕೇಟೆಡ್ ಆಗಿ ನಿಮ್ಮ ಜೊತೆ ಕೋಚಿಂಗ್ ತೊಗೊಂಡು ಇಲ್ಲ ಯಾವ ಥರ ಟ್ರೈನಿಂಗ್ ತೊಗೊಂಡು ಅವ್ರ ಲೈಫ್ 360 degree ಚೇಂಜ್ ಆಗಿದೆ. ಸೊ ಆ ಥರ ಸ್ಟೋರಿ ವಿಚ್ ಇಸ್ ವೆರಿ ಇನ್ಸ್ಪಿರೇಷನಲ್ ನಮ್ಮ ವ್ಯೂವರ್ಸ್ಗೆ, ನೋಡೋರಿಗೆ. ಸೊ ದೇ ಗೆಟ್ ದಟ್ ಹೋಪ್ಸ್. ಆ ಥರ ಸ್ಟೋರಿ ನಿಮ್ಮ ಹತ್ರ ಇದೆ ಸರ್? ಸೊ ಈಗ ನಾವು ರಿಕಾರ್ಡಿಂಗು ನಡೀತಾ ಇದೆ, ಇನ್ನೂ ರಿಕಾರ್ಡಿಂಗ್ ಫುಲ್ ಕಂಪ್ಲೀಟ್ ಆಗಿಲ್ಲ. ಬಟ್ ನಾವೇನು ಮಾಡಿದ್ವಿ, ಆಲ್ರೆಡಿ ಒಂದು ಸ್ವಲ್ಪ ಇಂಟರ್ನ್ಸ್ ಎಲ್ಲ ತೊಗೊಳಕ್ಕೆ ಶುರು ಮಾಡಿದ್ವಿ. ಓಕೆ. ಸೊ ಈಗ ನಮ್ಮಲ್ಲಿ ಒಂದು ಬ್ಯಾಚು ಬಂದಿತ್ತು NIT ಸೂರತ್ ಕಲ್ಲಿಂದ 4 ಜನರದು. ಅದಾದಮೇಲೆ ಇಲ್ಲೇ ನಮ್ಮ ಮನೆ ಅಕ್ಕಪಕ್ಕದಲ್ಲಿರೋ ಒಂದು 4 ಸ್ಟೂಡೆಂಟ್ಸ್ ಬಂದಿದ್ರು. ಸೊ ಒಬ್ಬರು ಇಂಟರ್ನ್ ನಮ್ಮದು ಆ್ಯಪಲ್ ಕಂಪನಿಯಲ್ಲಿ ಅವರು ಇಂಟರ್ನ್ಶಿಪ್ಗೆ ಪ್ಲೇಸ್ ಆಗಿದ್ದಾರೆ. ನೈಸ್. ಇನ್ನೊಬ್ರು HSR ಲೇಔಟಲ್ಲಿ ಒಂದು ಒಳ್ಳೆ ಸ್ಟಾರ್ಟಪ್ ಕಂಪನಿಗೆ ಪ್ಲೇಸ್ ಆಗಿದ್ದಾರೆ. ಸೊ 2 of our interns got placed here. ಅದಾದಮೇಲೆ ನಮ್ದೇನು ಆನ್ಲೈನ್ ಕೋರ್ಸಸ್ ಇದೆ, ಅದು ಸುಮಾರು ಜನ ಅದನ್ನು ನೋಡಿ, ಸರ್ ನನಗೆ ಕೋಡಿಂಗೇ ಕಲಿಯೋಕ್ಕಾಗಲ್ಲ, ನನಗೆ ಕೋಡಿಂಗೇ ಬರಲ್ಲ ಅಂದ್ಕೊಂಡಿದ್ದೆ ಲೈಫಲ್ಲಿ, ಬಟ್ ನಿಮ್ಮ ವಿಡಿಯೋ ನೋಡಿದ್ಮೇಲೆ ನಾನು ಕಲಿಬೋದು, ಬರ್ಬೋದು ಅನ್ನಿಸ್ತಾ ಇದೆ, ನನಗೆ ಕೋಡಿಂಗ್ ಬರೋಕ್ಕೆ ಶುರು ಆಗಿದೆ ಅಂತ ನೀವು ಗೂಗಲ್ ರಿವ್ಯೂಸಲ್ಲಿ ಇರ್ಬೋದು, ಯೂಟ್ಯೂಬಲ್ಲಿ ಕಮೆಂಟ್ಸ್ ಇರ್ಬೋದು, ಅಲ್ಲೋಗಿ ನೋಡ್ಬೋದು ನೀವು. ಸುಮಾರು ಜನರಿಗೆ ನನಗಿದು ಆಗಲ್ಲ ಅಂದ್ಕೊಂಡವರು ಇದು ಆಗುತ್ತೆ, ಇದು ಈಸಿ ಇದೆ, ಇದು ಬರುತ್ತೆ ಅಂತ ಅವರು ಬದಲಾವಣೆ ಆಗಿದೆ, ಅವ್ರಿಗೆ ಕಲಿತಾ ಇದ್ದಾರೆ. ಸೊ ಈಗ ನಮ್ಮ ಹತ್ರ ಒಂದು 300 ಜನ ಆನ್ಲೈನ್ ಕಲಿತಾ ಇದ್ದಾರೆ, ಪೇಯ್ಡ್ ಸ್ಟೂಡೆಂಟ್ಸು. ಅಂದರೆ ಅವ್ರು ಫೀಸ್ ಕೊಟ್ಟು ನಮ್ಮಿಂದ ಮೆಂಟ್ರಿಂಗ್ ಮಾಡಿಕೊಂಡು ಒಂದು ಸ್ಟ್ರಕ್ಚರ್ಡ್ ಕೋರ್ಸಲ್ಲಿ ಹೋಗ್ತಾ ಇದ್ದಾರೆ. ಇನ್ನು 10,000 ಜನ ಫ್ರೀಯಾಗಿ ಕಲಿತಾ ಇದ್ದಾರೆ. ಈ 300 ಜನ ಸ್ಟೂಡೆಂಟ್ಸ್ ಏನು ಓದ್ತಾ ಇದ್ದಾರೆ ಅವ್ರಿಗೆಲ್ಲ ಸರ್ವೆ ಫಾರ್ಮ್ಸ್ ಎಲ್ಲ ಕಳಿಸ್ಬಿಟ್ಟು ಕೇಳಿದ್ವಿ. ಸೊ ಅವರೆಲ್ಲ ತುಂಬ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ನಾವು ಕಲಿತಾ ಇದ್ದೀವಿ ಅಂತ. ಸೊ ಒನ್ಸ್ ಈ ಬ್ಯಾಚ್ ಕಂಪ್ಲೀಟ್ ಆದಮೇಲೆ ಇದರಲ್ಲಿ ಯಾರು ಒಳ್ಳೆಯವರಿದ್ದಾರೆ ನಾವು ಅವ್ರನ್ನ ರೆಫರ್ ಮಾಡೋಕ್ಕೆ ಶುರು ಮಾಡ್ತೀವಿ, ನಾವು ಅವ್ರದ್ದು ಇಂಟರ್ವ್ಯೂ ತೊಗೊಂಡು. ಸೊ ವಿತಿನ್ 4-5 months ನಮ್ಮ ಕಂಪ್ನಿಯಲ್ಲಿ ಟ್ರೈನ್ ಆದವರು ಅಟ್ಲೀಸ್ಟ್ ಒಂದು 40-50 ಜನ ಒಳ್ಳೊಳ್ಳೆ ಕಂಪ್ನಿಯಲ್ಲಿ ಪ್ಲೇಸ್ ಆಗೋದಂಕರು ಗ್ಯಾರಂಟಿ. ನಮ್ಗೆ ಆ ಕಾನ್ಫಿಡೆನ್ಸ್ ಇದೆ ನಮ್ಮ ಇದ್ರ ಮೇಲೆ, ಕಂಟೆಂಟ್ ಮೇಲೆ ಇರ್ಬೋದು, ನಮ್ಮ ಸ್ಕಿಲ್ಲಿಂಗ್ ಮೇಲೆ. ಪ್ಲಸ್ ನಮಗೆ ಯಾರು ಸ್ಟೂಡೆಂಟ್ಸ್ಗೆ ನಾವು ಅದನ್ನು ಪ್ರಯೋಗ ಮಾಡಿ ನೋಡಿದ್ವಲ್ಲ ನಮ್ಮ ಇಂಟರ್ನ್ಸ್ ಮೇಲೆ, ಅವರಿಂದನೂ ಆ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ಬಂದಿದೆ. ಸರ್, ಆ್ಯಕ್ಚುಲಿ ನನ್ನ ಪ್ರಶ್ನೆ, ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು. ಕೋರ್ಸ್ ಯಾರು ಎನ್ರೋಲ್ ಆಗ್ತಾರಲ್ಲ ಸರ್, ಅವ್ರ ಪೇರೆಂಟ್ಸು, ಅಂದರೆ ನಾನು ಫ್ರಮ್ ಫ್ರೆಶರ್ ಪರ್ಸ್ಪೆಕ್ಟಿವ್ ಮಾತಾಡ್ತಿರೋದು. ಅಫ್ಕೋರ್ಸ್ ಎಕ್ಸ್ಪೀರಿಯನ್ಸ್ ಪೀಪಲ್ಗೆ ದೇ ವಿಲ್ ಹ್ಯಾವ್ ಲಾಟ್ ಆಫ್ ಆಪರ್ಚುನಿಟಿ, ಬಟ್ ಫ್ರೆಷರ್ಗೆ ಎಂಡ್ ಆಫ್ ದಿ ಡೇ ಪೇರೆಂಟ್ಸ್ ಕೇಳೋದು, ಮುಗಿಸಿದ ಮೇಲೆ ಜಾಬ್ ಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆಯಾ 100%? ಬಿಕಾಸ್ ಇಲ್ಲಿ ಸುಮಾರು ಇನ್ಸ್ಟಿಟ್ಯೂಟ್, ನಾವು ಬೆಂಗಳೂರು ಅರ್ಧಕ್ಕರ್ಧ ಸ್ಕ್ಯಾಮ್ ಇದೆ ಇಲ್ಲಿ, ರೈಟ್? ಅವ್ರು ಹೇಳ್ತಾರೆ, ಬನ್ನಿ 100% ಪ್ಲೇಸ್ಮೆಂಟ್ ಸಿಗೋದು ನಿಮಗೆ ಅಂತ ಗ್ಯಾರಂಟಿ ಕೊಡ್ತಾರೆ. ಸೊ ನೀವು, ಅಂದರೆ ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಕೋರ್ಸ್ ಅಂದರೆ ಇನ್ಸ್ಟಿಟ್ಯೂಟ್ ಸೇರಿಕೊಂಡೆ, ರೈಟ್? ಬಿ ಇಟ್ ಆನ್ಲೈನ್ ಆರ್ ಆಫ್ಲೈನ್, ರೈಟ್? 100% ಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆಯಾ ಸರ್? ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ರಿ. ಈ ರೀತಿ ಸ್ಕ್ಯಾಮ್ಗಳ ಬಗ್ಗೆ ನನಗೂ ಸ್ವಲ್ಪ ಗೊತ್ತಾಯಿತು ಮಾಹಿತಿ. ಸುಮಾರು ಸ್ಟೂಡೆಂಟ್ಸ್ ಹೇಳಿದ್ದಾರೆ ಹೆಂಗೆ ಅವ್ರಿಗೆ 50,000, 1 ಲಕ್ಷ, 1.5 ಲಕ್ಷ ಕಳ್ಕೊಂಡಿದ್ದಾರೆ ಅಂತ. ಒಂದನ್ನು ನೀವು ನೆನ್ಪಿಟ್ಕೊಳ್ಳಿ, ಏನಂದರೆ ಯಾರಿಗೂ ಜಾಬ್ ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನು ನಿಮ್ಗೇನೋ ಒಂದು ಟ್ರೈನಿಂಗ್ ಕೊಡ್ಬೋದು, ಕೊಟ್ಬಿಟ್ಟು ನಾನು ನಿಮ್ಗೆ ರೆಫರ್ ಮಾಡ್ಬೋದು. ನಾನು ಈ ಥರ ಟ್ರೈನ್ ಮಾಡಿದ್ದೀನಿ, ನಾನೇ ಟ್ರೈನ್ ಮಾಡಿದ್ದೀನಿ, ನಾನು ಅವ್ರ ಇಂಟರ್ವ್ಯೂ ತೊಗೊಂಡಿದ್ದೀನಿ, ಅವರು ರೆಡಿ ಇದ್ದಾರೆ ಅನಿಸ್ತಾ ಇದೆ, ನೋಡಿ ನಿಮ್ಮ ಕಂಪ್ನಿಯಲ್ಲಿ ಏನಾದರೂ ಉದ್ಯೋಗ. ಆದರೆ ನಾನು ನಿಮಗೆ ಜಾಬ್ ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯ ಕೇಳ್ಬೋದು. ಈಗ ಉದಾಹರಣೆಗೆ ಏನಾಗುತ್ತೆ,
ಈ ಯುವಕರು ಯುವತಿಯರೇನು ಬೆಂಗಳೂರು ಬರ್ತಾರೆ ಕೆಲಸ ಹುಡ್ಕೊಂಡು, BTM ಲೇಔಟು, ಮಾರತಹಳ್ಳಿನೋ ಅಲ್ಲೆಲ್ಲ ಹೋಗ್ತಾರೆ. ಸುಮಾರು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಿರುತ್ತೆ, ಬೋರ್ಡ್ಗಳಿರುತ್ತೆ. ಅಲ್ಲಿ ಆಟೋಮೆಟಿಕ್ ಆಗಿ ಎಲ್ಲಿ ಅವರು ಜಾಬ್ ಗ್ಯಾರಂಟಿ ಅಂತ ಬರೀತಾರೆ ಬೋರ್ಡ್ ಮೇಲೆ, ಇವರು ಅಲ್ಲಿ ಒಳಗಡೆ ಅಲ್ಲಿ ಮಾತ್ರ ಕಾಲಿಡ್ತಾರೆ. ಹೌದು. ಈಗ ನಿಮ್ಮ ಹತ್ರ 50 ಚಾಯ್ಸ್ ಇದೆ. 50 ಚಾಯ್ಸಲ್ಲಿ 10 ಜನ ಏನಂತಿದ್ದಾರೆ, ನಾವು ಜಾಬ್ ಗ್ಯಾರಂಟಿ ಕೊಡ್ತೀವಿ ಅಂತಾರೆ. ನೀವು ಆ 40 ಜನನ ಬಿಟ್ಟು ಏನು ಮಾಡ್ತೀರಾ? ಅಲ್ಲಿ ಹೋಗ್ತೀರಾ. ಬಿಕಾಸ್ ನಿಮ್ಗೇನು ಅನ್ಸುತ್ತೆ, ಅದೊಂದು ಸೈಕಾಲಜಿಕಲಿ ಒಂದು ಅಶ್ಯೂರೆನ್ಸ್ ಸಿಗುತ್ತೆ. ಓ, ಇವರು ಜಾಬ್ ಗ್ಯಾರಂಟಿ ಅಂತಿದ್ದಾರೆ. ಗ್ಯಾರಂಟಿ ಅಂದರೆ ಗ್ಯಾರಂಟಿಯಾಗಿ ಸಿಕ್ಬಿಡುತ್ತೆ ಅಂತ. ನಾವೇನು ಅನ್ಕೊಂತೀವಿ, ಈ ಪ್ರಾಡಕ್ಟ್ ಜೊತೆ ಏನು ಗ್ಯಾರಂಟಿ ಕಾರ್ಡ್ ಕೊಡ್ತಾರಲ್ಲ ಆ ರೀತಿ ಅನ್ಕೊಂತೀವಿ. ಇದು ಆ ರೀತಿ ಇರಲ್ಲ. ಅವ್ರೇನು ಮಾಡ್ತಾರೆ, ಟ್ರೈನಿಂಗ್ ಆದಮೇಲೆ ಒಂದು 4-5 ಕಡೆ ಅವ್ರಿಗೆ ಇಂಟರ್ವ್ಯೂ ಕಳಿಸ್ತಾರೆ ರೆಫರ್ ಮಾಡಿ. ಅಲ್ಲಿ ಅವ್ರು ಸೆಲೆಕ್ಟ್ ಆದರೆ ಅವ್ರಿಗೆ ಜಾಬ್ ಸಿಗುತ್ತೆ. ಇದರಲ್ಲೂ ಒಂದು ಪಾಯಿಂಟ್ ಏನಿರುತ್ತೆ ಅಂದರೆ, ಅವ್ರನ್ನೇನು ನಿರಂತರವಾಗಿ ಅವ್ರಿಗೆ ಜಾಬ್ ಸಿಗೋವರೆಗೂ ಕಳಿಸಲ್ಲ. ಒಬ್ಬೊಬ್ಬರು 5 ಕಡೆ ಕಳಿಸ್ತಾರೆ, ಒಬ್ಬೊಬ್ರು 10 ಕಡೆ ಕಳಿಸ್ತಾರೆ, ಒಬ್ಬೊಬ್ರು 6 ತಿಂಗಳು ಕಳಿಸ್ತಾರೆ, ಅಷ್ಟೇ ಇರುತ್ತೆ. ಅದಾದ್ಮೇಲೆ ಅದಕ್ಕೊಂದು ಕೊನೆ ಅಂತ ಇದ್ದೇ ಇರುತ್ತೆ. ಇನ್ನು ಕೆಲವೊಬ್ರು ಏನು ಮಾಡ್ತಿದ್ದಾರೆ, ನಾವೊಂದು ಫಸ್ಟ್ ಟೆಸ್ಟ್ ತಗೊಳ್ತೀವಿ, ನಮ್ಮ ಟೆಸ್ಟ್ ನೀವು ಕ್ಲಿಯರ್ ಮಾಡಿ ಅಟೆಂಡೆನ್ಸ್ 80% ಇದ್ದು ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದರೆ ಮಾತ್ರ ಕಳಿಸ್ತೀವಿ ಅಂತ ಹೇಳೋರು ಇದ್ದಾರೆ. ಆ ರೀತಿನೂ ಇದೆ. ಇನ್ನು ಕೆಲವೊಬ್ರು ಫ್ರಾಡ್ಸ್ ಹೆಂಗಿದ್ದಾರೆ ಅಂದರೆ, ಅವ್ರದ್ದೇ ಫ್ರೆಂಡ್ಸ್ಗಳದೊಂದು 5-10 ಕಂಪ್ನಿ ಕ್ರಿಯೇಟ್ ಮಾಡಿ ಸುಮ್ಮನೆ ನಿಮ್ಮನ್ನು ಅಲ್ಲಿ ವಾಕಿನ್ ಅಂತ ಅಲ್ಲಿ ಕಳಿಸ್ಬಿಟ್ಟು ನಿಮ್ಮನ್ನು ಇಂಟರ್ವ್ಯೂ ತೊಗೊಂಡು, ಇಲ್ಲ ನೀವು ಫೇಲ್ ಆಗಿದ್ದೀರಿ ಅಂತ ಹೇಳ್ಬಿಟ್ಟು ಕಳಿಸೋವಂಥವ್ರು ಇದ್ದಾರೆ. ಸೊ ಈ ರೀತಿ ಬೇರೆ ಬೇರೆ ವಿಷಯಗಳನ್ನು ನೀವು ನೋಡ್ಬೋದು. ನನ್ನ ಸಲಹೆ ಅಥವಾ ನನ್ನ ರಿಕ್ವೆಸ್ಟ್ ಏನಂದರೆ, ಜಾಬ್ ಗ್ಯಾರಂಟಿಗಿಂತನೂ ಅವ್ರು ಯಾವ ರೀತಿ ಹೇಳ್ಕೊಡ್ತಾರೆ, ಏನು ಸ್ಕಿಲ್ ಹೇಳ್ಕೊಡ್ತಿದ್ದಾರೆ, True. ಆ ಸ್ಕಿಲ್ಗೆ ಮಾರ್ಕೆಟಲ್ಲಿ ಡಿಮಾಂಡ್ ಇದೆನಾ, Correct. ಅದನ್ನು ಅಬ್ಸರ್ವ್ ಮಾಡಿ. ಯಾಕಂದರೆ ಈಗ ಅವರು ಇನ್ ಕೇಸ್ ರೆಫರ್ ಮಾಡಿಲ್ಲ ಅಂದರು ಇನ್ಯಾರೋ ರೆಫರ್ ಮಾಡ್ಬೋದು ನಿಮಗೆ, ಆಯಿತಾ. ಸೊ ಜಾಬ್ ಅಸಿಸ್ಟೆನ್ಸ್ ಮಾಡ್ಬೋದು, ಬಟ್ ಜಾಬ್ ಗ್ಯಾರಂಟಿ ಕೊಡೋದು ತಪ್ಪು, ನಾವು ಕೇಳೋದು ತಪ್ಪು. ಎರಡೂ ತಪ್ಪು ಅಂತೀನಿ ನಾನು. ಬರೀ ಇಂಪಾಸಿಬಲ್ ಸರ್. ಹೈಲಿ ಇಂಪಾಸಿಬಲ್. ಬರೀ ಅವ್ರು ಕೊಡೋರ್ದು ತಪ್ಪು ಅಂತ ಹೇಳಿದ್ರೆ ಆಗಲ್ಲ. ಇಲ್ಲಿ ಅದನ್ನು ಕೇಳೋರು ಅಥವಾ ಅದನ್ನು ಎಕ್ಸ್ಪೆಕ್ಟ್ ಮಾಡೋರ್ದು ತಪ್ಪಿದೆ. ಅವ್ರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಇವರು ಅದನ್ನು ಮಾಡ್ತಿರ್ಬೋದು. ಆ್ಯಕ್ಚುಲಿ ಸರ್ ಸೇಮ್ ಥಿಂಗ್ ನನ್ನ ಎಕ್ಸಾಂಪಲ್ ಆಯಿತು. ನಾನು ಸ್ಟೂಡೆಂಟ್ಸಿಗೆ ಟ್ರೈನಿಂಗ್ ಕೊಡ್ತೀನಲ್ಲ, ಅವ್ರು ಅದೇ ಕೇಳೋದು, ತೇಜಸ್ ಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ ಅಂತ. ನಾನು ಹೇಳೋದು, ನೀವು ಸ್ಕಿಲ್ ಕಲ್ತ್ಕೊಳ್ಳಿ. ಸ್ಕಿಲ್ ಕಲ್ತ್ಕೊಂಡ್ರೆ ಈ ಭೂಮಿ ಮೇಲೆ ಎಲ್ಬಿಟ್ರು ನೀವು ಬದುಕ್ತೀರಾ, ರೈಟ್. ಸ್ಕಿಲ್ಲೇ ಇಲ್ಲ ಅಂದರೆ ನೀವು ಹೈರ್ ಬಿಡಿ, ನೀವು ಫ್ರೀಲ್ಯಾನ್ಸಿಂಗ್ ಮಾಡೋಕ್ಕಾಗೋದಿಲ್ಲ, ರೈಟ್. ಸೊ ನಾನು ಅದೇ ರಿಕ್ವೆಸ್ಟ್ ಮಾಡಿದ್ದೆ ಎಷ್ಟೊಂದು ಜನಕ್ಕೆ. ಏನಂದರೆ, ಯಾರಾದ್ರೂ ನಿಮ್ಗೆ 100% ಕೊಡ್ತೀನಿ ಅಂತ ಯಾರು ಪ್ರಾಮಿಸ್ ಮಾಡಿದರೆ ಪ್ರಪಂಚ ಹೊತ್ತು ಇರ್ತಾನೆ ಇರಲ್ಲ ಈ ಥರ, ರೈಟ್. ಸೊ ಅದನ್ನು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಸಮ್ಟೈಮ್ಸ್ ಕಾಮನ್ ಸೆನ್ಸ್ ಈಸ್ ಆಲ್ಸೋ ನಾಟ್ ಕಾಮನ್. ಅದೊಂದು ಆ್ಯಕ್ಚುಲಿ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಸರ್. ಬಟ್ ಥ್ಯಾಂಕ್ ಯು ಸೊ ಮಚ್, ನೀವು ಇಷ್ಟು ಅವೇರ್ನೆಸ್ ಕೊಟ್ರಿ ಸರ್. ಆ್ಯಂಡ್ ನಮ್ಮ ಜೊತೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನಾವು ಈಗ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಅಂತ ಹೇಳಿದ್ವಿ. ಸೊ ನಿಮ್ಗೊಂದು 3 ಕ್ವಶನ್ಸ್ ಕೇಳ್ತೀವಿ ಸರ್ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ. ಸೊ ಬಿಕಾಸ್ ನಾವು ಈಗ ಕನ್ನಡ ಹೇಳ್ದಂಗೆ, ನಿಮಗೆ ಟಾಪ್ 3 ಫೇವ್ರೆಟ್ ಆಂಟ್ರಪ್ರನರ್ಸ್, ಕನ್ನಡ ಆಂಟ್ರಪ್ರನರ್ಸಲ್ಲಿ ಟಾಪ್ 3 ಅಂತ ಬಂದರೆ ನಿಮ್ಗೆ ಯಾರಿದ್ದಾರೆ ಸರ್? ನಮಗೆ ಮುಖ್ಯವಾಗಿ ಈಗ ಉತ್ತರ ಕರ್ನಾಟಕದಲ್ಲಿ ಅಂದರೆ ವಿಜಯ್ ಸಂಕೇಶ್ವರ್ ಅವರು. ಎಸ್. ಅವರು ನಡೆದು ಬಂದಂಥ ದಾರಿ, ಅವರು ಮಾಡಿರುವಂಥ ಪ್ರಯತ್ನ, ಆಮೇಲೆ ಆ ಟ್ರಾವೆಲ್ ಇಂಡಸ್ಟ್ರಿ ಇದೆಯಲ್ಲ, ಈ ಗೂಡ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಇದೆಯಲ್ಲ, ಒನ್ ಆಫ್ ದ ಟಫೆಸ್ಟ್ ಇಂಡಸ್ಟ್ರಿ. ಹೌದು. ಆ ಅಂಥ ಒಂದು ಟಫ್ ಇಂಡಸ್ಟ್ರಿಯನ್ನು ಅವರು ಸಮರ್ಥವಾಗಿ ತುಂಬ ಚೆನ್ನಾಗಿ ನಡೆಸಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸುಮಾರು ಜನರಿಗೆ ಅವರಿಂದ ಉದ್ಯೋಗಾವಕಾಶ ಸಿಕ್ಕಿದೆ ಮತ್ತು ಒಂದು ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ. ಅದೇ ರೀತಿ ನ್ಯೂಸ್ ಪೇಪರ್ ಇಂಡಸ್ಟ್ರಿನೂ ತುಂಬ ಟಫು. ಸೊ 2 ಟಫೆಸ್ಟ್ ಇಂಡಸ್ಟ್ರಿಯನ್ನು ಅವರು ಕಟ್ಟಿ ಆ ಎತ್ತರಕ್ಕೆ ಬೆಳೆಸಿದ್ದಾರೆ. ಸೊ ಹೀ ಈಸ್ ಒನ್ ಆಫ್ ದ ರೋಲ್ ಮಾಡೆಲ್. ಅಲ್ಲಿ ನೋಡಿದ್ರೆ ಇಲ್ಲಿ ನೀವು ಬೆಂಗಳೂರು ಕಡೆ ಇಲ್ಲಿ ಬಂದರೆ ಅಫ್ಕೋರ್ಸ್ ನಾರಾಯಣ ಮೂರ್ತಿ ಅವರು 1970s 80sಲ್ಲಿ ಈ ರೀತಿಯಾದಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಲಕ್ಷಾಂತರ ಜನರಿಗೆ ಒಂದು ಉದ್ಯೋಗ ಸಿಗೋ ಥರ ಮಾಡಿದ್ದು, ಅದು ದಿಸ್ ಇಸ್ ರಿಯಲಿ ಗ್ರೇಟ್ ಸರ್ವಿಸ್. ಆ್ಯಂಡ್ ಅವರು ಒಂದು ಟೀಚರ್ ಮಗ. ಸೊ ಅದೊಂದು ಇದೆ ಕಾಮನ್ ಕನೆಕ್ಷನ್ನು. ಐ ಆಮ್ ಆಲ್ಸೋ ಸನ್ ಆಫ್ ಅ ಟೀಚರ್. ಸೊ ಅವರು ಇನ್ಸ್ಪಿರೇಷನ್. ಆಮೇಲೆ ಇಲ್ಲಿ ಚಿಕ್ಕಮಗಳೂರು ಕಡೆ ಹೋದರೆ ಇವರು ಸಿದ್ಧಾರ್ಥ ಅವರು. ಅವರು ಯಾವ ರೀತಿ ಒಂದು ಅಲ್ಲಿರೋ ಒಂದು ಏರಿಯಾನೇ ಟ್ರಾನ್ಸ್ಫಾರ್ಮ್ ಮಾಡಿದ್ರು. ಆ ರೀತಿ ಒಂದು ಅಲ್ಲಿ ಸಹಕಾರಿ ಸಂಘಟನೆ ಮಾಡಿ ಅಲ್ಲಿಂದ ಎಷ್ಟೋ ರೈತರಿಗೆ ಅನುಕೂಲ ಆಗೋ ಥರ ಮಾಡಿ ಆ ರೀತಿ ಒಂದು CCD ಅಂತ ಒಂದು ದೊಡ್ಡ ಕಂಪ್ನಿಯನ್ನೇ ಸ್ಥಾಪನೆ ಮಾಡಿದ್ರು. ಅಫ್ಕೋರ್ಸ್ ಆ ಒಂದು ಘಟನೆ ಡೆಫಿನೆಟ್ಲಿ ಎಲ್ಲರಿಗೂ ಬೇಜಾರಾಯಿತು. ಬಟ್ ಅವರು ಮಾಡಿರೋ ಸೋಷಿಯಲ್ ಇಂಪ್ಯಾಕ್ಟ್ ಇದೆಯಲ್ಲ, ಬರೀ ದುಡ್ಡು ಮಾಡಿದ್ದಾರೆ ಅಂತ ನನಗೆ ಅವ್ರ ಬಗ್ಗೆ ಗೌರವ ಇಲ್ಲ. ಆ ದುಡ್ಡು ಜೊತೆ ಅವರು ಏನು ಸಮಾಜಕ್ಕೊಂದು ಇಂಪ್ಯಾಕ್ಟ್ ಮಾಡಿದ್ರಲ್ಲ ಅದ್ರ ಬಗ್ಗೆನೂ ಗೌರವ ಇದೆ. ಅದರ ಜೊತೆ ಅವ್ರ ವ್ಯಕ್ತಿತ್ವ. ಈ ಎಷ್ಟೋ ಜನ ಈ 3 ಹೀರೋಸನ್ನು ಸುಮಾರು ಜನ ತುಂಬ ಗೌರವದಿಂದ ನೋಡ್ತಾರೆ ಅವ್ರ ವ್ಯಕ್ತಿತ್ವವನ್ನು. ಅವ್ರ ಜನರ ಜೊತೆ ನಡ್ಕೊಂಡಿರುವಂಥ ರೀತಿ ಇರ್ಬೋದು,
ಅವರು ಯಾವ ರೀತಿ ಬೇರೆಯವ್ರನ್ನ ಟ್ರೀಟ್ ಮಾಡಿದ್ದಾರೆ, ಅದೆಲ್ಲಕ್ಕೂ ತುಂಬ ಗೌರವ ಇದೆ. ಅವರು 3 ಜನರು ವುಡ್ ಬಿ ಮೈ ರೋಲ್ ಮಾಡೆಲ್ಸ್ ಇನ್ ಬಿಸ್ನೆಸ್ ಇನ್ ಕರ್ನಾಟಕ. ಓಕೆ ಸರ್, ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಾನು ಮಾತಾಡ್ತಿರೋದಂಗೆ ಹ್ಮ್. ನನಗೆ ತುಂಬ ಜನ ಫೌಂಡರ್ಸ್ ಕನ್ನಡದವ್ರು ಇದ್ದಾರೆ, ರೈಟ್? ಅವರು ಅಕಸ್ಮಾತ್ ಸ್ಯಾಸ್ ಪ್ರಾಡಕ್ಟ್ ಬಿಲ್ಡ್ ಮಾಡೋಣ ಅಂತಿದ್ದಾರೆ. ಏನಾದರೂ ನೀವು ಬಿಕಾಸ್ ನೀವು ಸ್ಟಾರ್ಟಪ್ ಮಾಡಿದ್ರ, ಆ್ಯಂಡ್ ಸ್ಟಾರ್ಟಪ್ ಅಂದಮೇಲೆ ಸುಮಾರು ಕಷ್ಟಗಳು ಬರುತ್ತೆ, ಅದೇ ಪ್ರಾಬ್ಲಮ್ಸ್ಗಳಿರುತ್ತೆ, ಫಂಡಿಂಗ್ ಪ್ರಾಬ್ಲಮ್ ಏನೇನೋ ಇರುತ್ತೆ, ರೈಟ್? ಸೊ ಯಾರಾದರೂ ಕನ್ನಡದ ಫೌಂಡರ್ಸ್ ಇದ್ದರೆ, ಅವ್ರು ಆಸ್ಪೈರಿಂಗ್ ಫೌಂಡರ್ಸ್ ಇದ್ದರೆ, ಸೊ ಅವ್ರಿಗೆ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಸರ್? ಆನೆಸ್ಟ್ಲಿ ನಿಮ್ಗೆ ಹೇಳಬೇಕು ಅಂದರೆ ನಾನು ಮೈಕ್ರೋಸಾಫ್ಟಲ್ಲಿನೇ ಜಾಸ್ತಿ ವರ್ಕ್ ಮಾಡಿದೆ. ಆಲ್ಮೋಸ್ಟ್ 16 ಇಯರ್ಸ್ ಮಾಡಿದೆ, ವಿಚ್ ಇಸ್ ಅ ವೆರಿ ವೆಲ್ ಆರ್ಗನೈಸ್ಡ್ ಕಂಪನಿ. ಸೊ ನನಗಲ್ಲಿ ಸಿಕ್ಕಿರುವಂಥ ಅನುಭವ ಏನು, ಒಂದು ಡೆವಲಪರ್ ಆಗಿ, ಅದಾದಮೇಲೆ ಮುಂದೆ ಒಂದು ಸೀನಿಯರ್ ಡೆವಲಪರ್ ಆಗಿ, ಆಮೇಲೆ ಒಂದು ಮ್ಯಾನೇಜರ್ ಆಗಿ, ಆ ರೀತಿಯಾದಂಥ ಒಂದು ಅನುಭವ ಇದೆ. ಸೊ ನನಗೂ ಒಂದು ಸ್ಟಾರ್ಟಪ್ಪನ್ನು ಹೆಂಗೆ ಶುರು ಮಾಡಬೇಕು, ಅದನ್ನು ಹೆಂಗೆ ಬೆಳೆಸಬೇಕು, ಅದನ್ನು ಹೆಂಗೆ ಗ್ರೋ ಮಾಡಬೇಕನ್ನೋ ಅನುಭವ ನನಗೂ ಹೊಸದೆ. ಸೊ ಐ ಆಮ್ ಆಲ್ಸೋ ಅ ಸ್ಟೂಡೆಂಟ್. ಈಗ ನಾನು ಸುಮಾರು ಬುಕ್ಸ್ ಓದ್ತಾ ಇದ್ದೀನಿ. 0 to 1 ಇರ್ಬೋದು, ಎಂಟರ್ಪ್ರಿನರ್ಶಿಪ್ ಬಗ್ಗೆ ಕೆಲವೊಂದು ಬುಕ್ಸ್ಗಳನ್ನು ಓದ್ತಾ ಇದ್ದೀನಿ. ಇದರಲ್ಲಿ ನಾನು ಕಲಿತಾ ಇದ್ದೀನಿ. ಸೊ ನನಗೇನು ಅನಿಸುತ್ತೆ, ಅಟ್ ಪ್ರೆಸೆಂಟ್ ಐ ಆಮ್ ನಾಟ್ ರೆಡಿ ಟು ಅಡ್ವೈಸ್ ಎನಿಬಡಿ ಟು ದ ಸ್ಟಾರ್ಟಪ್ ಫೌಂಡರ್ಸ್, ಬಟ್ ದೇರ್ ಆರ್ ಫ್ಯೂ ಥಿಂಗ್ಸ್ ಐ ವುಡ್ ಲೈಕ್ ಟು ಶೇರ್ ಬೇಸ್ಡ್ ಆನ್ ಮೈ ಮೈಕ್ರೋಸಾಫ್ಟ್ ಜರ್ನಿ. ಸಮ್ ಆಫ್ ದ ಲೆಸನ್ಸ್ ದಟ್ ಐ ಲರ್ನ್ಡ್ ಅಟ್ ಮೈಕ್ರೋಸಾಫ್ಟ್ ಏನಂದರೆ, ನೀವು ಏನೇ ಒಂದು ಐಡಿಯಾ ಟ್ರೈ ಮಾಡುವಾಗ ಯು ಶುಡ್ ಹ್ಯಾವ್ ಎಬಿಲಿಟಿ ಟು ಎಕ್ಸ್ಪೆರಿಮೆಂಟ್ ಫಾಸ್ಟರ್ ಅಂತ. ಫೇಲ್ ಫಾಸ್ಟ್ ಅಂತಾರೆ, ಅಥವಾ Fail fast. ಎಕ್ಸ್ಪೆರಿಮೆಂಟ್ ಫಾಸ್ಟರ್. True. ಏನಾಗುತ್ತೆ ಅಂದರೆ, ಯಾವತ್ತು ಈ ರೀತಿ ಆಗೋದು ಕಡಿಮೆ. ನಾನು ಧ್ಯಾನದಲ್ಲಿ ಈ ಥರ ಕೂಡ್ತೀನಿ, ನನಗೆ ಒಂದು ಬ್ರಿಲಿಯಂಟ್ ಒಂದು ಐಡಿಯಾ ಬಂದ್ಬಿಡುತ್ತೆ, ಅದು ಒಂದೇ ಐಡಿಯಾ ಇಂಪ್ಲಿಮೆಂಟ್ ಮಾಡಿ ನನ್ನ ಕಂಪ್ನಿ ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋದು, ಆ ಥರ ಯಾವಾಗೋ ಮಿಲಿಯನ್ಗೆ ಒಂದ್ಸರಿ ಆಗುತ್ತೆ. ಸುಮಾರು ಸರಿ ಹೆಂಗಿರುತ್ತೆ ಅಂದರೆ, ಒಂದು ಐಡಿಯಾ ಸಿಗುತ್ತೆ, ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಐಟ್ರೇಟ್ ಮಾಡ್ತಾ ಮಾಡ್ತಾ ಅದರಿಂದ ಇನ್ನೊಂದು ಆಗ್ತಾ ಆಗ್ತಾ ನಿಮಗೊಂದು ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಸಿಗುತ್ತೆ. ಆಮೇಲೆ ಒಂದು ಸಿಕ್ಬಿಟ್ಟು ನೀವೇನೋ ಒಂದು ಎತ್ತರಕ್ಕೆ ಬೆಳಿತೀರಾ, ಬರೀ ಒಂದಾದರೆ ಸಾಕಲ್ಲ, ಮತ್ತೆ ಡೈವರ್ಸಿಫೈ ಮಾಡಬೇಕು, ಮತ್ತೆ ಇನ್ನೊಂದು 2-3 ಆ ಥರ ಐಡಿಯಾಸ್ ಕ್ಲಿಕ್ ಆಗಬೇಕು. ಸೊ ನೀವು ಅಮೆಝಾನು, ಮೈಕ್ರೋಸಾಫ್ಟು, ಗೂಗಲ್ಲು, ಆ್ಯಪಲ್, ಈ ಎಲ್ಲ ಕಂಪ್ನಿಗಳು ನೋಡಿದಾಗ ನಮಗೆ ಬರೀ ಸಕ್ಸಸ್ಫುಲ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾತ್ರ ಗೊತ್ತಿದೆ. ಮೈಕ್ರೋಸಾಫ್ಟ್ದೊಂದು 8 ಇದೆ, ಆ್ಯಪಲ್ದವ್ರದ್ದೊಂದು 7-8 ಇದೆ, ಆಯಿತಾ? ಅಮೆಝಾನ್ದವ್ರದ್ದು ಒಂದು 5-6 ಇದೆ, ಗೂಗಲ್ ಅವ್ರದ್ದೊಂದು 4-5 ಇದೆ. ಸಕ್ಸಸ್ಫುಲ್ ಪ್ರಾಡಕ್ಟ್ಸ್ ವೇರ್ ದೇ ಮೇಕ್ ಮೋರ್ ದೆನ್ $10 billion ಇನ್ ರೆವೆನ್ಯೂ ಪರ್ ಆ್ಯನಮ್. ಆದರೆ ಈ ಎಲ್ಲ ಕಂಪ್ನಿಗಳಲ್ಲಿ ಅಲ್ಲಿರೋ ನೀವು ಗ್ರೇವ್ ಯಾರ್ಡನ್ನು ತೆಗೆದು ನೋಡಿದ್ರೆ ನೂರಾರು ಪ್ರಾಡಕ್ಟ್ಗಳು ಸಿಗುತ್ತೆ ಅದರೊಳಗಡೆ ಬರಿಯಾಗಿರೋದು. ಆ ನೂರಾರು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ಅದು ವರ್ಕ್ ಆಗಲ್ಲ ಅಂತ ಗೊತ್ತಾದಾಗ ಅದನ್ನು ಅಲ್ಲಿ ಹೂತಿರ್ತಾರೆ. ಅದ್ರ ಬಗ್ಗೆ ಸಮಾಜ ಮಾತಾಡಲ್ಲ, ಯಾರೂ ಮಾತಾಡಲ್ಲ. ಸೊ ಯಾವುದೇ ಒಂದು ಸ್ಟಾರ್ಟಪ್ ಇದ್ದಾಗ ಯುವರ್ ಎಬಿಲಿಟಿ ಟು ಐಟ್ರೇಟ್ ಫಾಸ್ಟರ್ ಇಸ್ ಒನ್ ಥಿಂಗ್ ಐ ವುಡ್ ಸಜೆಸ್ಟ್. ಸೆಕೆಂಡ್ ಥಿಂಗ್ ಈಸ್ ಕಸ್ಟಮರ್ ಅಬ್ಸೆಷನ್ ಅಥವಾ ಕಸ್ಟಮರ್ ಎಂಪತಿ ಏನಂತೀವಿ, ಅದು. ಟ್ರೂ ಸರ್. ನಿಮ್ಮ ಕಸ್ಟಮರ್ ಜೊತೆ ಮಾತಾಡೋದು, ಅವ್ರ ಜೊತೆ ಟಚ್ಚಲ್ಲಿರೋದು, ಅವ್ರು ಹೇಳೋದು ಕೇಳೋದು, ಅವ್ರಿಗೆ ಏನು ಅನಿಸ್ತಾ ಇದೆ ಅಂತ ಕೇಳೋದು, ಅದು ತುಂಬ ಇಂಪಾರ್ಟೆಂಟು. ಬಟ್ ಇದರಲ್ಲಿ 2 ಥರ ಬರುತ್ತೆ. ಬರೀ ನೀವು ಕಸ್ಟಮರ್ನ ಕೇಳ್ಕೊಂಡೇ ನಿಮ್ಮ ಕೋರ್ಸ್ ಅಥವಾ ನಿಮ್ಮ ಪ್ರಾಡಕ್ಟ್ ನೀವು ರೆಡಿ ಮಾಡಿದ್ರೆ, ನೀವು ಯಾವತ್ತೂ ಅವ್ರು ಕೇಳದೆ ಇರೋದನ್ನು ರೆಡಿ ಮಾಡೋಕ್ಕಾಗಲ್ಲ. ಸೊ ಇದನ್ನು ಸತ್ಯ ನಡೆಯಲ್ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ, ಅನ್ಆರ್ಟಿಕ್ಯುಲೇಟೆಡ್ ಆ್ಯಂಡ್ ಅನ್ಮೆಟ್ ನೀಡ್ಸ್ ಆಫ್ ಕಸ್ಟಮರ್ಸ್ ಅಂತ. ಕಸ್ಟಮರು, ಈಗ ಉದಾಹರಣೆಗೆ ಆ್ಯಪಲ್ ಅವರು ಕೀಬೋರ್ಡ್ ಇಲ್ಲದೆ ಇರುವಂಥ ಫೋನ್ ತೊಗೊಂಡು ಬಂದರು. ಹೌದು ಆ ಟೈಮಲ್ಲಿ ಕೀಬೋರ್ಡ್ ಇಲ್ಲದೆ ಮೊಬೈಲ್ ಫೋನ್ ಅಂದರೆ ಇವ್ನು ತಲೆ ಕೆಟ್ಟಿದೆ ಅಂತಿದ್ರು. ಹೌದು, ನಿಜ. ಹೌದು ಸರ್. ಎಲ್ಲರೂ ಫೋನ್ಗೆ ನಂಬರ್ ಹೊಡೆಯೋಕ್ಕೆ, ನಂಬರ್ ಡೈಲ್ ಮಾಡೋಕ್ಕೆ help ಬೇಕಲ್ಲ ಇತ್ತು. ಅಂತಾನೆ ಇತ್ತು, ಆಯ್ತಾ? ನೋ ಕಸ್ಟಮರ್ ವೆಂಟ್ ಟು ಸ್ಟೀವ್ ಜಾಬ್ಸ್ ಅಂಡ್ ಸೆಡ್, ನನಗೆ ಕೀಪ್ಯಾಡ್ ಬೇಡ ಅಂತ. ಬಟ್ ದ ಕಂಪ್ನಿ ಥಾಟ್ ದಟ್ ವಿತೌಟ್ ದಟ್ ಆಲ್ಸೋ ದಿಸ್ ಸ್ಮಾರ್ಟ್ ಫೋನ್ಸ್ ಕ್ಯಾನ್ ಬಿ ಡನ್, ಅದರಿಂದ ಸ್ಕ್ರೀನ್ ಜಾಸ್ತಿ ದೊಡ್ಡದಾಗುತ್ತೆ ಅಂತ. ಸೊ ಕೆಲವೊಂದು ಇನೋವೇಷನ್ಸ್ ಹೆಂಗಿರುತ್ತೆ, ಕಸ್ಟಮರ್ ನಿಮ್ಗೆ ಡೈರೆಕ್ಟಾಗಿ ಹೇಳಲ್ಲ, ನೀವು ಅದನ್ನು ಇನ್ಫಾರ್ಮ್ ಮಾಡಬೇಕಾಗತ್ತೆ. ಇನ್ನು ಕೆಲವೊಂದು ಸರಿ ಕಸ್ಟಮರ್ ನಿಮ್ಗೆ ಹೇಳ್ತಾನೆ ಅವ್ರಿಗೆ ಏನು ಬೇಕು ಅಂತ, ಆ ನೀಡ್ ಇರುತ್ತೆ ಅಲ್ಲಿ ಮಾರ್ಕೆಟಲ್ಲಿ, ಅದನ್ನು ಅರ್ಥ ಮಾಡ್ಕೊಂಡು ಬಿಲ್ಡ್ ಮಾಡೋದು ಇರುತ್ತೆ. ಇದು ಒನ್ ಮೋರ್ ಪಾಯಿಂಟ್. ದೆನ್ ದ ಲಾಸ್ಟ್ ಒನ್ ಈಸ್, ನೋ ಮ್ಯಾಟರ್ ವೆದರ್ ಯು ಆರ್ ಸೆಲ್ಲಿಂಗ್ ಚಪ್ಪಲ್ ಆರ್ ಬೈಸಿಕಲ್ ಆರ್ ಕಾರ್ ಆರ್ ಕಂಪ್ಯೂಟರ್ ಆರ್ ಸಾಫ್ಟ್ವೇರ್, ಎಂಡ್ ಆಫ್ ದ ಡೇ ನಿಮ್ಮ ಕಂಪ್ನಿ ಒಳಗಡೆ ನೀವು ನಿಮ್ಮ ಡೇ ಟು ಡೇ ಆಪರೇಷನ್ಸಿಗೆ, ನಿಮ್ಮ ವರ್ಕಿಂಗಲ್ಲಿ ಟೆಕ್ನಾಲಜಿಯನ್ನು ಬಳಸಲೇಬೇಕಾಗತ್ತೆ. ಟ್ರೂ. ಈಗ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಾಸ್ಟ್ ಕಡಿಮೆ ಆಗ್ತಾ ಇರೋದ್ರಿಂದ, ನೀವು ಉದಾಹರಣೆಗೆ ಲೆಟ್ಸ್ ಸೇ ಯು ಆರ್ ಸೆಲ್ಲಿಂಗ್ ಪೇಂಟ್ ಇನ್ ಇಂಡಿಯಾ, ಆಯಿತಾ? ನೀವು ಪೇಂಟ್ ಮಾಡ್ತಾ ಇದ್ದೀರಾ, ಆ ಪೇಂಟ್ ಮಾಡ್ತಾ ಇದ್ರೂ ಸಹಿತ ನೀವು ತುಂಬ ಚೆನ್ನಾಗಿ ಟೆಕ್ನಾಲಜಿಯನ್ನು ಬಳಸಿದ್ರೆ ಯು ಕ್ಯಾನ್ ಬಿ ವೆರಿ ಕಾಂಪಿಟೇಟಿವ್ ಕಂಪನಿ ಇನ್ ದ ವರ್ಲ್ಡ್ ಆರ್ ಇವನ್ ಇನ್ ಇಂಡಿಯಾ. ಬೆಸ್ಟ್ ಉದಾಹರಣೆ ಏಷ್ಯನ್ ಪೇಂಟ್ಸ್. ಹೌದು ಸರ್, ನಿಜ. ಇಷ್ಟೊಂದು ಅವರು 1980s ಟೆಕ್ನಾಲಜಿ ಬಳಸ್ತಾ ಇದ್ದಾರೆ ಅಂದರೆ, ಏಷ್ಯನ್ ಪೇಂಟ್ಸಲ್ಲಿ ಈಗ ಅವ್ರದ್ದೇನು ಸ್ಟೋರ್ಸ್ ಇರುತ್ತಲ್ಲ ನಿಮ್ಮ ಏರಿಯಾದಲ್ಲಿ, ಅಲ್ಲಿ ಹೋಗ್ಬಿಟ್ಟು ಕೇಳಿ ಆ ಶಾಪ್ ಓನರ್ಗೆ,
ನೀವು ಏನಾದರೂ ಏಷ್ಯನ್ ಪೇಂಟ್ ಕಂಪ್ನಿ ಫೋನ್ ಮಾಡಿ ಹೇಳ್ತೀರಾ ನನಗೆ ಈ ಕಲರ್ದು ಇಷ್ಟು ಬಾಕ್ಸ್ ಈ ದಿನ ಕಳಿಸ್ಕೊಡಿ ಅಂತ, ಅಥವಾ ಈಗ ನವಂಬರಲ್ಲಿ ನನಗೆ ಇಷ್ಟು ಬಾಕ್ಸ್ ರೆಡ್ ಕಲರ್ ಬೇಕು ಅಂತ ಹೇಳ್ತೀರಾ, ಅಥವಾ ಅವರೇ ಕಳಿಸ್ತಾರ ಅಂತ ನೀವು ಕೇಳಿ ಶಾಕ್ ಆಗ್ತೀರಾ. ಶಾಪ್ ಓನರ್ ಯಾರಿಗೂ ಕಂಪ್ನಿ ಫೋನ್ ಮಾಡಿ ಹೇಳಲ್ಲ, ಆ ಕಂಪ್ನಿಯವರೇ ಈ ತಿಂಗಳು ನಿಮ್ದು ಇಷ್ಟು ಬಾಕ್ಸ್ ಸೆಲ್ ಆಗುತ್ತೆ ಈ ಕಲರ್ದು ಅಂತ ತಂದಿಡ್ತಾರೆ ಅಲ್ಲಿ. ಅದು ಎದರಿಂದ ಸಾಧ್ಯ ಅಂದರೆ ಟೆಕ್ನಾಲಜಿಯಿಂದ. ಅಂದ್ರೆ ಕಸ್ಟಮರ್ ಕೇಳೋಕ್ಕಿಂತ ಮುಂಚೆನೆ ಕಂಪನಿಯವರೇ ತಂದ ಕಸ್ಟಮರ್ ಅಲ್ಲ, ರಿಟೇಲರ್ ರಿಟೇಲ್ ರಿಟೇಲರು ಅವನು ಕಂಪ್ನಿ ಕೇಳಲ್ಲ ನನಗೆ ಇದು ಕಳಿಸ್ಕೊಡಿ ಅಂತ, ಅವ್ರಿಗೊಂದು ಎಸ್ಟಿಮೇಟ್ ಇದೆ. ಎಸ್ಟಿಮೇಷನ್. ಓಕೆ ಓಕೆ ಓಕೆ. ಈ HSR ಲೇಔಟ್ ಅಲ್ಲಿ ನವೆಂಬರ್ ತಿಂಗಳಲ್ಲಿ ಇಷ್ಟು ಕಲರ್ ಮಾರಾಟ ಆಗುತ್ತೆ ಅಂತ ಅವ್ರದ್ದೊಂದು ಎಸ್ಟಿಮೇಷನ್ ಇದೆ. ಆ ಎಸ್ಟಿಮೇಷನ್ ಪ್ರಕಾರ ಅವ್ರು ಏನ್ ಮಾಡ್ತಾರೆ, ಒಂದು 5-10 ದಿನದ ಹಿಂದೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಇಲ್ಲಿ ಅವ್ರ ಹತ್ರದಲ್ಲಿ ಪ್ಲಾಂಟ್ ಇದೆ. 5-10 ದಿನದ ಹಿಂದೆ ಅದ್ರ ರಾ ಮೆಟೀರಿಯಲ್ ಅನ್ನ ಪರ್ಚೇಸ್ ಮಾಡಿರ್ತಾರೆ. ಅವ್ರು ಯಾರ ಹತ್ರ ರಾ ಮೆಟೀರಿಯಲ್ ತಗೊಳ್ತಾರೋ ಅವ್ರಿಗೆ 15-20 ದಿನದಲ್ಲಿ ದುಡ್ಡು ವಾಪಸ್ ಕೊಟ್ಟಿರ್ತಾರೆ ಸೇಲ್ ಮಾಡಿ. ಓ, ಈ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅವ್ರಿಗೆ ಬಂದಿರೋದು ಎದರಿಂದ? ಟೆಕ್ನಾಲಜಿಯಿಂದ. ನೀವು ಈಗ ಇದನ್ನ ಬೇರೆ ಬೇರೆದಕ್ಕೆ ಯೋಚನೆ ಮಾಡಿ, ಗ್ರಾಸರಿ ಸ್ಟೋರ್ಗೆ ಯೋಚನೆ ಮಾಡಿ, ಅಥವಾ ಒಂದು ಶೂ ಸ್ಟೋರ್ಗೆ ಓಪನ್ ಮಾಡಿ. ನಿಮಗೆ ಯಾವ ತಿಂಗಳಲ್ಲಿ ನನಗೆ ಎಷ್ಟು ಪ್ರೊಡಕ್ಷನ್ ಮಾಡಬೇಕು, ಎಷ್ಟು ಸೆಲ್ ಆಗುತ್ತೆ, ಅದಕ್ಕೆ ನಾನು ಎಷ್ಟು ರಾ ಮೆಟೀರಿಯಲ್ ತಗೋಬೇಕು ಅಂತ ಗೊತ್ತಿದ್ರೆ ನೀವು ಯಾವ ರೀತಿ ಪ್ರೈಸಿಂಗ್ ಕೊಡ್ಬೋದು ಅಂದರೆ ನಿಮ್ಮ ಕಾಂಪಿಟೇಟರ್ ಅದನ್ನು ಕೊಡೋಕ್ಕಾಗಲ್ಲ. ಸೊ ಟೆಕ್ನಾಲಜಿ ಅನ್ನೋದು ಇನ್ನೊಂದು ಎಕ್ಸಾಂಪಲ್ ನಾನು ಏನು ಕೊಡ್ತೀನಿ ಅಂದರೆ, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಾಂಬೆದಲ್ಲಿ 5,000 ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಅಂತ ಓದ್ದೆ ಎಲ್ಲೋ. ಅವರು ಬ್ಯಾಂಕಿಂಗ್ ಕೆಲಸ ಮಾಡ್ತಾ ಇಲ್ಲ, ಟೆಕ್ನಾಲಜಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನೋ ಮ್ಯಾಟರ್ ವಾಟ್ ಬಿಸ್ನೆಸ್ ಯು ಆರ್ ಇನ್, ಯು ಹ್ಯಾವ್ ಟು ಎಂಬ್ರೇಸ್ ಟೆಕ್ನಾಲಜಿ ಇನ್ ಯುವರ್ ಕಂಪನಿ ಫ್ರಮ್ ಡೇ ಒನ್. ದಟ್ ವುಡ್ ಬಿ ದ ಅನದರ್ ಥಿಂಗ್ ಐ ವುಡ್ ಸಜೆಸ್ಟ್. ಓಕೆ ಸರ್, ನಮ್ಮ ಲಾಸ್ಟ್ ಕ್ವಶನ್ ಆಫ್ ದಿಸ್ ಪಾಡ್ಕಾಸ್ಟ್, ಕನ್ನಡದ ಫೇವರೆಟ್ ಆ್ಯಕ್ಟರ್ ಯಾರು ನಿಮಗೆ? ಆ್ಯಂಡ್ ಅವರಿಂದ ಏನಾದರೂ ನಾನು ಕಲಿತು ನಿಮ್ಮ ಆಂಟ್ರಪ್ರಿನರ್ಶಿಪ್ ಲೆಸನಲ್ಲಿ ಅವ್ರ ಆಂಟ್ರಪ್ರಿನರ್ಶಿಪ್ ಜರ್ನಿಯಲ್ಲಿ ಅಳವಡಿಸ್ಕೋತೀರ ಅಂದರೆ ಅದೇನು ಸರ್? ಆಲ್ ಟೈಮ್ ಫೇವ್ರೇಟ್ ನನಗೆ ಕನ್ನಡದಲ್ಲಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಓಕೆ. ಅವ್ರ ನಟನೆ, ಅವ್ರ ಟ್ಯಾಲೆಂಟು, ಅವ್ರ ಜೀವನ, ಅವರ ಹ್ಯುಮಿಲಿಟಿ, ಅವ್ರು ಯಾವ ರೀತಿ ಅಭಿಮಾನಿಗಳನ್ನು ಒಂದು ದೇವರ ಸ್ಥಾನದಲ್ಲಿ ತೊಗೊಂಡೋದ್ರು, ಅದೆಲ್ಲನೂ ಒಂದು ತುಂಬ ಇನ್ಸ್ಪಿರೇಷನ್ ಆಗಿ ನಾವು ನೋಡ್ಬೋದು. ಆ್ಯಸ್ ಅನ್ ಎಂಟರ್ಪ್ರಿನರ್ ಅಲ್ಲ, ವಾಟ್ ಈಸ್ ಟೆಲ್ಲಿಂಗ್ ಈಸ್ ನಿಮ್ಮ ಕಸ್ಟಮರೇ ನಿಮ್ಮ ದೇವರು ಅಂತ. ಅದನ್ನು ಯಾರಾದರೂ ಬಿಸ್ನೆಸ್ ಮ್ಯಾನ್ ಅಥವಾ ಎಂಟರ್ಪ್ರಿನರ್ ಅದನ್ನು ನಿಜವಾಗ್ಲೂ ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ಬಿಸ್ನೆಸ್ಸಲ್ಲಿ ಅಳವಡಿಸ್ಕೊಂಡ್ರೆ ಅವರ ಸಕ್ಸಸ್ ಆಗುವಂಥ ಚಾನ್ಸ್ ಇನ್ನೂ ಜಾಸ್ತಿ ಇದೆ. ಇನ್ನು ಇನ್ನೋವೇಷನ್ನು ಮತ್ತು ಬೋಲ್ಡ್ನೆಸ್ಸು ಅಥವಾ ತುಂಬ ಒಂದು ದೊಡ್ಡ ಸ್ಕೇಲಲ್ಲಿ ಮಾಡುವಂಥ ವಿಷನ್ ಇದೆಯಲ್ಲ, ಅದು ನಾನು ನೋಡಿರೋದು ನಮ್ಮ ರಾಕಿ ಸ್ಟಾರ್ ಯಶ್ ಮತ್ತು ಈಗ ರಿಷಬ್ ಶೆಟ್ಟಿ ಅವ್ರ ಹತ್ರ. ಓಕೆ. ಅಂದರೆ ದೊಡ್ಡ ಕನಸು ಕಾಣೋದು, ದೊಡ್ಡ ಗುರಿ ಇಡೋದು, ರಾಷ್ಟ್ರಕ್ಕೆ ಅಲ್ಲ ಇನ್ನೂ ಜಗತ್ತಿಗೆ ಮಾದರಿ ಆಗುವಂಥ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡುವಂಥ ಒಂದು ಧೈರ್ಯ, ಸಾಹಸ ಇದೆಯಲ್ಲ, ಅದನ್ನು ಅವರಿಬ್ಬರಿಂದ ನಾವು ಕಲಿಬೋದು. ಒಬ್ಬ ಎಂಟರ್ಪ್ರಿನರ್ ಆದವನಿಗೆ ಆ ಒಂದು ವಿನಮ್ರತೆ ಅಥವಾ ಹ್ಯುಮಿಲಿಟಿನೂ ಬೇಕು, ಮತ್ತು ಧೈರ್ಯ ಮತ್ತು ಸಾಹಸನೂ ಬೇಕು. ಇವು ಎರಡೂ ಅವರು ಒಟ್ಟಿಗೆ ಟ್ರೈ ಮಾಡಿದಾಗ ಒಂದು ಒಳ್ಳೆ ಸಂಸ್ಥೆಯನ್ನು ಕಟ್ಬೋದು ಅಂತ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಆ್ಯಂಡ್ ಐ ಹೋಪ್ ನಮ್ಮ ವ್ಯೂವರ್ಸ್ ಕೂಡ ಸರ್ನಿಂದ ಸುಮಾರು ವಿಷಯಗಳು ಕಲ್ತಿದ್ದೀರಾ. ಆ್ಯಂಡ್ ನಿಮಗೆ ಸರ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಆ್ಯಂಡ್ ಸರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಸರ್, ವಿ ಹೋಪ್ ಟು ಸಿ ಯು ಅಗೇನ್ ನಮ್ಮ ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ಇನ್ನೂ ಒಂದು ಇನ್ಸೈಟ್ ಆ್ಯಂಡ್ ನಿಮ್ಮ ಸ್ಟಾರ್ಟಪ್ಪಿನ ದೊಡ್ಡ ಮಟ್ಟಿಗೆ ಬೆಳೀಲಿ. ಆ್ಯಂಡ್ ವಿ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್ ನಮ್ಮ ಪಾಡ್ಕಾಸ್ಟಿಗೆ ಬಂದಿ ಸರ್. ಥ್ಯಾಂಕ್ ಯು ಸೊ ಮಚ್. ತುಂಬ ಧನ್ಯವಾದಗಳು ತೇಜಸ್ ಅವರೇ. ತುಂಬ ಒಳ್ಳೆ ಪ್ರಶ್ನೆಗಳನ್ನು ಕೇಳಿದ್ರಿ. ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡೋದಿರ್ಬೋದು ಅಥವಾ ಅದಕ್ಕೆ ಅದನ್ನು ಆನ್ಸರ್ ಮಾಡೋದಿರ್ಬೋದು. ನಿಮ್ಮ ಪಾಡ್ಕಾಸ್ಟು ನನ್ನ ಇಂಟರ್ವ್ಯೂಯಿಂದ ಶುರು ಮಾಡ್ತಾ ಇದ್ದೀರಾ. ಆ ದೇವರು ರಾಘವೇಂದ್ರ ಸ್ವಾಮಿ ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಇನ್ನೂ ನೀವು ಎತ್ತರಕ್ಕೆ ಬೆಳೀರಿ. ಇದೇ ರೀತಿ ಎಂಟರ್ಪ್ರಿನರ್ಸನ್ನು, ಕನ್ನಡದ ಎಂಟರ್ಪ್ರಿನರ್ಸನ್ನು ನಿಮ್ಮ ಪಾಡ್ಕಾಸ್ಟ್ಗೆ ಇನ್ವೈಟ್ ಮಾಡಿ ಅವ್ರ ಜರ್ನಿಯನ್ನು ನಮ್ಮ ಸಮಾಜದ ಜೊತೆ ಹಂಚ್ಕೊಳ್ಳಿ. ಆಮೇಲೆ ಅದೇ ರೀತಿ ಅಂತ ನಿಮ್ಮ ಫರ್ಮ್ ಅಥವಾ ನಿಮ್ಮ ಸ್ಟಾರ್ಟಪ್ ಏನಿದೆ, ನೀವು ಆನ್ಲೈನ್ ಅಡ್ವರ್ಟೈಸಿಂಗ್ನಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಾ, ಆ ಸಂಸ್ಥೆನೂ ಇನ್ನೂ ಎತ್ತರಕ್ಕೆ ಬೆಳೀಲಿ. ನೀವು ತುಂಬ ಧನ್ಯವಾದಗಳು ಈ ಪಾಡ್ಕಾಸ್ಟ್ ಮಾಡಿದ್ದಕ್ಕೆ. ನಮಸ್ಕಾರ.